press the bell icon on the YouTube app and never miss another update. Hi students. So hope that ಪ್ರತಿ ವೀಕು ನೀವು ಎರಡೆರಡು ಜೆ ಇ ಎಕ್ಸಾಮ್ಸ್ನ ಮಾಡ್ತಾರೆ. ಈ ವೀಕು ಕೂಡ ನಿಮಗೆ ಎರಡೆರಡು ಜೆ ಇ ಎಕ್ಸಾಮ್ಸ್ ಇರುತ್ತೆ. ಬಟ್ ಹಿಂದೆ ಏನಾಗ್ತಿತ್ತು ಅಂದರೆ ಪರ್ ಡೇ ಒಂದೇ ಜೆ ಇ ಎಕ್ಸಾಮ್ಸ್ ಇತ್ತು. ಬಟ್ ಈಗ ನೀಟ್ ಮತ್ತು ಜೆ ಇ ಎರಡೂ ಇದೆ. ಸೊ ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಯಾರ್ಯಾರು ಸಿ ಇ ಟಿ ತೊಗೋತಾ ಇದ್ರು, ಸಿ ಇ ಟಿ, ನೀಟ್, ಜೆ ಇ ಮೂರು ಎಕ್ಸಾಮ್ಸ್ನ ತೊಗೊಂಡು ಮಲ್ಟಿಪಲ್ ಕ್ವಶನ್ಸ್ನ ನೀವು ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡ್ತಾ ಹೋದ್ರಿ ಅಂತಂದರೆ ಮೂರು ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಫಿಸಿಕ್ಸಿಗೆ ಬಂದಾಗ ಮೂರು ಎಕ್ಸಾಮ್ಸಲ್ಲಿ ಇರುತ್ತೆ. ಸೊ ಅಂಥ ಸ್ಟೂಡೆಂಟ್ಸು ನಂಬರ್ ಆಫ್ ಕ್ವಶನ್ಸ್ನ ಜಾಸ್ತಿ ಸಾಲ್ವ್ ಮಾಡಿಕೊಂಡು ಆ್ಯಂಡ್ ಯಾವ್ದು ಎಕ್ಸಾಮ್ನ ನೀವು ಭಾಳ ಪ್ರಿಯಾರಿಟಿ ಕೊಟ್ಟಿರ್ತೀರೋ ಆ ಎಕ್ಸಾಮ್ನ ನೀವು ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಔಟ್ಪುಟ್ ಆಗಿ ಬರ್ಬೋದು. ಓಕೆ, ಸೊ ವಿ ಕ್ಯಾನ್ ಬಿಗಿನ್ ವಿತ್ ಟುಡೇಸ್ ಫಿಫ್ತ್ ಗ್ರ್ಯಾಂಡ್ ಪೇಪರ್ ಆಫ್ ಡಿಸ್ಕಷನ್. ಸೊ ಗೋ ಫಾರ್ ಫಸ್ಟ್ ಕ್ವಶನ್, ದಟ್ ಈಸ್ ರಿಗಾರ್ಡಿಂಗ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಕಂಡೀಷನ್ಸ್ ಅಲ್ಲಿ ಬಂದಿದೆ. ಫಸ್ಟ್ ಕ್ವಶನ್ ನೋಡೋಣ. ರೇಡಿಯೇಷನ್ ಆಫ್ ಫ್ರೀಕ್ವೆನ್ಸಿ 1.5 ಟೈಮ್ಸ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. Okay, radiation of frequency is 1.5 times of the threshold frequency. ಅವ್ರು ಹೇಳ್ತಾ ಇದ್ದಾರೆ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ನ್ಯೂ ಅಂತ ತಗೊಳ್ಳಿ. ಓಕೆ, ಅವ್ರು ಮತ್ತೆ ನೆಕ್ಸ್ಟ್ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ, ದಟ್ ಈಸ್ 1.5 ಟೈಮ್ಸ್ ಆಫ್ ದಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನ್ಯೂ ನಾಟ್ ಅಂತ ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ. ಇಸ್ ಇನ್ಸಿಡೆಂಟ್ ಆನ್ ಎ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್. ಓಕೆ, ಇಫ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಇಸ್ ಆಫ್. ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಏನ್ ಮಾಡ್ತಾ ಇದ್ದಾರೆ, ಅರ್ಧ ಮಾಡ್ತಾ ಇದ್ದಾರೆ. ನ್ಯೂ ವ್ಯಾಲ್ಯೂನ ಕಡಿಮೆ ಮಾಡ್ತಾರೆ, ಆಫ್ ಮಾಡ್ತಾರೆ. ಅಂದ್ರೆ ಮುಂಚೆ ಇದ್ದು 1.5 ಅಂದ್ರೆ ಅದರಲ್ಲಿ ಅರ್ಧ ಮಾಡ್ತಾರೆ. ಓಕೆ, ಆಫ್ ಅಂಡ್ ದ ಇಂಟೆನ್ಸಿಟಿ ಇಸ್ ಡಬಲ್ಡ್. ದ ನಂಬರ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್ ಎಜೆಕ್ಟೆಡ್ ಪರ್ ಸೆಕೆಂಡ್ ಬಿಕಮ್ಸ್ ಅಂತ ಇದೆ. ಸೊ ಇಂಟೆನ್ಸಿಟಿನ ಡಬಲ್ ಮಾಡಿದ್ರು, ಬಟ್ ಫ್ರೀಕ್ವೆನ್ಸಿ ಏನ್ ಮಾಡಿದ್ದಾರೆ, ಇಟ್ ಇಸ್ ಆಫ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳ ಸಿಂಪಲ್ ಕಾನ್ಸೆಪ್ಟ್ ಅಂಡ್ ಕ್ವಶನ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ. ಆಪ್ಷನ್ಸ್ ಏನ್ ಹೇಳಿದ್ದಾರೆ, 0 ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ, 1/4 ದ ಇನಿಷಿಯಲ್ ವ್ಯಾಲ್ಯೂ ಅಂಡ್ 3/4 ದ ಇನಿಷಿಯಲ್ ವ್ಯಾಲ್ಯೂ ಅಂತ ಇದೆ. ಸೊ ಕ್ಲಿಯರ್ ಕಟ್ ಆಗಿ ತಗೊಳ್ಳೋದಾಯ್ತು ಅಂತಂದ್ರೆ, emission of photoelectrons is depends on frequency of incident radiation. ಒಂದು ಎರಡನೇದು it also depends on intensity. So intensity of incident light is directly proportional to number of photoelectrons and also with respect to the photoelectric current. But ಯಾವಾಗ ಅಂತಂದ್ರೆ if incident frequency should be greater than threshold frequency, ಆಗ ಮಾತ್ರ. ಇಲ್ಲಿ ಕೊಟ್ಟಿರೋ ಕಂಡೀಷನ್ ಅಲ್ಲಿ ಫಸ್ಟ್ ನ್ಯೂ ಇಸ್ ಈಕ್ವಲ್ಸ್ ಟು 1.5 ಟೈಮ್ಸ್ ಆಫ್ ನ್ಯೂ ನಾಟ್ ಅಂತ ಇದೆ. ವಿ ಕ್ಯಾನ್ ಟೇಕ್ ದ ರೇಷಿಯೋ ನ್ಯೂ ಬೈ ನ್ಯೂ ನಾಟ್ ಅಂತ ತಗೊಂಡ್ರಿ ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 1 ಆಗಲೇಬೇಕು. greater than 1.5 times ಇದೆ ಅಂದ್ರೆ ನ್ಯೂ ಬೈ ನ್ಯೂ ನಾಟ್ ಇಸ್ ಗ್ರೇಟರ್ ದನ್ 1.5 ಟೈಮ್ಸ್. ಇದು ಫಸ್ಟ್ ಕೇಸ್ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಫಸ್ಟ್ ಕೇಸ್, ಓಕೆ, ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ಅಲ್ಲಿ ಹೇಳ್ತಾ ಇದ್ದಾರೆ, ಇಫ್ ನ್ಯೂ ಬೈ ನ್ಯೂ ನಾಟ್ ಇಸ್ ಗ್ರೇಟರ್ ದನ್ ಅಂತ ತಗೋತಾ ಇದೀನಿ, ಬಟ್ 1.5/2 ಆಫ್ ಮಾಡ್ತಾ ಇದ್ದಾರೆ, ಕಡಿಮೆ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಹಂಗ್ 1.5/2 ಆಫ್ ಮಾಡಿದ್ವಿ ಅಂತಂದ್ರೆ ಫ್ರೀಕ್ವೆನ್ಸಿಗೆ ನಾವು ಇನ್ಸಿಡೆಂಟ್ ಮಾಡಬೇಕಾಗಿತ್ತು, ಇಟ್ ಶುಡ್ ಬಿ ಗ್ರೇಟರ್ ದನ್ 1 ಆಗ್ಬೇಕಿತ್ತು. ಆಗ ಮಾತ್ರ, ಯಾಕಂದ್ರೆ ಕಂಡೀಷನ್ ಹೇಳುತ್ತೆ ನ್ಯೂ ಇಸ್ ಗ್ರೇಟರ್ ದನ್ ನ್ಯೂ ನಾಟ್. ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಶುಡ್ ಬಿ ಗ್ರೇಟರ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಇಫ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಸ್ ಲೆಸ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಆಟೋಮೆಟಿಕಲಿ ದರ್ ಇಸ್ ನೋ ಎಮಿಷನ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್. ಅಂದ್ಮೇಲೆ ಅವ್ರು ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಆಫ್ ದಿ ರೇಡಿಯೇಷನ್ ಮಾಡ್ತಾ ಇದೀವಿ ಫ್ರೀಕ್ವೆನ್ಸಿನ ಅಂತಂದ್ರೆ ದಿಸ್ ವ್ಯಾಲ್ಯೂ ಬಿಕಮ್ಸ್ 1.5/2 ಅಂತಂದ್ರೆ 0.75 ಆಗುತ್ತೆ. ಇದ್ರ ಮೀನಿಂಗ್ ಏನಾಗುತ್ತೆ, ನ್ಯೂ ಬೈ ನ್ಯೂ ನಾಟ್ ಈಸ್ ಲೆಸ್ ದನ್ 1 ಆಯ್ತು. ಲೆಸ್ ದನ್ 1, ಅದ್ರ ಮೀನಿಂಗ್ ಏನು, ನ್ಯೂ ಇಸ್ ಲೆಸ್ ದನ್ ನ್ಯೂ ನಾಟ್. ಇಲ್ಲಿ ಹೇಳ್ತಾ ಇದ್ದಾರೆ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಸ್ ಲೆಸ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಆಬ್ವಿಯಸ್ಲಿ ನೋ ಎಮಿಷನ್ ಆಫ್ ಫೋಟೋ ಎಲೆಕ್ಟ್ರಾನ್ಸ್. No photo electrons emission. Therefore, answer is 0. No electrons will emit it. Even though intensity double ಮಾಡಿದ್ರು ಕೂಡ frequency incident ಏನಾಗಿರಬೇಕು, threshold frequency ಗಿಂತ ಜಾಸ್ತಿ ಇರಬೇಕು. Then only we can expect photoelectric emission or photo emission or photoelectric process and also photoelectric current. So this is a basic law which is given with respect to the photoelectric effect conditions. Hope that you understand the question. So when answer is 0, so option 1 is the right answer. Option 1 is the right answer. Note it down. So option 1 you can observe madi. Yes, 0. Note it down and go for next question. Question number 2. Go for second question. An explosion breaks a rock into 3 parts in horizontal plane. Okay, ಒಂದು ರಾಕ್ ಇದೆ, ರಾಕ್ ಬ್ರೇಕ್ ಆಗ್ತಾ ಇದೆ. This is a rock.
rocks into three parts in a horizontal plane. Two of them go off at right angles to each other. ಎರಡು right angles each other ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳ್ತಾರೆ. The first part of mass 1 kg moves with speed of 12 meter per second, and the second part of the mass 2 kg moves with 8 meter per second. If the third part of files of with a 4 meter per second speed, then its mass is ಅಂತ ಇದೆ. ಕ್ಲಿಯರ್? ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದ್ರೆ ಟೋಟಲ್ ಮಾಸ್ m ಇತ್ತು. ಇಟ್ ಇಸ್ ಡಿವೈಡಿಂಗ್ ಇಂಟು ತ್ರೀ ಪಾರ್ಟ್ಸ್. ಅದರಲ್ಲಿ ಎರಡು ಏನಾಗಿದೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇದೆ. ಇಫ್ ಐ ಟೇಕ್ ವಿತ್ ದೆನ್ ಫಸ್ಟ್ ಅಂಡ್ ಸೆಕೆಂಡ್ ಅಂಡ್ ದ ಥರ್ಡ್, ಇಟ್ ಇಸ್ ಟೇಕನ್ ಆಸ್ ಮಾಸ್ m1, ಮಾಸ್ m2 ಅಂಡ್ ಮಾಸ್ m3 ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಫಸ್ಟ್ ಮಾಸ್ ಹೇಳ್ತಾ ಇದ್ದಾರೆ, ಮಾಸ್ ಕೊಟ್ಟಿದ್ದಾರಲ್ಲಿ 1 kg ಅಂತ ಹೇಳ್ತಾರೆ. ಸೆಕೆಂಡ್ ಮಾಸ್ ಹೇಳ್ತಾ ಇದ್ದಾರೆ, ದಟ್ ಈಸ್ 2 kg ಅಂತ ಹೇಳ್ತಾರೆ. ಥರ್ಡ್ ಮಾಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಮಾಸ್ ನ ಸ್ಪೀಡ್ v1 ಕೊಟ್ಟಿದ್ದಾರೆ, ದಟ್ ಈಸ್ 12 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಅಂಡ್ ಸೆಕೆಂಡ್ ಕೊಟ್ಟಿದ್ದಾರೆ v2 is equals to that is 8 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಅಂಡ್ v3 ಕೊಟ್ಟಿದ್ದಾರೆ, ಥರ್ಡ್ ಒನ್ ದಟ್ ಈಸ್ 4 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ವಿ ಹ್ಯಾವ್ ಟು ಸಾಲ್ವ್ ಫಾರ್ m3. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಪ್ಲೈ ಮಾಡಿದ್ರೆ ಆಯ್ತು. ಟೋಟಲ್ ಮೊಮೆಂಟಮ್ ಆಫ್ ದಿಸ್ ಟೂ ಬಾಡೀಸ್ ಶುಡ್ ಬಿ ಈಕ್ವಲ್ಸ್ ಟು ದಿಸ್ ಮೊಮೆಂಟಮ್ ಆಫ್ ಥರ್ಡ್ ಬಾಡಿ. ಅದಕ್ಕೆ ನಾವು ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಕಾನ್ಸೆಪ್ಟ್ ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಮೊಮೆಂಟಮ್ ನ ಕ್ಯಾಲ್ಕುಲೇಷನ್ ಮಾಡೋದಾಯ್ತು ಅಂದ್ರೆ p1 is equals to m1 v1 ಅಂತ ತಗೋತೀಯ. ಸೊ p1 is equals to m1 ವ್ಯಾಲ್ಯೂ ಹೇಳುತ್ತೆ 1 into 12 that is equals to 12 kg meter per second. p2 ಕ್ಯಾಲ್ಕುಲೇಟ್ ಮಾಡೋಣ, ದಟ್ ಈಸ್ m2 into v2, ದಟ್ ಈಸ್ p2 is equals to m2 ಎಷ್ಟಿದೆ 2 kg ಇದೆ, ಅಂಡ್ v2 8 ಇದೆ, 8 into 2 16 ಆಗುತ್ತೆ, 16 kg meter per second. ಸೊ ಮ್ಯೂಚುವಲಿ ಇವೆರಡು ಪರ್ಪೆಂಡಿಕ್ಯುಲರ್ ಇದೆ ಅಂತಂದ್ರೆ ಇದು ಅದು ಅಪೋಸಿಟ್ ಡೈರೆಕ್ಷನ್ ಇದೆ ಅಂತ ತಗೊಂಡ್ವಿ ಅಂತಂದ್ರೆ p3 is equals to minus of p1 plus p2 ಈ ಡೈರೆಕ್ಷನ್ ತಗೋಬಹುದು. ಸೊ ಟೋಟಲ್ ಮ್ಯಾಗ್ನಿಟ್ಯೂಡ್ ನ ಕ್ಯಾಲ್ಕುಲೇಟ್ ಮಾಡದೇ ಆಯ್ತು ಅಂತಂದ್ರೆ p3 is equals to square root of p1 square plus p2 square. p3 ಅಂದ್ರೆ ಫಾರ್ಮುಲಾ ಗೊತ್ತು, m3 into v3 that is equals to root of p1 square plus p2 square. We need m3. ಸೊ m3 ಬೇಕು ಅಂತಂದ್ರೆ v3 ನ ಕೆಳಗಡೆ ತಗೊಳ್ಳಿ. ಸೊ m3 is equals to square root of p1 ಅಂತಂದ್ರೆ ವ್ಯಾಲ್ಯೂ 12 ಸ್ಕ್ವೇರ್ ಇದೆ, 12 ಸ್ಕ್ವೇರ್ ಮೀನ್ಸ್ 144 ಪ್ಲಸ್ 16 ಸ್ಕ್ವೇರ್ ಅಂತಂದ್ರೆ 256 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ v3 ಬರುತ್ತೆ. v3 ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ 4 ಮೀಟರ್ ಪರ್ ಸೆಕೆಂಡ್. ಸೊ 4. ಸೊ m3 is equals to 144 plus 256 ಏನಾಗುತ್ತೆ, ದಟ್ ಈಸ್ 400 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 400 ವ್ಯಾಲ್ಯೂ ಗೊತ್ತು 20 ಅಂತ ಹೇಳಿ, therefore 20 by 4 ಮಾಡಿದ್ರೆ 5 ಬರುತ್ತೆ. ಸೊ m3 is equals to 5 kg. So we get the answer of m3, that is 5 kg. Just observe the option, ಯಾವುದು ಆಪ್ಷನ್ ಪರ್ಫೆಕ್ಟ್ ಇದೆ ನೋಡ್ಕೊಳ್ಳಿ. 17 kg, 7 kg, 3 kg and 5 kg. So option 4 is the right answer. Okay, note it down and go for next question, question number 3. So go for question number 3. A heavy particle is suspended by a string of length L. Okay, ಒಂದು ಹೆವಿ ಪಾರ್ಟಿಕಲ್ ಕೊಟ್ಟಿದ್ದಾರೆ, ಆ ಹೆವಿ ಪಾರ್ಟಿಕಲ್ ನ ಸಸ್ಪೆಂಡ್ ಮಾಡಿದ್ದಾರೆ. ಓಕೆ, ಸೊ ದಿಸ್ ಇಸ್ ಅ ಸಸ್ಪೆನ್ಷನ್. ಅದಕ್ಕೆ ಮಾಸ್ m ಕೊಟ್ಟಿದ್ದಾರೆ ಅಂತ ಅನ್ಕೋಣ, ಲೆಂತ್ ಅಂತ ಕೊಟ್ಟಿದ್ದಾರೆ L ಅಂತ ಕೊಟ್ಟಿದ್ದಾರೆ. ಓಕೆ, ನೆನಪಿರಲಿ. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ, ದ ಪಾರ್ಟಿಕಲ್ ಇಸ್ ಗಿವನ್ ಎ ಹಾರಿಜಾಂಟಲ್ ವೆಲಾಸಿಟಿ v0. ಇದಕ್ಕೊಂದು ಹಾರಿಜಾಂಟಲ್ ವೆಲಾಸಿಟಿ ಕೊಟ್ಟಿದ್ದಾರೆ, ಹಾರಿಜಾಂಟಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ v0 ಕೊಟ್ಟಿದ್ದಾರೆ. The string becomes slack at some angle and the particle proceeds on a parabola. ಅದು ಡಯಾಗ್ರಾಮ್ ನ ಅಬ್ಸರ್ವ್ ಮಾಡಿ, ಆ ಶೇಪ್ ಅಲ್ಲಿ ಪಾರ್ಟಿಕಲ್ ಮೂವ್ ಆಗಿದೆ ಅಂತ ಹೇಳ್ತಾರೆ. ಈ ಶೇಪ್ ಅಲ್ಲಿ ಮೂವ್ ಆಗಿದೆ, ಈ ಶೇಪ್ ಅಲ್ಲಿ ಮೂವ್ ಆಗಿದೆ. ನಥಿಂಗ್ ಬಟ್ ಸೊ ಈಗಿದ್ದು ಥ್ರೆಡ್ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಂತ ಅನ್ಕೋಣ, ಇದು ಆಕ್ಚುಲ್ ಆಗಿ ಎಂಡ್ ಅಂತ ಅನ್ಕೋಣ. ಹಂಗ್ ತಗೊಂಡ್ರೆ ದಿಸ್ ಇಸ್ ದ ಲೆಂತ್ L ಅಂತ ತಗೊಂಡ್ರೆ, ಈಗ ಆಕ್ಚುಲ್ ಆಗಿ ಪಾರ್ಟಿಕಲ್ ಇಲ್ಲಿದೆ, ಈ ಪೊಸಿಷನ್ ಇದೆ. ಓಕೆ, ಸೊ ಆಕ್ಚುಲಿ ಇದು ಫಿಕ್ಸ್ಡ್ ಎಂಡ್ ಅಲ್ಲ, ಇದು ಫಿಕ್ಸ್ಡ್ ಎಂಡ್. ಓಕೆ, ದಿಸ್ ಇಸ್ ಅ ಫಿಕ್ಸ್ಡ್ ಎಂಡ್. ಫಾರ್ ಎಕ್ಸಾಂಪಲ್ ಇದನ್ನು O ಅಂತ ತಗೋತೀವಿ, ಈ ಪಾಯಿಂಟ್ ನ P ಅಂತ ಹೇಳಿದ್ದಾರೆ.
The string becomes slank at some angle and the particle proceeds on parabola, some angle theta ದಲ್ಲಿ. So ಇಲ್ಲಿಗೆ ಬಂದ ತಕ್ಷಣ it starts to make an parabola. ಪ್ಯಾರಾಬೋಲಾ ಶೇಪಿಗೆ ಬರುತ್ತೆ ಅಂತ ಹೇಳ್ತಾರೆ. ವಿತ್ ಸಮ್ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಥೀಟಾ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನು ಹೇಳಿದ್ದಾರೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ವಿ ನಾಟ್ ಇಫ್ ದ ಪಾರ್ಟಿಕಲ್ ಪಾಸಸ್ ಥ್ರೂ ದ ಪಾಯಿಂಟ್ ಆಫ್ ಸಸ್ಪೆನ್ಷನ್. ಸಸ್ಪೆನ್ಷನ್ ಪಾಯಿಂಟ್ ಇಂದ ಪಾಸ್ ಆಗಿದೆ ಅಂತಂದ್ರೆ ಎಷ್ಟು ವಿ ನಾಟ್ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಟ್ ಕಾನ್ಸೆಪ್ಟ್ ಬಹಳ ಕ್ಲಿಯರ್ ಆಗಿ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಕನ್ಸರ್ವೇಷನ್ ಆಫ್ ಎನರ್ಜಿ ಬರುತ್ತೆ, ಓಕೆ, ಅಂಡ್ ಆಲ್ಸೋ ಕಾಂಪೊನೆಂಟ್ಸ್ ಬರುತ್ತೆ, ಹಾರಿಜಾಂಟಲ್ ಕಾಂಪೊನೆಂಟ್ಸ್, ವರ್ಟಿಕಲ್ ಕಾಂಪೊನೆಂಟ್ಸ್ ಬರುತ್ತೆ, ಪ್ರೊಜೆಕ್ಟೈಲ್ ಮೋಷನ್ ಬರುತ್ತೆ, ಪ್ಯಾರಾಬೋಲಿಕ್ ಪಾತ್ ಬರುತ್ತೆ. ಸೊ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಪ್ರಾಬ್ಲಮ್ ರಿಗಾರ್ಡಿಂಗ್ ದಿಸ್ ಮೋಷನ್ ಆಫ್ ಎ ಪಾರ್ಟಿಕಲ್ಸ್ ಅಲ್ಲಿ ಆಸಿಲೇಷನ್ಸ್ ಕಾನ್ಸೆಪ್ಟ್ ಬರುತ್ತೆ. ಸೊ ಅದಕ್ಕೆ ಡೀಟೇಲ್ ಆಗಿ ಸಾಲ್ವ್ ಮಾಡೋಣ ಅಂಡ್ ಅಬ್ಸರ್ವ್ ಮಾಡ್ತಾ ಹೋಗಿ. ಇಂಥ ಪ್ರಾಬ್ಲಮ್ಸ್ನ ಎಷ್ಟಾಗುತ್ತೆ ಅಷ್ಟು ನೀವು ವರ್ಕ್ ಮಾಡ್ಕೊಳ್ಳಿ, ಬಿಕಾಸ್ ಇಂಪಾರ್ಟೆಂಟ್ ಅಂತ ಅನ್ಕೊಳ್ಳೋದಕ್ಕಿಂತನೂ ಕೂಡ ಇವೆಲ್ಲ ಒಂಥರ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಅಂತ ಕರೆಯೋಣ. ಓಕೆ, ಸೊ ಫಸ್ಟ್ ಥಿಂಗ್ ನಾವು ಅಬ್ಸರ್ವ್ ಮಾಡಬೇಕಾದೇನು ಅಂತಂದ್ರೆ ದಿಸ್ ಇಸ್ ದ ಹಾರಿಜಾಂಟಲ್ ಪಾತ್ ಆಫ್ ದಿ ಪಾರ್ಟಿಕಲ್ ಅಂತ ತಗೊಂಡ್ರೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಅಂತಂದ್ರೆ ದಟ್ ಇಸ್ ಲೆಂತ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಲೆಂತ್ ಆಗುತ್ತೆ. ಅಂದ್ಮೇಲೆ ದಿಸ್ ಇಸ್ ದ ಹೈಟ್ ಅಟ್ ವಿಚ್ ಯು ಗಿವ್ಸ್ ಲೆಂತ್ ಎಲ್ ಕೊಡುತ್ತೆ. ಅಂಡ್ ಲೆಂತ್ ಇಲ್ಲಿ ಎಲ್ ಕೊಡುತ್ತೆ ಅಂತಂದ್ರೆ ಅದರ ಅಪ್ಪರ್ ಪೊಸಿಷನ್ಗೆ ತಗೊಂಡ್ರಿ ಅಂತಂದ್ರೆ, ಮೇಲ್ಗಡೆ ಪೊಸಿಷನ್ ತಗೊಂಡ್ರಿ, ಈ ಪಾಯಿಂಟಿಗೆ ತಗೊಂಡ್ರಿ ಅಂತಂದ್ರೆ ಇದ್ರ ವ್ಯಾಲ್ಯೂ ಚೇಂಜ್ ಆಗ್ತಾ ಬರುತ್ತೆ. ಕ್ಲಿಯರಾ? ಸೊ ಈ ಪಾಯಿಂಟ್ ಚೇಂಜ್ ಆಗುತ್ತೆ ಅಂದ್ರೆ ಇಲ್ಲಿ ಎಲ್ ಇದೆ ಅಂತಂದ್ರೆ ಈ ಪಾಯಿಂಟ್ ಅಲ್ಲಿ ಯು ವಿಲ್ ಗೆಟ್ ದ ಕಂಡೀಷನ್ಸ್. ಈ ಹೈಟು ಡಿಫ್ರೆಂಟ್ ಆಗುತ್ತೆ, ಈ ವ್ಯಾಲ್ಯೂ ಅಂಡ್ ಈ ವ್ಯಾಲ್ಯೂ ಚೇಂಜ್ ಆಗ್ತಾ ಬರುತ್ತೆ. ಓಕೆ, ಸೊ ಇದು ಫಸ್ಟ್ ಅಬ್ಸರ್ವೇಷನ್ ಮಾಡಬೇಕಾದ್ರೆ. ಸಾಧ್ಯ ಇದ್ರೆ ಒಂದು ಸ್ವಲ್ಪ ಡಯಾಗ್ರಾಮ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತೀನಿ, ಅದು ನಿಮಗೆ ಇನ್ನೂ ಪರ್ಫೆಕ್ಟ್ ಆಗುತ್ತೆ. ಸ್ಲೈಟ್ ಮಾಡಿಫಿಕೇಶನ್ ಅಷ್ಟೇ. ಓಕೆ, ಡಯಾಗ್ರಾಮ್ ಎಸ್ ಈ ತರ ಇದೆ. ಆಕ್ಚುಲಿ ಈ ತರ ಬಂದಿರೋದು ಅದು ಅಲ್ವಪ್ಪ. ದಿಸ್ ಇಸ್ ಅನ್ ಆಂಗಲ್ ಥೀಟಾ, ಇದನ್ನ ಓ ಅಂತ ತಗೊಂಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ವಿತ್ ವೆಲಾಸಿಟಿ ವಿ ನಾಟ್ ಇದೆ. ಈ ಪಾಯಿಂಟ್ ನ ಪಿ ಅಂತ ತಗೊಂಡಿದ್ದಾರೆ, ಬೇಕಾದ್ರೆ ಇದಕ್ಕೆ ನೇಮ್ ಕೊಡ್ಕೊಳ್ಳಿ, ಇದನ್ನ ಕ್ಯೂ ಅಂತ ಬೇಕಾದ್ರೆ ಕೊಡ್ಕೊಳ್ಳಿ, ನೋ ಇಶ್ಯೂ. ಸೊ ದಿಸ್ ಇಸ್ ಅನ್ ಹಾರಿಜಾಂಟಲ್ ಪಾಯಿಂಟ್ ಅಂತ ತಗೊಂಡ್ವಿ ಅಂತಂದ್ರೆ ಇದನ್ನ ಮೀನ್ ಪೊಸಿಷನ್ ಅಂತ ತಗೋಬಹುದು. ಯಾವ ಪೊಸಿಷನ್? ಮೀನ್ ಪೊಸಿಷನ್. ಸೊ ಯು ನೋ ದಟ್ ಅಟ್ ಮೀನ್ ಪೊಸಿಷನ್ potential energy is 0. So initial position potential energy is 0. But kinetic energy ಬೇಕು ಅಂದ್ರೆ initial point ಅಲ್ಲಿ ಆಫ್ m v ನಾಟ್ ಸ್ಕ್ವೇರ್ ಬರುತ್ತೆ, ಅದು ನೆನಪಿರಲಿ. ಅಂಡ್ ಈ ಪಾಯಿಂಟ್ ಇಂದ ಇಲ್ಲಿಗಿರೋ ಹೈಟ್ ನ ತಗೊಂಡ್ವಿ ಅಂತಂದ್ರೆ, ಎಸ್ಪೆಷಲಿ ಈ ಪಾಯಿಂಟ್ ಇಂದ ಇಲ್ಲಿಗಿರೋ ಹೈಟ್ ನ ತಗೊಂಡ್ವಿ ಅಂತಂದ್ರೆ ದಟ್ ಬಿಕಮ್ಸ್ ಏನಾಗುತ್ತಪ್ಪ, ಎಲ್ ಆಗುತ್ತೆ. ಇನ್ ಮಿಕ್ಕಿದ ಹೈಟ್ ಇದೆಯಲ್ಲ, ಈ ಪಾಯಿಂಟಿಗೆ ತಗೊಂಡ್ರಿ ಅಂತಂದ್ರೆ, ಈ ಪಾಯಿಂಟ್ ಇಂದ ತಗೊಂಡ್ರಿ, ಫಾರ್ ಎಕ್ಸಾಂಪಲ್ ಕಂಡೀಷನ್ ತಗೊಂಡಿದ್ರಿ ಅಂತ ಅನ್ಕೊಳ್ಳಿ, ಅಥವಾ ಹೀಗೆ ಹಾರಿಜಾಂಟಲ್ ಡ್ರಾ ಮಾಡ್ಕೊಂಡ್ರಿ ಅಂತ ಅನ್ಕೋ, ಇಲ್ಲಿದೆ ಪಾರ್ಟಿಕಲ್ ಅಂತ ಅನ್ಕೋ. ಆಗ ಇಲ್ಲಿಗೆ ಏನಾಯ್ತು, ಎಲ್ ಆಯ್ತು. ಇನ್ ಮಿಕ್ಕಿದ ಲೆಂತ್ ಬೇಕು, ಆ ಮಿಕ್ಕಿದ ಲೆಂತ್ನೇ ನಾವೀಗ ರಿಸಾಲ್ವ್ ಮಾಡ್ತಾ ಬರ್ತೀವಿ. ಅಂಡ್ ಲೆಂತ್ ಇಸ್ ರಿಸಾಲ್ವ್ಡ್ ಇಂಟು ಟೂ ಕಾಂಪೊನೆಂಟ್ಸ್, ಒಂದು ಹಾರಿಜಾಂಟಲ್ ಕಾಂಪೊನೆಂಟ್, ಇನ್ನೊಂದು ವರ್ಟಿಕಲ್ ಕಾಂಪೊನೆಂಟ್. ಹಾರಿಜಾಂಟಲ್ ಕಾಂಪೊನೆಂಟ್ ಇದೆಯಲ್ಲ, ಇಟ್ ಶುಡ್ ಬಿ ಟೇಕನ್ ಆಸ್ ಎಲ್ ಸೈನ್ ಥೀಟಾ. ಅಂಡ್ ವರ್ಟಿಕಲ್ ಕಾಂಪೊನೆಂಟ್ ಇದೆಯಲ್ಲ ಇದು, ದಟ್ ಬಿಕಮ್ಸ್ ಮೈನಸ್ ಎಲ್ ಕಾಸ್ ಥೀಟಾ. ಯಾಕೆ ಮೈನಸ್ ಎಲ್ ಬರುತ್ತೆ ಅಂತಂದ್ರೆ ದಟ್ ಈಸ್ ಆಕ್ಟಿಂಗ್ ಅಪ್ವರ್ಡ್ ಅಗೇನ್ಸ್ಟ್ ದ ಗ್ರಾವಿಟಿ. ಅಂದ್ರೆ ಇಲ್ಲಿರೋ ವ್ಯಾಲ್ಯೂ ಕೂಡ ಏನಾಗುತ್ತೆ, ಎಲ್ ಸೈನ್ ಥೀಟಾ ಆಗುತ್ತೆ. ದಿಸ್ ಇಸ್ ರೆಸಲ್ಯೂಷನ್ ಆಫ್ ದಿಸ್ ಲೆಂತ್ ಕಂಡೀಷನ್. ಪಾರ್ಟಿಕಲ್ ಎಂ ಇಲ್ಲಿದೆ ಅಂತಂದ್ರೆ ದರ್ ಇಸ್ ಅನ್ ಆಕ್ಟಿಂಗ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್, ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಆಕ್ಟ್ ಆಗುತ್ತೆ ಟುವರ್ಡ್ಸ್ ಸೆಂಟರ್. ಆಮೇಲೆ ಡೌನ್ವರ್ಡ್ ಏನ್ ಆಕ್ಟ್ ಆಗುತ್ತೆ, ಯು ನೋ ದಟ್ ಈಸ್ ವೆಯ್ಟ್ ಆಕ್ಟ್ ಆಗುತ್ತೆ, ದಟ್ ಈಸ್ ಎಂ ಜಿ ಇಸ್ ದ ವೆಯ್ಟ್. ಅಂದ್ರೆ ಇಲ್ಲಿ ಏನ್ ಆಕ್ಟ್ ಆಗುತ್ತೆ, ಸೆಂಟ್ರಿಪಿಟಲ್ ಆಕ್ಸಿಲರೇಷನ್, ನಥಿಂಗ್ ಬಟ್ ಸೆಂಟ್ರಿಪಿಟಲ್ ಫೋರ್ಸ್ ಎಫ್ ಸಿ. And mg and centripetal force should be balanced like that. Clear? Yes. And ಈ ಲೆಂತ್ ಏನಾಯ್ತು ಹಂಗಂದ್ರೆ ಇದಕ್ಕೆ ಪ್ಯಾರಲಲ್ ಆಗಿದೆ ಅಂತಂದ್ರೆ this length becomes L cos theta minus L cos theta, ಅಂದ್ರೆ ಇಲ್ಲಿ ಕಾಂಪೊನೆಂಟ್ L cos theta ತಗೊಂಡು ಟೋಟಲ್ ಲೆಂತ್ ಬೇಕು ಅಂದ್ರೆ ಇಲ್ಲಿಂದ ಎಲ್ಲಿಗೆ ಟೋಟಲ್ ಲೆಂತ್ ಬೇಕು ಅಂದ್ರೆ ಎರಡನ್ನು ಆಡ್ ಮಾಡ್ಕೊ, L plus L cos theta ಆಡ್ ಮಾಡ್ಕೊಂತ ಬಾ. ಕ್ಲಿಯರ್? ಅಂಡ್ ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ಟ್ರೀಮ್ ಪೊಸಿಷನ್ ತಗೊಂಡೆ ಅಂತಂದ್ರೆ ಇಲ್ಲಿ ಎಕ್ಸ್ಟ್ರೀಮ್ ಪೊಸಿಷನ್ ಬಂದ್ರೆ ಪಾರ್ಟಿಕಲ್ ಮೂವ್ ಆಗ್ತಿರೋ ವೆಲಾಸಿಟಿನ ಬೇಕಾದ್ರೆ ವಿ ಅಂತ ತಗೊಂಡು ವಿ
ಅಂದ್ಮೇಲೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಏನ್ ಬರುತ್ತೆ, ಕೈನೆಟಿಕ್ ಎನರ್ಜಿ ಎರಡೂ ಬರುತ್ತೆ. ಸೊ ಕೆ ಎಫ್ ಇಸ್ ದ ಕೈನೆಟಿಕ್ ಎನರ್ಜಿ, ದಟ್ ಬಿಕಮ್ಸ್ ಆಫ್ ಎಂ ವಿ ಸ್ಕ್ವೇರ್. ಪೊಟೆನ್ಷಿಯಲ್ ಎನರ್ಜಿ ಫೈನಲ್ ಆಗಿ ಬರುತ್ತೆ, ಅದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಎಂ ಜಿ ಎಚ್ ಬರುತ್ತೆ. ಸೊ ಎಂ ಜಿ ಎಚ್ ಬೇಕಾದ್ರೆ ಬರ್ಕೊಳ್ಳಿ, ಎಂ ಇಂಟು ಜಿ ಎಚ್ ಅಂತಂದ್ರೆ ಈ ಹೈಟ್ ಆಗುತ್ತೆ, ಎಲ್ ಪ್ಲಸ್ ಎಲ್ ಕಾಸ್ ಥೀಟಾ ಬರುತ್ತೆ. ಸೊ ಡಯಾಗ್ರಾಮ್ ನ ನಾವು ಸಾಲ್ವ್ ಮಾಡ್ದಂಗೆ ಆಯ್ತು. ಡಯಾಗ್ರಾಮ್ ಸಾಲ್ವ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಕಂಡೀಷನ್ ಸಾಲ್ವ್ ಆಗೋದು ಈಸಿ ಆಗುತ್ತೆ. ಕ್ಲಿಯರ್? ಸೊ ಫಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋ ಪಾಯಿಂಟ್ ಏನು ಅಂತಂದ್ರೆ, ಕೈನೆಟಿಕ್ ಎನರ್ಜಿ ಈಕ್ವೇಷನ್ ಚೂಸ್ ಮಾಡ್ತಾ ಇದೀವಿ ಅಂತಂದ್ರೆ ರೆಸಲ್ಯೂಷನ್ ಆಫ್ ಕಂಡೀಷನ್ ಅಪ್ಲೈ ಮಾಡ್ತಾ ಬರ್ತೀವಿ. ರೆಸಲ್ಯೂಷನ್ ಆಫ್ ಕಂಡೀಷನ್ ವಿತ್ ಎನರ್ಜಿಗೆ ಅಪ್ಲೈ ಮಾಡಬೇಕಾದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಬ್ಯಾಲೆನ್ಸಸ್ ಬೈ ದಿಸ್ ಕ್ವಾಂಟಿಟಿ ಎಂ ಜಿ. ಓಕೆ, ಅಂಡ್ ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ಮುಲಾ ಗೊತ್ತು, ಎಂ ವಿ ಸ್ಕ್ವೇರ್ ಬೈ ಆರ್ ಅಲ್ವಪ್ಪ. ಸೊ ಫಸ್ಟ್ ಕಂಡೀಷನ್ ಅಂತ ತಗೋತೀನಿ, ಎಂ ವಿ ಸ್ಕ್ವೇರ್ ಬೈ ಆರ್. ಆರ್ ಅಂದ್ರೆ ಡಿಸ್ಟೆನ್ಸ್, ಅಂದ್ರೆ ಲೆಂತ್ ಈಕ್ವಲ್ ಆಗುತ್ತೆ, ಎಂ ವಿ ಸ್ಕ್ವೇರ್ ಬೈ ಎಲ್ ಈಸ್ ಈಕ್ವಲ್ಸ್ ಟು ಯಾರಿಗೆ ಈಕ್ವಲ್ ಆಗುತ್ತೆ, ಸೆಂಟ್ರಿಪಿಟಲ್ ಫೋರ್ಸ್. ಇಟ್ ಶುಡ್ ಬಿ ಈಕ್ವಲ್ಸ್ ಟು ಇಟ್ಸ್ ವೆಯ್ಟ್ ಅಂತ ಹೇಳುದು. ವೆಯ್ಟ್ ಯಾವುದು, ಎಂ ಜಿ. ಅಂಡ್ ಎಂ ಜಿ ಇದನ್ನ ರಿಸಾಲ್ವ್ ಮಾಡ್ತಾ ಬಂದ್ರೆ ಅಗೇನ್ ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತೆ ವರ್ಟಿಕಲ್ ಕಾಂಪೊನೆಂಟ್ ಬರುತ್ತೆ. ಸೊ ವರ್ಟಿಕಲ್ ಕಾಂಪೊನೆಂಟ್ ತಗೊಂಡ್ವಿ ಅಂದ್ರೆ ಎಂ ಜಿ ಕಾಸ್ ಥೀಟಾ ಬರುತ್ತೆ. ದೇರ್ಫೋರ್ ಹಿಯರ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಎಂ ಜಿ ಕಾಸ್ ಥೀಟಾ. ಎಂ ಎಂ ಏನಾಯ್ತು, ಕ್ಯಾನ್ಸಲ್ ಆಯ್ತು. ವಿ ಸ್ಕ್ವೇರ್ ನ ಈ ಕಡೆ ತಗೊಂಡ್ವಿ ಅಂದ್ರೆ ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಲ್ ಇಂಟು ಜಿ ಕಾಸ್ ಥೀಟಾ ಬರುತ್ತೆ. ಎಲ್ ಇಂಟು ಜಿ ಕಾಸ್ ಥೀಟಾ ಯಾವ ವ್ಯಾಲ್ಯೂ, ವಿ ಸ್ಕ್ವೇರ್ ವ್ಯಾಲ್ಯೂ. ಸೊ ಫಸ್ಟ್ ವಿ ಸ್ಕ್ವೇರ್ ವ್ಯಾಲ್ಯೂ ಸಿಕ್ಕಿದೆ, ಬಟ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನ್ ಹೇಳುತ್ತೆ, ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ ಎಸ್ಪೆಷಲಿ ಮೆಕ್ಯಾನಿಕಲ್ ಎನರ್ಜಿ ತಗೊಂಡ್ವಿ ಅಂದ್ರೆ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಓಕೆ ಅಟ್ ದಿಸ್ ಮೀನ್ ಪೊಸಿಷನ್ ಇಸ್ ಈಕ್ವಲ್ಸ್ ಟು ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ತಗೊಂಡ್ವಿ ಅಂದ್ರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಪ್ಲಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಫೈನಲ್ ಕೈನೆಟಿಕ್ ಎನರ್ಜಿ ಪ್ಲಸ್ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ. ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ ಆಫ್ ಎಂ ವಿ ನಾಟ್ ಸ್ಕ್ವೇರ್ ಪ್ಲಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ 0 ಆಗುತ್ತೆ. ಫೈನಲ್ ಕೈನೆಟಿಕ್ ಎನರ್ಜಿ ಹೇಳುತ್ತೆ ಆಫ್ ಎಂ ವಿ ಸ್ಕ್ವೇರ್. ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಹೇಳುತ್ತೆ ಎಂ ಜಿ ಎಲ್ ಪ್ಲಸ್ ಎಲ್ ಕಾಸ್ ಥೀಟಾ. ಕ್ಲಿಯರಾ? ಸೊ ದಿಸ್ ಇಸ್ ದ ವ್ಯಾಲ್ಯೂ ಅಟ್ ವಿಚ್ ಯು ಹ್ಯಾವ್ ಟು ಟೇಕ್ ದಟ್. ಇಲ್ಲಿ ಏನ್ ಮಾಡ್ತೀರಾ, 0 ಆಯ್ತು ಅಂತಂದ್ರೆ ಎಂ ಎಂ ಕಾಮನ್ ತಗೊಂಡ್ರೆ ಕ್ಯಾನ್ಸಲ್ ಆದ್ರೆ ಹೋಗ್ಬಿಡುತ್ತೆ. ಎಂ ಕ್ಯಾನ್ಸಲ್ ಆಯ್ತು, ಉಳ್ಕೊಂಡಿದ್ದೇನು ಆಫ್. ಆಫ್ ಅಂತ ತಗೊಂಡ್ರೆ ಅಂದ್ರೆ ಇಲ್ಲಿ 2 ಮಲ್ಟಿಪ್ಲೈ ಆಗುತ್ತೆ, therefore ಆಫ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಏನು ಸರ್ ಅಂದ್ರೆ ವಿ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇಲ್ಲಿ ವಿ ಸ್ಕ್ವೇರ್ ಉಳ್ಕೊಳ್ಳುತ್ತೆ ಪ್ಲಸ್ 2 ಎಂ ಜಿ. ಎಲ್ಲ ಕಾಮನ್ ತಗೊಂಡ್ರೆ 2 ಎಂ ಜಿ, ಓ ಸಾರಿ ಎಂ ಕ್ಯಾನ್ಸಲ್ ಆಯ್ತಲ್ವಾ, 2 ಎಲ್ ಇಂಟು ಜಿ. ಇದರಲ್ಲಿ ಎರಡರಲ್ಲಿ ಎಲ್ ಕಾಮನ್ ತಗೊಂಡ್ರೆ 1 ಪ್ಲಸ್ ಕಾಸ್ ಥೀಟಾ ಬಂತು, 1 ಪ್ಲಸ್ ಕಾಸ್ ಥೀಟಾ. ಸೊ ಆಕ್ಚುಲ್ ಆಗಿ ವಿ ವ್ಯಾಲ್ಯೂ ಗೊತ್ತು ನಮಗೆ, ವಿ ಸ್ಕ್ವೇರ್ ವ್ಯಾಲ್ಯೂ ಎಲ್ ಜಿ ಕಾಸ್ ಥೀಟಾ ಗೊತ್ತು. ವಿ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಲ್ ಜಿ ಕಾಸ್ ಥೀಟಾ. ಎಲ್ ಜಿ ಕಾಸ್ ಥೀಟಾ ಪ್ಲಸ್ 2 ಎಲ್ ಜಿ ಒಳಗಡೆ ಮಲ್ಟಿಪ್ಲೈ ಮಾಡಿದೆ ಪ್ಲಸ್ 2 ಎಲ್ ಜಿ ಕಾಸ್ ಥೀಟಾ. ಸೊ ವಿ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಲ್ ಜಿ ಕಾಸ್ ಥೀಟಾ ಪ್ಲಸ್ 2 ಎಲ್ ಜಿ ಕಾಸ್ ಥೀಟಾ ಅಂದ್ರೆ 3 ಎಲ್ ಜಿ ಕಾಸ್ ಥೀಟಾ ಆಗುತ್ತೆ. ಇಲ್ಲಿ ನಾನು ಬರ್ಕೋತೀನಿ 2 ಎಲ್ ಜಿ ಪ್ಲಸ್ 3 ಎಲ್ ಜಿ ಕಾಸ್ ಥೀಟಾ. ಈಗ ಎಲ್ ಜಿ ಕಾಮನ್ ತಗೊಳ್ಳಿ, ವಿ ನಾಟ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಅಲ್ಲಿ ಬರುತ್ತೆ, ಎಲ್ ಇಂಟು ಜಿ ಕಾಮನ್ ತಗೊಂಡ್ರೆ 2 ಪ್ಲಸ್ 3 ಕಾಸ್ ಥೀಟಾ ಆಗುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ವಿ ನಾಟ್ ಸ್ಕ್ವೇರ್. ಸೊ ವಿ ನಾಟ್ ಸ್ಕ್ವೇರ್ ನ ಹಾಗೆ ಉಳಿಸ್ಕೊತೀನಿ. ನನಗೆ ಆಕ್ಚುಲಿ ಬೇಕಾದ್ರೆ ವಿ ನಾಟ್ ಅಂದ್ರೆ ವಿ ನಾಟ್ ಫಾರ್ಮುಲಾ ಬರೋಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾಯ್ತು. ಓಕೆ, ಬಟ್ ಗೆಟ್ ದ ವ್ಯಾಲ್ಯೂ ಆಫ್ ವಿ ನಾಟ್. ಎಲ್ ಜಿ 2 ಪ್ಲಸ್ 3. ಈಗ ನನ್ನ ಕನ್ಕ್ಲೂಷನ್ ಏನು ಅಂತಂದ್ರೆ ನಿಮಗೆ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗಿ ಆನ್ಸರ್ನ ಕೂಡ ಈಸಿಯಾಗಿ ಮುಗಿಸೋಣ, ಬಟ್ ಎಕ್ಸಾಕ್ಟ್ ಆನ್ಸರ್ ಏನ್ ಬರುತ್ತೆ ಅಂತ ಕೂಡ ಹೇಳ್ಕೊಡ್ತೇನೆ. ಸ್ಕ್ವೇರ್ ನ ಕಡೆ ಟ್ರಾನ್ಸ್ಫರ್ ಮಾಡಿದ್ವಿ ಅಂತ ಅಂದ್ರೆ ವಿ ನಾಟ್ ಓಕೆ ಇಸ್ ಈಕ್ವಲ್ಸ್ ಟು ಎಲ್ ಇಂಟು ಜಿ 2 ಪ್ಲಸ್ 3 ಕಾಸ್ ಥೀಟಾ ಓಕೆ ಹೋಲ್ ಟು ದಿ ಪವರ್ ಆಫ್ 1/2. ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಟ್ರಿಕ್ ನ ಅಪ್ಲೈ ಮಾಡ್ತೀನಿ. ಇರೋ ಆಪ್ಷನ್ಸ್ ಒಳಗಡೆ ಯಾವುದು ಆ ತರ ಇದೆ ಚೆಕ್ ಮಾಡಿ, ಎಲ್ ಜಿ ಅಂತ ಮಾತ್ರ ಯಾವ್ದಿದೆ ಚೆಕ್ ಮಾಡಿ. ಸೊ ಫಸ್ಟ್ ಅಬ್ಸರ್ವ್ ಮಾಡ್ತೀನಿ, ಎಲ್ ಜಿ ಅಂತ ಇರೋದು ಒಂದು ಆಪ್ಷನ್ ಅಲ್ಲಿ ಮಾತ್ರ, ಫಸ್ಟ್ ಆಪ್ಷನ್ ಅಲ್ಲಿ ಮಾತ್ರ ಎಲ್ ಜಿ. ಇನ್ನೆಲ್ಲ 2 ಎಲ್ ಜಿ ಇದೆ, 5 ಎಲ್ ಜಿ ಇದೆ ಅಂಡ್ 3 ಎಲ್ ಜಿ ಇದೆ. 2 ಪ್ಲಸ್ ರೂಟ್ 3 2 ಪ್ಲಸ್ ರೂಟ್ 3 2 ಪ್ಲಸ್ ರೂಟ್. ಅಂದ್ಮೇಲೆ ನನಗೊಂದು ಐಡಿಯಾ ಬಂತು, ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾನೇ ಮಾಡ್ತೀನಿ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಅಂತ ಹೇಳ್ತೀನಿ. ಎಕ್ಸಾಕ್ಟ್ ಆನ್ಸರ್ ಬರೋದನ್ನ ನೋಡೋಣ, ಸಾಲ್ವ್ ಮಾಡೋಣ. ಸೊ ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್. ವಿ ಕ್ಯಾನ್ ಚೆಕ್ ದಟ್, ವಿ ಕ್ಯಾನ್ ಸೇವ್ ದ ಟೈಮ್ ಇನ್ ದ ಎಕ್ಸಾಮಿನೇಷನ್. ಅಂದ್ರೆ ಕಾಸ್ ಥೀಟಾ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕನ್ಫರ್ಮ್ ಆಯ್ತು. ಇಟ್ ಶುಡ್ ಬಿ ಎಷ್ಟು ಬರುತ್ತೆ, ಇದು ಇಲ್ಲಿ ರೂಟ್ 3 ಬರಬೇಕು ಅಂದ್ರೆ ಈ ವ್ಯಾಲ್ಯೂ 1/√3 ಆಗಬೇಕು. ಸೊ 3 ನ ರೂಟ್ 3 ಇಂಟು ರೂಟ್ 3 ಬರ್ಕೋತೀರಾ. ಸೊ ಒಂದೊಂದು ರೂಟ್ 3 ಕ್ಯಾನ್ಸಲ್ ಆಯ್ತು ಅಂದ್ರೆ ರೂಟ್ 3 ಬರುತ್ತೆ.
ಸೊ ಈ ಈಕ್ವೇಶನ್ ಸಿಕ್ತು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಾಗುತ್ತೆ, ಪ್ಯಾರಾಬೋಲಿಕ್ ಪಾತ್ ಚೂಸ್ ಮಾಡ್ಕೋಬೇಕು. ಇದು ಪ್ಯಾರಾಬೋಲಿಕ್ ಪಾತ್. ಪ್ಯಾರಾಬೋಲಿಕ್ ಪಾತ್ಗೆ ಅಂತಂದ್ರೆ ಈಕ್ವೇಶನ್ ಆಫ್ ಪ್ಯಾರಾಬೋಲಾ ವಿ ನೋ ದಟ್ y is equals to, ಇಲ್ಲಿ y ಇದೆ x ಇದೆ, this is y, this is x. Then y value, y is equals to ಏನ್ ಬರುತ್ತೆ, minus l sin theta ಬರುತ್ತೆ, and x is equals to l ಏನ್ ಬರುತ್ತೆ, minus l cos theta ಬರುತ್ತೆ, and x is equals to ಏನ್ ಬರುತ್ತೆ, l sin theta ಬರುತ್ತೆ. So what is the equation of parabola? Projectile motion ಅಲ್ಲಿ ಇದನ್ನ equation of parabola ಅಂತಿದೆ. Trajectory of a projectile is parabola ಅಂತ derivation ಮಾಡ್ತೀವಿ. y is equals to x tan theta minus gx square divided by 2u square cos square theta. This is the standard formula of trajectory of a projectile is parabola. Y value minus L cos theta. Okay. That is equals to x antandre L sin theta. Tan theta can be written as sin theta by cos theta. Therefore, sin square theta divided by cos theta minus g into x value L sin theta. That's why ಇದನ್ನ ಸ್ಕ್ವೇರ್ ಮಾಡಿದ್ವಿ ಅಂತಂದ್ರೆ L square sin square theta divided by 2. ಇದನ್ನ ಇನಿಷಿಯಲ್ ವೆಲಾಸಿಟಿ u ಇದೆ, ಸೊ u ಅಂದ್ರೆ v naught ಇದೆ, ಸೊ v naught ವ್ಯಾಲ್ಯೂಗೆ ಫಾರ್ಮುಲಾ ಗೊತ್ತು, v naught is nothing but so v square. ಯಾವ ಪಾಯಿಂಟ್ಗೆ ಇಲ್ಲಿಗೆ ಬಂದ್ರೆ ಇನಿಷಿಯಲ್ ವೆಲಾಸಿಟಿ v naught ಆಗೋದಿಲ್ಲ, ಇನಿಷಿಯಲ್ ವೆಲಾಸಿಟಿ ಏನಾಗುತ್ತೆ v ಆಗುತ್ತೆ. therefore v ಗೆ ಫಾರ್ಮುಲಾ ವ್ಯಾಲ್ಯೂ ಗೊತ್ತಿದೆ, so that is v square ಅಂತಂದ್ರೆ lg cos theta. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇಲ್ಲಿ lg cos theta, ಇಲ್ಲಿ ಆಲ್ರೆಡಿ cos ಸ್ಕ್ವೇರ್ ಇದೆ, ಇನ್ನೊಂದು cos ಅಂದ್ರೆ cos ಕ್ಯೂಬ್ theta ಆಗುತ್ತೆ. ಎಷ್ಟಾಗುತ್ತೆ ಅಷ್ಟು ಸ್ಟೆಪ್ ನಾನು ಕಡಿಮೆ ಮಾಡ್ತಾ ಇದ್ದೀನಿ ನಿಮಗೆ ಈಸಿಯಾಗಿ ಸಾಲ್ವ್ ಆಗಿದೆ. ಈಗ ಈ cos theta ಈ ಕಡೆ ತಗೊಳ್ಳೋದಕ್ಕಿಂತ ಎಲ್ ನ ಕಾಮನ್ ತಕ್ಕೋತೀನಿ, ಈ ಎಲ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು ಇಲ್ಲೊಂದು ಕಾಮನ್ ತಗೊಂಡ್ರೆ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಇಲ್ಲೊಂದು ಎಲ್ಲಿದೆ ಇಲ್ಲೊಂದು ಎಲ್ಲಿದೆ ಅದು ಕ್ಯಾನ್ಸಲ್ ಆಗುತ್ತೆ, ಜಿ ಕ್ಯಾನ್ಸಲ್, ಎಲ್ ಒಂದೆಲ್ ಉಳಿತು, ಕಾಮನ್ ತಗೊಂಡ್ರೆ ಇದು ಕ್ಯಾನ್ಸಲ್ ಆಲ್ ಹೆಲ್ ಕ್ಯಾನ್ಸಲ್ ಆಯ್ತು. ಕಾಸ್ ನ ಡಿನೋಮಿನೇಟರ್ ತಗೊಂಬಂತಂದ್ರೆ ಇಲ್ಲಿ ಉಳ್ಕೊಳ್ಳೋದೇನು -1 ಉಳ್ಕೊಳ್ಳುತ್ತೆ, sin ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಏನ್ ಬರುತ್ತಪ್ಪ, cos ಸ್ಕ್ವೇರ್ ಥೀಟಾ ಬರುತ್ತೆ. ಬಿಕಾಸ್ cos ಇಂಟು cos ಅಂದ್ರೆ ಈ cos ನ ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ cos ಕ್ಯೂಬ್ ಥೀಟಾ ಇರೋದು cos ಟು ದಿ ಪವರ್ 4 ಆಗುತ್ತೆ. ಸೊ ಜಿ ಕ್ಯಾನ್ಸಲ್ ಆಯ್ತು, 2 ಇದೆ, ಎಲ್ಲೂ ಕೂಡ ಕ್ಯಾನ್ಸಲ್ ಆಯ್ತು, sin ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 2 cos ಟು ದಿ ಪವರ್ ಆಫ್ 4 ಥೀಟಾ. 2 cos ಟು ದಿ ಪವರ್ ಆಫ್ 4 ಥೀಟಾ ನಾವು LCM ತಗೊಂಡ್ವಿ ಅಂತಂದ್ರೆ LCM ತಗೊಂಡು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ -2 cos ಟು ದಿ ಪವರ್ ಆಫ್ 4 ಥೀಟಾ ದಟ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2 sin ಸ್ಕ್ವೇರ್ ಥೀಟಾ ಇಂಟು cos ಸ್ಕ್ವೇರ್ ಥೀಟಾ ಬರುತ್ತೆ. ಯಾಕೆ ಅಂತ ಗೊತ್ತಿರಲಿ, 2 cos ಟು ದಿ ಪವರ್ ಆಫ್ 4 ಥೀಟಾ LCM ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಲ್ಲೇನ್ ಬರುತ್ತೆ, ಸೊ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಏನ್ ಮಾತ್ರ sin ಸ್ಕ್ವೇರ್ ಥೀಟಾ ಮಾತ್ರ ಬರುತ್ತೆ. ಸೊ ದಿಸ್ ವ್ಯಾಲ್ಯೂನ ಈ ಕಡೆ ತಗೊಂಡ್ವಿ ಅಂದ್ರೆ ಇದನ್ನ ಈ ಕಡೆ ತಗೊಂಡ್ವಿ ಅಂತ, ಇಲ್ಲ ಸರ್ ಇದನ್ನೇ ಬೇಕಾಗಿ ಈ ಕಡೆ ತಗೊಳ್ಳಿ, ಮೈನಸ್ sin ಸ್ಕ್ವೇರ್ ಥೀಟಾ ಈ ಕಡೆ ತಗೊಳ್ಳಿ ಅಂತ ಅನ್ಕೊಳ್ಳಿ, ಸೊ ಇದನ್ನ ಆ ಕಡೆ ತಗೊಂಡ್ರಿ ಅಂತ ಅನ್ಕೊಳ್ಳಿ, ಪ್ಲಸ್ ಆಗುತ್ತೆ, ತಪ್ಪೇನಿಲ್ಲ. ಸೊ sin ಸ್ಕ್ವೇರ್ ಥೀಟಾ ದಟ್ ಈಸ್ ಈಕ್ವಲ್ಸ್ ಟು 2 sin ಸ್ಕ್ವೇರ್ ಥೀಟಾ cos ಸ್ಕ್ವೇರ್ ಥೀಟಾ ಮೈನಸ್ ಈ ಕಡೆ ಹೋದ್ರೆ ಏನಾಯ್ತು, ಪ್ಲಸ್ ಆಯ್ತು, ಸೊ ಪ್ಲಸ್ 2 cos ಟು ದಿ ಪವರ್ ಆಫ್ 4 ಥೀಟಾ. ಸೊ sin ಸ್ಕ್ವೇರ್ ಥೀಟಾ ಹಾಗೆ ಇರಲಿ, ದಟ್ ಈಸ್ ಈಕ್ವಲ್ಸ್ ಟು ಇಲ್ಲೇನ್ ಕಾಮನ್ ತೆಗೋಣ, cos ಸ್ಕ್ವೇರ್ ಥೀಟಾ ಕಾಮನ್ ತಗೊಂಡ್ರಿ ಅಂತ ಅನ್ಕೊಳ್ಳಿ, 2 ಕಾಮನ್ ಅಂದ್ರೆ 2 cos ಸ್ಕ್ವೇರ್ ಥೀಟಾ ಕಾಮನ್ ತಗೊಂಡ್ರೆ ಉಳ್ಕೊಳ್ಳೋದೇನು, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಬರುತ್ತೆ. sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಏನಾಗುತ್ತಪ್ಪ, 1 ಆಗುತ್ತೆ, ಉಳ್ಕೊಳ್ಳೋದೇನು sin ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 2 cos ಸ್ಕ್ವೇರ್ ಥೀಟಾ. cos ಸ್ಕ್ವೇರ್ ಥೀಟಾ ಕೆಳಗಡೆ ಬಂದ್ರೆ ಓಕೆ, sin ಸ್ಕ್ವೇರ್ ಬೈ cos ಸ್ಕ್ವೇರ್ tan ಸ್ಕ್ವೇರ್ ಆಗುತ್ತೆ, ಸೊ tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 2 ಆಗುತ್ತೆ, ಸೊ tan ಥೀಟಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, √2 ಆಗುತ್ತೆ. So we get the value of tan theta, but we need the value of cos theta. Clear? So tan theta value √2 ಇದೆ ಅಂತಂದ್ರೆ just go for the triangle. ಇಲ್ಲೇ ಟ್ರಯಾಂಗಲ್ ಇದೆ, ಇಲ್ಲೇ ಟ್ರಯಾಂಗಲ್ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ, ಡ್ರಾ ಮಾಡಿದೀವಲ್ಲ ಇಲ್ಲಿ. Okay, so this is an angle theta, this is an opposite, adjacent, this is an hypotenuse. Tan theta is nothing but opposite by adjacent. ಏನಿಲ್ಲ ಅಂದ್ರೆ anything divided by that is 1 ಇದೆ. Opposite by adjacent ಅಂದ್ರೆ this is the value of √2 and this is the value of 1. Hypotenuse ನ ನೀವು ತಗೋಬೇಕಾದ್ರೆ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ ಅಂದ್ರೆ √1² + 2² ಅಂತ, √2² ಅಂತಂದ್ರೆ 2 ಆಗುತ್ತೆ, therefore √1 + 2 that is 3 ಆಗುತ್ತೆ. This hypotenuse value 3 ಆಗುತ್ತೆ. If you go for cos theta, so cos theta is equals to adjacent by hypotenuse ಆಗುತ್ತೆ, adjacent by hypotenuse, ಕರೆಕ್ಟಾ? adjacent ಯಾವ್ದಪ್ಪ ಇದರಲ್ಲಿ, that is 1, hypotenuse √3, therefore cos value 1/√3. ನಾವು ಹೇಳಿದ್ ಕರೆಕ್ಟ್ ಇದೆ, 1/√3. ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದ್ರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ v0 is equals to L into G, okay, 2 +
3 divided by root 3. 3 can be written as root 3 into root 3. Therefore, 2 plus root 3 whole to the power of 1 by 2 is a perfect answer for the question number 3. Go for option. Option now check ಮಾಡ್ಕೊಳ್ಳೋಣ. Option first. So option first is the right answer. So note it down and we can easily conclude that ಒಂದು half of the problem ಮುಂಚೆನೇ ನಾನು ಏನು ಮಾಡಿದೆ ಏನಂತ ಹೇಳಿದೆ we can choose that option 1 ಅಂತ ಹೇಳಿದೆ but exact cos theta value 1 by root 3 ನೇ ಬರುತ್ತೆ ಅಂತ ಕ್ರಾಸ್ ಚೆಕ್ ಮಾಡಿದ್ದೀನಿ ಅಷ್ಟೇ ನಾನು just I take the time and to conclude you perfect answer. Hope that ಅರ್ಥ ಆಗಿದೆ. Note it down and go for next question. Question number 3. Sorry, question number 4. So go for question number 4. A particle performs uniform circular motion with angular momentum L. Starting angular momentum L ಕೊಟ್ಟಿದ್ದಾರೆ. It performs some angular momentum. If its frequency of particle motion is off, frequency ನ ಅರ್ಧ ಮಾಡ್ತಾ ಇದ್ದಾರೆ and its kinetic energy is doubled, then the angular momentum becomes. Options ಹೆಂಗಿದೆ ಅಂತಂದ್ರೆ in the form of L ಅಲ್ಲೇ ಕೊಟ್ಟಿದ್ದಾರೆ. L by 2, 2L, L by 4, 4L ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾದ್ರೆ ಏನು ಅಂತಂದ್ರೆ ಅವ್ರು ಕೊಟ್ಟರು ಆಂಗುಲರ್ ಮೊಮೆಂಟಮ್ ಈಕ್ವೇಷನ್ಸ್ ಇನ್ ದ ಫಾರ್ಮ್ ಆಫ್ ಎಲ್ಲೇ ಬರಬೇಕು, ಕೈನೆಟಿಕ್ ಎನರ್ಜಿ ಬರಬೇಕು, ಪ್ಲಸ್ ಫ್ರೀಕ್ವೆನ್ಸಿ ಬರಬೇಕು. ಸೊ ವಿ ನೋ ದ ಬೇಸಿಕ್ ಫಾರ್ಮುಲಾ ಆಫ್ ಕೈನೆಟಿಕ್ ಎನರ್ಜಿ ಇನ್ ದ ರೊಟೇಷನಲ್ ಮೋಷನ್. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಆಫ್ mv ಸ್ಕ್ವೇರ್ ಇಸ್ ಲೀನಿಯರ್ ಮೋಷನ್ಗೆ, ಅದೇ ರೊಟೇಷನಲ್ ಮೋಷನ್ ಬಂದ್ರೆ I ಒಮೆಗಾ ಸ್ಕ್ವೇರ್. ಅಂಡ್ ದಿಸ್ ಕೈನೆಟಿಕ್ ಎನರ್ಜಿ ಕ್ಯಾನ್ ಬಿ ರಿಟನ್ ಆಸ್ ಆಫ್ ಇಂಟು I ಒಮೆಗಾ ಇಂಟು ಒಮೆಗಾ ಅಂತ ಬರೀಬಹುದು. I ಒಮೆಗಾ ಅಂದ್ರೆ ಆಂಗುಲರ್ ಮೊಮೆಂಟಮ್. So half into L omega. L is equals to ಏನು ಬರುತ್ತೆ 2 times of the kinetic energy divided by omega. Omega ಅಂತಂದ್ರೆ 2 pi of frequency ಆಗುತ್ತೆ. ಅದಲ್ವಾ 2 pi of ಅಥವಾ omega ಆಗಿರಲಿ. This is the L value, L formula. ಅವ್ರು ಹೇಳ್ತಾ ಇದ್ದಾರೆ ಫ್ರೀಕ್ವೆನ್ಸಿನ ಏನ್ ಮಾಡ್ತಾರೆ ಆಫ್ ಮಾಡ್ತಾರೆ, ಕೈನೆಟಿಕ್ ಎನರ್ಜಿ ಡಬಲ್ ಮಾಡ್ತಾರೆ. ಕೈನೆಟಿಕ್ ಎನರ್ಜಿ ಆಲ್ರೆಡಿ ಈಕ್ವೇಷನ್ 2 ಇದೆ ಅಂತಂದ್ರೆ ದಿಸ್ ಇಸ್ 2 ಆಫ್ 2 ಟೈಮ್ಸ್ ಜಾಸ್ತಿ ಮಾಡಿದ್ದಾರೆ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿನ ಆಫ್ ಮಾಡಿದ್ದಾರೆ ಅಂದ್ರೆ ಒಮೆಗಾ ಬೈ 2 ಮಾಡಿದ್ದಾರೆ. 2 ಮೇಲೋಯ್ತು. ದೆನ್ ಎಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 2 ಇಂಟು 2 ಏನಾಯ್ತಪ್ಪ 4. 4 ಇಂಟು 2 ಕೆ ಇ ಮೀನ್ಸ್ ಕೈನೆಟಿಕ್ ಎನರ್ಜಿ ಡಿವೈಡೆಡ್ ಬೈ ಒಮೆಗಾ. ಅಂಡ್ ವಿ ನೋ ದಟ್ 2 ಕೈನೆಟಿಕ್ ಎನರ್ಜಿ ಬೈ ಒಮೆಗಾ ಅಂದ್ರೆ ಎಲ್ ಅಂತ ಹೇಳಿ. ದೇರ್ಫೋರ್ ಎಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಟು 4L ಆಯ್ತು. ಆಪ್ಷನ್ ನೋಡೋಣ. ಆಪ್ಷನ್ ಏನ್ ಹೇಳುತ್ತೆ? ಫಸ್ಟ್ ಆಪ್ಷನ್ L by 2, ಸೆಕೆಂಡ್ ಆಪ್ಷನ್ 2L, ಥರ್ಡ್ ಆಪ್ಷನ್ L by 4 and 4L. So option 4 is the right answer. Clear? So note it down and go for next question. Question number 5. Note it down. So question number 5 ಹೇಳುತ್ತೆ regarding semiconductor chapter ಅಲ್ಲಿ transistor concept ಬರುತ್ತೆ. The emitter base junction of a transistor is dash biased while the collector base junction is dash biased. ಅವ್ರು ಕೊಟ್ಟಿರೋದು ಯಾವುದಕ್ಕೆ? ಎಮಿಟರ್ ಬೇಸ್. ಎಮಿಟರ್ ಬೇಸ್ ಅಂತ ತಗೊಂಡ್ವಿ ಅಂದ್ರೆ ಡಯಾಗ್ರಾಮ್ ಅಲ್ಲಿ ನೆನಪಿರ್ಲಿ, ದಿಸ್ ಇಸ್ ಅನ್ ಟ್ರಾನ್ಸಿಸ್ಟರ್ ಅಂತ ಚೂಸ್ ಮಾಡ್ತೀವಿ. ಓಕೆ, ನೆನಪಿರ್ಲಿ, ಡಯಾಗ್ರಾಮ್ ಗೊತ್ತಿರಲಿ ಅದು. ಅಂಡ್ ದಿಸ್ ಇಸ್ ಅನ್ ಬೇಸ್, ದಿಸ್ ಇಸ್ ಅನ್ ಕಲೆಕ್ಟರ್ ಅಂಡ್ ದಿಸ್ ಇಸ್ ಅನ್ ಎಮಿಟರ್. NPN ಟ್ರಾನ್ಸಿಸ್ಟರ್ PNP ಟ್ರಾನ್ಸಿಸ್ಟರ್ ಮೇಲೆ ಡೈರೆಕ್ಷನ್ ಏನಾಗುತ್ತೆ? ಡಿಪೆಂಡೆನ್ಸ್ ಅಂತ ಬರುತ್ತೆ. ಅಂದ್ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಎಮಿಟರ್ ಬೇಸ್ ನ ನಾವು ಕನೆಕ್ಷನ್ ತಗೊಂಡ್ವಿ ಮತ್ತೆ ಕಲೆಕ್ಟರ್ ಬೇಸ್ ನ ಕನೆಕ್ಷನ್ ತಗೊಂಡ್ವಿ ಅಂದ್ರೆ ದಿಸ್ ಟು. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಐ ಡ್ರಾ ಲೈಕ್ ದಿಸ್. Okay, this is emitter, this is base, this is collector. Emitter and base always forward bias ಆಗಿರಬೇಕು. In case if I take in NPN transistor, NPN forward bias. Okay, forward bias ಆಗಬೇಕು. Base and collector should be reverse biased. Base and collector should be reverse biased. Okay, ಅಂದ್ರೆ reverse bias ಆಗಬೇಕು ಅಂತಂದ್ರೆ P type ಗೆ ನೆಗೆಟಿವ್ ಟರ್ಮಿನಲ್, N type ಗೆ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಬೇಕು. ಸೊ ದಿಸ್ ಇಸ್ ರಿವರ್ಸ್ ಬಯಾಸ್. ಇಟ್ಸ್ ಕ್ಲಿಯರ್ಸ್. ಸೊ ಫಸ್ಟ್ ಫಾರ್ವರ್ಡ್ ಬಯಾಸ್ ಫಸ್ಟ್ ಡ್ಯಾಶ್ ಅಲ್ಲಿ ಅಂಡ್ ಸೆಕೆಂಡ್ ಡ್ಯಾಶ್ ಅಲ್ಲಿ ರಿವರ್ಸ್ ಬಯಾಸ್. ಸೊ ಆಪ್ಷನ್ ನೋಡ್ಕೊಳ್ಳಿ. ಆಪ್ಷನ್ ಹೇಳ್ತಾ ಇದೆ ಫಾರ್ವರ್ಡ್ ಬಯಾಸ್ ಮತ್ತೆ ರಿವರ್ಸ್ ಬಯಾಸ್ ಅಂತ ಇರೋದು ಥರ್ಡ್ ಆಪ್ಷನ್. ದೇರ್ಫೋರ್ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 5. ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 6. ನೋಟ್ ಇಟ್ ಡೌನ್. ಕ್ವೆಶ್ಚನ್ ನಂಬರ್ 6 ಹೇಳುತ್ತೆ regarding two charges plus 3.2 into 10 to the power of minus 19 coulomb and minus 3.2 into 10 to the power of minus 19 coulomb placed 2.4 angstrom. Okay, 2.4 angstrom
apart, distance of separation ಕೊಟ್ಟಿದ್ದಾರೆ. ಅಂದ್ರೆ that is an two equal and opposite charges said to be in dipole, and 2.4 angstrom is the dipole length. 2L is equals to 2.4 into 10 to the power of minus 10 meter. Apart from an electric dipole, it is placed in an uniform electric field of intensity 4 into 10 to the power of 5 volt per meter. Electric field intensity ಕೊಟ್ಟಿದ್ದಾರೆ, E value. The work done to rotate the electric dipole from an equilibrium position by 180 degree is. From equilibrium position, so theta is equals to 0 and up to 180 degree ತನಕ ಹೇಳಿದ್ದಾರೆ. So we having an equations of ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ, ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈ ಸಿಂಪಲ್ ಕಾನ್ಸೆಪ್ಟ್, ವರ್ಕ್ ಡನ್ is equals to P into E 1 minus cos theta. P means dipole moment, and dipole moment is taken as Q into 2L, and E is the electric field, and 1 minus cos 180. Cos 180 is minus 1. So minus 1 minus plus ಆಗುತ್ತೆ, 1 plus 1 2 ಆಗುತ್ತೆ. Therefore 2 into Q value our charge ಕೊಟ್ಟಿದ್ದಾರೆ 3.2 into 10 to the power of minus 19 ಕೊಟ್ಟಿದ್ದಾರೆ. 2L ಹೇಳಿದ್ದಾರೆ 2.4 into 10 to the power of minus 10 angstrom value, and E value ಹೇಳಿದ್ದಾರೆ electric field intensity 4 into 10 to the power of 5. So ಇದೆಲ್ಲ ಈಸಿ ಕ್ಯಾಲ್ಕುಲೇಷನ್ಸ್ ನೇ, ಬಹಳ ಏನು ಕಷ್ಟ ಇಲ್ಲ. ಸೊ ಎಕ್ಸಾಕ್ಟ್ 2 into 3.2 into 2.4 into 4 into power value minus 19 minus 29 minus 29 plus 5 minus 24. Okay, then work done is equals to answer minus 24 ಇದೆ. ನಿಮಗೆ ಇಲ್ಲಿ ಆಪ್ಷನ್ಸ್ ನ ಚೆಕ್ ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. minus 23 minus 23 minus 23. ಸೊ ಸೆಕೆಂಡ್ ಆಪ್ಷನ್ ರಾಂಗ್ ಆನ್ಸರ್ ಆಗುತ್ತೆ, ನೋಡ್ಕೊಳ್ಳೋದೇನು. ಸೊ 12 3 6 ಇದೆ, 10 to the power of minus 23 ಅಲ್ಲಿ ಆಪ್ಷನ್ಸ್ ನ ಹೇಳಿದ್ದಾರೆ. ರಫ್ ಕ್ಯಾಲ್ಕುಲೇಷನ್ ಮಾಡೋಣ, ನೋ ಇಶ್ಯೂ. ಓಕೆ, 4 2s 8 ಆಗುತ್ತೆ. ಓಕೆ, 8 into 3.2 into 2, 8 ನ 3 ಟೈಮ್ಸ್ ನ ತಗೊಂಡ್ರಿ ಅಂತಂದ್ರೆ ದಟ್ ಈಸ್ 24 ಆಗುತ್ತೆ, ಅಥವಾ 26 ಆಗುತ್ತೆ. ಅದನ್ನ ಇಂಟು 2 ಮಾಡಿದ್ರಿ ಅಂತ ಅನ್ಕೊಳ್ಳಿ, 26 ಅಥವಾ 27 ಆಯ್ತು, ಅಥವಾ 13 ಅಂತ ಇಂಟು 2 ಮಾಡ್ಕೊಂಡ್ರಿ, ಅಂಡ್ 2 ಟೈಮ್ಸ್ ಅಂತ ತಗೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ ವೆರಿ ನಿಯರ್ ಟು 60 ತನಕ ಬರುತ್ತೆ. ಅಂದ್ರೆ 60 ತನಕ ರಫ್ ಆಗಿ ತಗೊಂಡ್ರಿ ಅಂತಂದ್ರೆ 60 into 10 to the power of minus 24 ಜೌಲ್ ಇದೆ. ಸೊ W is equals to 6 into 10 to the power of, ವ್ಯಾಲ್ಯೂ ಕಡಿಮೆ ಆದ್ರೆ ಪವರ್ ಜಾಸ್ತಿ ಆಗುತ್ತೆ, minus 23 ಜೌಲ್. So it's clear, 6 into 10 to the power of minus 23. Option 4 is the right answer. Okay, so question number 6 ಗೆ confirm ಆಯ್ತು, option 4 is the right answer. Note it down and go for next question, question number 7. So go for 7th question now. Two planets revolve with the same angular velocity about a star. So you know that if a planet is revolving around the sun means it's an elliptical path. Okay, semi major axis, semi minor axis, adi mind irli. Kepler's law na apply madbekagutte. The radius of orbit of the outer planet is twice the radius of orbit of the inner planet. So if I consider like this, if it is a star anta tagonde anta ankondre, sun is also a star. So this is an inner planet and this is an outer planet. Just I will consider like this. This is a semi major axis ತಗೊಂಡ್ರೆ, if it is radius is r by 2, total r ಅಂತ ತಗೊಂಡ್ರೆ r by 2 ಅಂತ ತಗೊಂಡ್ರೆ, and outer ನ ಏನು ತಗೊಂಡಿದ್ರೆ that is values 4 times ಆಗುತ್ತೆ, that is r by 4. This is the planet, this is inner planet, this is the outer planet. Next ಏನು ಹೇಳಿದ್ರೆ ನೋಡಿ, the inner planet, if t is the time period of the resolution of outer planet and the time in which the inner planet will fall into the star, inner planet fall into the star, if it was suddenly stopped, suddenly stop ಆದರೆ ಅವ್ರು ಹೇಳ್ತಾರೆ t is the time period of the revolution of outer planet, find the time in which the inner planet will fall into the star ಅಂತ ಇದೆ. ಓಕೆ, ಸೊ ಟೈಮ್ ಪೀರಿಯಡ್ ವಿತ್ ರೆಸ್ಪೆಕ್ಟ್ ಟು ದಟ್ ಅವ್ರು ಹೇಳ್ತಾ ಇದ್ದಾರೆ ಇನ್ನರ್ ಪ್ಲಾನೆಟ್ಗೆ. ಇಲ್ಲಿ r by 4 ಅಂತಂದ್ರೆ ಇದು ಆಕ್ಚುಲಿ r by 4 ಆಯ್ತು ಅಂದ್ರೆ ಇದ್ರ ವ್ಯಾಲ್ಯೂ r by 2 ಆಗುತ್ತೆ. ಯಾಕೆ ಅಂತ ಗೊತ್ತಾಗುತ್ತೆ, ಇದು ಜಾಸ್ತಿ ವ್ಯಾಲ್ಯೂ, ಇದು ಕಡಿಮೆ ವ್ಯಾಲ್ಯೂ, 2 times. ಸೊ r by 4 ಈ ವ್ಯಾಲ್ಯೂ. ಸೊ ಇದ್ರ ಟೈಮ್ ಪೀರಿಯಡ್ ಅವ್ರು ಹೇಳ್ತಾರೆ t ಅಂತ ಹೇಳ್ತಾ ಇದ್ದಾರೆ, ಔಟರ್ ಪ್ಲಾನೆಟ್ ಟೈಮ್ ಪೀರಿಯಡ್ t ಅಂತ ಹೇಳ್ತಾರೆ, ಇನ್ನರ್ ಪ್ಲಾನೆಟ್ ನ ಟೈಮ್ ಪೀರಿಯಡ್ ಗೊತ್ತಿಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ t ಡ್ಯಾಶ್. ಯಾವಾಗ ಅಂದ್ರೆ ಇಟ್ ಸ್ಟಾಪ್ ಆಯ್ತು ಅಂತಂದ್ರೆ ಫಾಲ್ ಟು ಡೌನ್ ಆದ್ರೆ ಇದ್ರ ಟೈಮ್ ಪೀರಿಯಡ್ ಇನ್ನೂ ಕಡಿಮೆ ಆಗುತ್ತೆ. ಸೊ ಫೈನಲ್ ಟೈಮ್ ಪೀರಿಯಡ್ ನಾನು ತಗೋತೀನಿ, ದಟ್ ಈಸ್ ಈಕ್ವಲ್ಸ್ ಟು t ಡ್ಯಾಶ್ ಬೈ 2 ಆಗುತ್ತೆ. ಇದು ನೆನಪಿರಲಿ, ಇದು ಕಂಡೀಷನ್ ನೆನಪಿರಲಿ. ಸೊ ನೆಕ್ಸ್ಟ್ ನಾವು ತಗೋಬೇಕಾಗಿರೋದು ವಿತ್ ರೆಸ್ಪೆಕ್ಟ್ ಟು ಕೆಪ್ಲರ್ಸ್ ಲಾ ಆಫ್ ಪೀರಿಯಡ್ ನ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಹೇಳುತ್ತೆ ದಟ್ ಇಸ್ ಟೈಮ್ ಪೀರಿಯಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r ಕ್ಯೂಬ್. ಸೊ ಕ್ಯೂಬ್ ಆಫ್ ದಿಸ್ ಕಂಡೀಷನ್ ಹಂಗೆ ತಗೊಂಡ್ವಿ ಅಂತಂದ್ರೆ ಟಿ ಡ್ಯಾಶ್ ಅಂತ ತಗೊಂಡ್ತೀವಿ ಅಂದ್ರೆ ಟಿ ಡ್ಯಾಶ್ ಟೈಮ್ ಪೀರಿಯಡ್ ಸ್ಕ್ವೇರ್ ಡಿವೈಡೆಡ್ ಬೈ r ಕ್ಯೂಬ್ ಆಗುತ್ತೆ. ಇಲ್ಲಿ r ಎಷ್ಟಿದೆ, r by 4 ಕ್ಯೂಬ್ ಆಗುತ್ತೆ,
that should be equals to ಇದಕ್ಕೆ time period t square divided by r by 2 whole square r or cube ಹೋಗುತ್ತೆ r by 2 whole cube ಆಗುತ್ತೆ. then t dash by r ಅನ್ನು ಸಬ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ t dash square is equals to ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 4 ಕ್ಯೂಬ್ ಮಾಡಿದ್ರೆ 4 4 16 64 64 so 64 ಈ ಕಡೆ ಬರುತ್ತೆ ಮಲ್ಟಿಪ್ಲೈ ಮಾಡಿದ್ರೆ r cube by 64 r cube by 64 into r cube by 2 cube ಮಾಡಿದ್ರೆ 2 to the 4 4 to the 8 8 ಮೇಲೆ ಆಗುತ್ತೆ 8 by r cube into t square 8 1s 8 8s r cube ಏನಾಯ್ತು ಕ್ಯಾನ್ಸಲ್. ಸೊ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ವಿ ಅಂದ್ರೆ ಟಿ ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದೇನಾಗುತ್ತೆ ಟಿ ಆಗುತ್ತೆ ಡಿವೈಡೆಡ್ ಬೈ 8 ಇದೆ ಅದಕ್ಕೆ 8 ಗೆ ಸ್ಕ್ವೇರ್ ರೂಟ್ ಹಾಕ್ತೀನಿ ಸ್ಕ್ವೇರ್ ರೂಟ್ ಆಫ್ 8 ಸೊ ಟಿ ಡಿವೈಡ್ ಬೈ 4 2s ಆಗುತ್ತೆ 4 2s 8 ಅಂತಂದ್ರೆ 4 ಗೆ ಸ್ಕ್ವೇರ್ ರೂಟ್ 2 ಆಗುತ್ತೆ ದೆನ್ ಸ್ಕ್ವೇರ್ ರೂಟ್ ಆಫ್ 2 ಬರುತ್ತೆ 4 2s 8 4 ಗೆ ಸ್ಕ್ವೇರ್ ರೂಟ್ 2 ಸೊ 2 ರೂಟ್ 2 ಸೊ ಟಿ ಡ್ಯಾಶ್ ವ್ಯಾಲ್ಯೂ ಬರ್ತಾ ಇದೆ ದಟ್ ಈಸ್ 2 ರೂಟ್ 2 ಎಲ್ಲಾದ್ರೂ ಮಿಸ್ಟೇಕ್ ಮಾಡಿದ್ರು ನೋಡಿ ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿ ಕ್ಯೂಬ್ ಮಾಡಬೇಕಲ್ಲಪ್ಪ 4 4s 16 16 4s 64 ಅದು ಸರಿ ಇದೆ ಕ್ಯೂಬ್ ಮಾಡಿದಾಗ ಇದು ಅಷ್ಟೇ 2 2s 4 4 2s 8 8 8s 64 ಎಕ್ಸಾಕ್ಟ್ ವ್ಯಾಲ್ಯೂ 8 by 64 8 8s ಸರಿ ಇದೆ ಕಂಡೀಷನ್ ಕೂಡ ಸರಿ ಇದೆ ಟಿ ಡ್ಯಾಶ್ ಅಲ್ಲಿ ಆನ್ಸರ್ ಕೂಡ ಸರಿ ಇದೆ ಆರ್ ಕ್ಯೂಬ್ ಸರಿ ಇದೆ 8 ಅಂತ ವ್ಯಾಲ್ಯೂ by 4 8 by r cube okay t1 square okay okay ಇಲ್ಲಿ ಟೈಮ್ ಪೀರಿಯಡ್ ವ್ಯಾಲ್ಯೂಸ್ ಹೇಳಿದಾರಲ್ಲ ಕರೆಕ್ಟ್ ಕ್ವೆಶ್ಚನ್ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಕ್ವೆಶ್ಚನ್ ಒಂದು ಪಾಯಿಂಟ್ ಹೇಳಿದ್ದಾರೆ ಏನು ಇಫ್ ಟಿ ಇಸ್ ದ ಟೈಮ್ ಪೀರಿಯಡ್ ಆಫ್ ದ ರೆವಲ್ಯೂಷನ್ ಆಫ್ ದ ಔಟರ್ ಪ್ಲಾನೆಟ್ ಅಂಡ್ ಇಟ್ ದ ಟೈಮ್ ಇನ್ ವಿಚ್ ದ ಇನ್ನರ್ ಪ್ಲಾನೆಟ್ ವಿಲ್ ಫಾಲ್ ಇನ್ ಟು ದ ಸ್ಟಾರ್ ಸೊ ದಿಸ್ ವ್ಯಾಲ್ಯೂ ಇಸ್ ಕರೆಕ್ಟ್ ಇದು ನಾವು ಕರೆಕ್ಟ್ ತಗೊಂಡ್ರೆ ಪರ್ಫೆಕ್ಟ್ ಆಗಿದೆ ಅವ್ರು ಹೇಳ್ತಾ ಇದ್ದಾರೆ ಇದನ್ನೇ ನಾವು ಕಂಡೀಷನ್ ತಗೊಂಡ್ವಿ ಅಂತಂದ್ರೆ ಇಟ್ಸ್ ವ್ಯಾಲ್ಯೂ ವಿಲ್ ಡಿಕ್ರೀಸ್ ಅಗೇನ್ ಎಷ್ಟು ಡಿಕ್ರೀಸ್ ಆಗುತ್ತೆ ಇಟ್ಸ್ ವ್ಯಾಲ್ಯೂ ಆಫ್ ಡಿಕ್ರೀಸ್ ಆಗೇ ಆಗುತ್ತೆ ಟಿ ಡ್ಯಾಶ್ ಸ್ಕ್ವೇರ್ ಇದನ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅಂತಂದ್ರೆ ಟಿ ಡ್ಯಾಶ್ ಸ್ಕ್ವೇರ್ ಟ್ರಾನ್ಸ್ಫರ್ ಆದ್ರೆ ಇದು ಟಿ ಆಗುತ್ತೆ ಅದು ಕರೆಕ್ಟ್ ಇದೆ 2 into root 2 ಅದು ಸರಿ ಇದೆ ಬಟ್ ಅವ್ರು ಹೇಳ್ತಾರೆ ಟಿ ಡ್ಯಾಶ್ ವ್ಯಾಲ್ಯೂ ಎಸ್ಪೆಷಲಿ ಈಗ ನಾವು ತಗೊಂಡಿರೋ ಟಿ ಇದೆಯಲ್ಲ ದಟ್ ವ್ಯಾಲ್ಯೂ ಬಿಕಮ್ಸ್ ಟಿ ಡಿವೈಡೆಡ್ ಬೈ ಇನ್ನ ಒಂದು ಆಫ್ ವ್ಯಾಲ್ಯೂ ವೇರಿಯೇಷನ್ ಆಗುತ್ತೆ ಸೊ ಆಫ್ ವ್ಯಾಲ್ಯೂ ವೇರಿಯೇಷನ್ ಆಯಿತು ಅಂತಂದ್ರೆ ಸೊ ನೆನಪಿರ್ಲಿ ದಟ್ ಈಸ್ 4 into square root of 2 ಇದು ಟಿ ಡ್ಯಾಶ್ ವ್ಯಾಲ್ಯೂ ಟಿ ಡಿವೈಡೆಡ್ ಬೈ ಆಫ್ ವ್ಯಾಲ್ಯೂ ವೇರಿಯೇಷನ್ ಆಗುತ್ತೆ ಬಿಕಾಸ್ ಆಫ್ ದಿ ರೇಡಿಯಸ್ ಅಂದ್ರೆ 2 times ಟೈಮ್ ಪೀರಿಯಡ್ ವೇರಿಯೇಷನ್ ಆಗುತ್ತೆ ಟಿ ಡಿವೈಡ್ ಬೈ 4 into root 2 ಬರುತ್ತೆ ಇದು ಆನ್ಸರ್ ಕರೆಕ್ಟಾ ಅಂದ್ರೆ ಟಿ ಡ್ಯಾಶ್ ವ್ಯಾಲ್ಯೂ ಟಿ ಡ್ಯಾಶ್ ಟಿ ಡಿವೈಡ್ ಬೈ 4 into root 2 ಬರ್ತದೆ ಬಟ್ ಅವ್ರು ಹೇಳ್ತಾರೆ ಟೋಟಲ್ ಟಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಇಲ್ಲಿದೆಯಲ್ಲ ಟಿ ಡ್ಯಾಶ್ ಬೈ 2 ದಟ್ ಈಸ್ ಟಿ ಡ್ಯಾಶ್ ಬೈ 2 ಮೀನ್ಸ್ ಟಿ ಡಿವೈಡೆಡ್ ಬೈ 4 into 2 ದಟ್ ಈಸ್ 8 into root 2 ಸೊ 8 into root 2 ಆಪ್ಷನ್ ಇದೆ ರೆಸ್ಪೆಕ್ಟ್ ಟು ದಟ್ ಇನ್ನ ಒಂದು ಟೈಮ್ಸ್ ಟಿ ಡ್ಯಾಶ್ ನ ತಗೊಂಡ್ವಿ ಅಂತಂದ್ರೆ ಆನ್ಸರ್ ಅಲ್ಲಿ ಟಿ ನಾಟ್ ಅನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲ ಟಿ ಏನು ಕೊಟ್ಟಿದ್ದಾರೆ ಟಿ ಅಂತಾನೆ ಕೊಟ್ಟಿದ್ದಾರೆ by 2 confirm ಇದೆ so t naught divided by 4 into root 2 that is 8 into root 2 ಆಯ್ತು we can write it as ಆಪ್ಷನ್ ನೋಡಿ ಅಲ್ಲಿ ಆಪ್ಷನ್ ಏನು ಬಿದ್ದಾರೆ ಅಂತಂದ್ರೆ t by 8 root 2 ಕೊಟ್ಟಿದಾರಾ ಫಸ್ಟ್ ನೋಡ್ಕೊಳ್ಳಿ ಸೊ 8 root 2 ಕೊಟ್ಟಿಲ್ಲ ಅವರು ಸೊ ಅದಕ್ಕೆ ಏನು ಮಾಡೋಣ ಸ್ವಲ್ಪ ಆಪ್ಷನ್ ನ ಮಾಡಿಫಿಕೇಶನ್ ಮಾಡೋಣ ಏನು ಮಾಡೋಣ ಅಂತಂದ್ರೆ ಇಲ್ಲಿರೋ ವ್ಯಾಲ್ಯೂಗೆ t divided by 8 into root 2 ಇದೆ ಅಂತಂದ್ರೆ divided by 2 divided by 2 ಮಾಡೋಣ ಮಲ್ಟಿಪ್ಲೈ ಅಂಡ್ divided by 2 ಮಾಡೋಣ ಸೊ 2 ನ ಏನಂತ ಬರೀಬಹುದು ರೂಟ್ 2 into ರೂಟ್ 2 ಅಂತ ಬರೆದ್ರೆ ಒಂದು ರೂಟ್ 2 ಕ್ಯಾನ್ಸಲ್ ಆಯ್ತು ಸೊ ಟಿ ಇಂಟು ರೂಟ್ 2 ಡಿವೈಡೆಡ್ ಬೈ 8 to ಎಷ್ಟಾಗುತ್ತೆ 16 ಈ ಆನ್ಸರ್ ಅಲ್ಲಿ ಕೊಟ್ಟಿದ್ದಾರೆ ಅವರು ಸೊ ಟಿ ಇಂಟು ರೂಟ್ 2 ಡಿವೈಡೆಡ್ ಬೈ 16 ಆಪ್ಷನ್ ಇದೆ ನೋಡಪ್ಪ ಟಿ ರೂಟ್ 2 ಡಿವೈಡೆಡ್ ಬೈ 4 ಟಿ ರೂಟ್ 2 ಡಿವೈಡೆಡ್ ಬೈ 16 ಟಿ ರೂಟ್ 2 ಡಿವೈಡೆಡ್ ಬೈ 16 ದೆನ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಕ್ಲಿಯರ್ ಎಸ್ ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 8 So go for question number 8. A 2 meter wide truck is moving with a uniform speed of v naught is equals to 8 meter per second. ಒಂದು ಟ್ರಕ್ ಕೊಟ್ಟಿದ್ದಾರೆ ಓಕೆ ದಿಸ್ ಇಸ್ ಅನ್ ಟ್ರಕ್ ಅಂತ ತಗೋಣ ಅಂಡ್ ದಿಸ್ ಟ್ರಕ್ ಹ್ಯಾವಿಂಗ್ ಅನ್ ವೈಡ್ ಆಫ್ 2 meter. ಓಕೆ ದಿಸ್ ಇಸ್ ಅನ್ ಟ್ರಕ್
it's moving with an velocity. So velocity of truck is equals to 8 meter per second ಕೊಟ್ಟಿದ್ದಾರೆ. Along a straight horizontal road. Along a straight horizontal road. So this is an horizontal road. A pedestrian starts to cross the road with a uniform speed v when the truck is 4 meter away from him. So ಇಲ್ಲೆಲ್ಲೋ pedestrian ಇದಾನೆ ಅಂತ ಅನ್ಕೋಣ. ಓಕೆ, ಟ್ರಕ್ ಇಂದ ಪೆಡೆಸ್ಟ್ರಿಯನ್ಗೆ ಇರೋ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ 4 ಮೀಟರ್ ಇದೆ. ಪೆಡೆಸ್ಟ್ರಿಯನ್ ಈಗ ಕ್ರಾಸ್ ಆಗ್ಬೇಕು, ರೋಡ್ ನ ಕ್ರಾಸ್ ಆಗ್ಬೇಕು. ಅವ್ನು ಮೂವ್ ಆಗ್ತಿರೋ ವೆಲಾಸಿಟಿ ಇದೆಯಲ್ಲ, ದಟ್ ಇಸ್ ವಿ ಅಂತ ಕೊಟ್ಟಿದ್ದಾರೆ. ಸೊ ಅವ್ನ ಸ್ಪೀಡ್ ವಿ ಕೊಟ್ಟಿದ್ದಾರೆ. A pedestrian starts to cross a road with a uniform speed v when the truck is 4 meter away from him. The minimum value of v so that he can cross the road safely. ಅವನು ರೋಡ್ ನ ಕ್ರಾಸ್ ಮಾಡಬೇಕು. ಓಕೆ, ಇಫ್ ಇಟ್ ಇಸ್ ದಟ್ ವ್ಯಾಲ್ಯೂ 2 ಮೀಟರ್, ಇದನ್ನ ಕ್ರಾಸ್ ಮಾಡಬೇಕು. ಇದ್ರ ವ್ಯಾಲ್ಯೂ ಕೂಡ 2 ಮೀಟರ್ ತಗೋತೀನಿ. ಅಂದಮೇಲೆ ಟ್ರಕ್ ಅವನಿಗೆ ಗುದ್ದಬಾರ್ದು. ಸೊ ಯು ಕ್ಯಾನ್ ಕನ್ಸಿಡರ್ ಲೈಕ್ ದಿಸ್. ಈ ಪಾಯಿಂಟ್ ಅಲ್ಲಿ ಅವನು ಈ ತರ ಕ್ರಾಸ್ ಆಗಿ ಹೋಗ್ಬೇಕಾಗತ್ತೆ. ಈ ತರ ಹೋಗ್ಕಿಂತ ಈ ತರ ಕ್ರಾಸ್ ಆಗಿ ಹೋಗ್ಬಾರ್ದು. ಓಕೆ, ಸೊ ಇಫ್ ಇಟ್ ಈಸ್ ಡಿಸ್ಟೆನ್ಸ್ ಇಸ್ ಎಕ್ಸ್ ಅಂತ ತಗೋಣ ಫಾರ್ ಎಕ್ಸಾಂಪಲ್. ಅಂದ್ಮೇಲೆ ಟ್ರಕ್ ಇಂದ ಆ ಪಾಯಿಂಟ್ ಇದೆಯಲ್ಲ, ಇದಕ್ಕೆ ಬೇಕಾದ್ರೆ ನೇಮ್ ಕೊಡ್ಕೊಳ್ಳಿ. ಏನ್ ಕೊಡ್ಕೊಳ್ಳಿ? ಇದನ್ನ ಪಾಯಿಂಟ್ ನ ಎ ಅಂತ ಕೊಡ್ಕೊಳ್ಳಿ, ಈ ಪಾಯಿಂಟ್ ನ ಬಿ ಅಂತ ಕೊಡ್ಕೊಳ್ಳಿ, ಈ ಪಾಯಿಂಟ್ ನ ಸಿ ಅಂತ ಕೊಡ್ಕೊಳ್ಳಿ. ಪೆಡೆಸ್ಟ್ರಿಯನ್ ಮೂವ್ ಆಗ್ತಿರೋದು. ಅಂದ್ಮೇಲೆ ಟೋಟಲ್ ಡಿಸ್ಟೆನ್ಸ್ ಫಾರ್ ಎಕ್ಸಾಂಪಲ್ ಬಿ ಪಾಯಿಂಟಿಗೆ ತಗೊಂಡ್ವಿ ಅಂತಂದ್ರೆ ಇದು ವ್ಯಾಲ್ಯೂ ಎಷ್ಟಿದೆಯಪ್ಪ? ಎಕ್ಸ್ ಆದ್ನಂತರ. ಅಂದ್ಮೇಲೆ ಇದು ಎಕ್ಸ್ ಇದೆ, ಇದು 2 ಮೀಟರ್ ಇದೆ. ಆಮೇಲೆ ಇದನ್ನೇನು ತಗೋಣಪ್ಪ? ವೈ ಅಂತ ತಗೋಣ. ಯಾವ ವ್ಯಾಲ್ಯೂ? ಬಿ ಇಂದ ಸಿಗಿರೋ ವ್ಯಾಲ್ಯೂ. ಟೋಟಲ್ ಡಿಸ್ಟೆನ್ಸ್ ಆಗಿದ್ರೆ ಡಿಸ್ಪ್ಲೇಸ್ಮೆಂಟ್, ಟ್ರಕ್ ಮೂವ್ ಆಗ್ಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ, ಎಷ್ಟಾಗುತ್ತಪ್ಪ? ಎಸ್ ಇಸ್ ಈಕ್ವಲ್ಸ್ ಎಷ್ಟಾಗುತ್ತೆ? 4 ಪ್ಲಸ್ ಎಕ್ಸ್. ಸೊ ಡಿಸ್ಟೆನ್ಸ್ ಕವರ್ಡ್ ಬೈ ದ ಟ್ರಕ್. ಅಕಸ್ಮಾತ್ ಪರ್ಸನ್ ನ ಗುದ್ದಬೇಕು ಅಂತಂದ್ರೆ ಎಸ್ ಇಸ್ ಈಕ್ವಲ್ಸ್ ಟು 4 ಪ್ಲಸ್ ಎಕ್ಸ್. ಅದೇ ಪರ್ಸನ್ ಪಾಸ್ ಆಗೋ ವೈ ವ್ಯಾಲ್ಯೂ ಇದೆಯಲ್ಲ, ವೈ ಬೇಕು ಅಂತಂದ್ರೆ ಅದಕ್ಕೆ ಏನಾಗುತ್ತೆ ಈಕ್ವೇಶನ್? ವೈ ಇಸ್ ಈಕ್ವಲ್ಸ್ ಟು, ಇದು 2 ಇದೆ, ಇದು ಎಕ್ಸ್ ಇದೆ, ಸ್ಕ್ವೇರ್ ರೂಟ್ ಆಫ್ ತಗೊಂಡ್ವಿ ಅಂದ್ರೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ 4 ಪ್ಲಸ್ ಎಕ್ಸ್ ಆಗುತ್ತೆ. And this is the distance which is covered with respect to that passenger. ಇದು pedestrian ಆಗುತ್ತೆ, ಇದು ಏನಾಗುತ್ತೆ? ಟ್ರಕ್ ಆಗುತ್ತೆ. ಇದು ಟ್ರಕ್ ನ ಡಿಸ್ಟೆನ್ಸ್, ಡಿಸ್ಟೆನ್ಸ್ ಆಫ್ ಟ್ರಕ್. ಸೊ ಡಿಸ್ಟೆನ್ಸ್ ಆಫ್ pedestrian. ಸೊ ಟೈಮ್ ಟೇಕನ್ ಬೈ ದ ಟ್ರಕ್ ಇದೆಯಲ್ಲ, ಅದು ನಾನು ಟಿ ಟಿ ಅಂತ ತಗೋತೀನಿ. ಟೈಮ್ ತಗೊಳ್ಳೋದು ಟಿ ಟಿ ಅಂತ ತಗೋತೀನಿ. pedestrian ಹೋಗೋದು ಇದೆಯಲ್ಲ, ಅದನ್ನ ಟಿ ಪಿ ಅಂತ ತಗೋತೀನಿ. ಅಂಡ್ ವಿ ನೋ ದಟ್ ಏನು with respect to the velocity ತಗೊಂಡ್ರೆ velocity is equals to displacement by time ಇರುತ್ತೆ. time is equals to ಏನು ಬರುತ್ತೆ? velocity by, ಓಕೆ, ನಾವು ಟೈಮ್ ನ ತಗೊಳ್ಳೋದಾಯ್ತು ಅಂದ್ರೆ velocity by distance ಆಗ್ತಾ ಬರುತ್ತೆ. ಸೊ distance by time is velocity. ಸೊ ಡಿಸ್ಟೆನ್ಸ್ ಗೊತ್ತಿದೆ, ಟೈಮ್ ಬೇಕು ಅಂತಂದ್ರೆ time is equals to distance by velocity ಆಗುತ್ತೆ. therefore time of truck is equals to, time of truck ಏನು ಬರುತ್ತೆ? velocity of truck divided by distance of truck. ವೆಲಾಸಿಟಿ ಆಫ್ ಟ್ರಕ್ ಇಲ್ಲಿದೆ 8 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ, ಕರೆಕ್ಟ್ ಇದೆಯಾ ಅಥವಾ ತಪ್ಪರ್ದ? ಎಸ್, ಸ್ವಲ್ಪ ಮಿಸ್ಟೇಕ್ ಮಾಡಿದೆ, ವೆರಿ ಸಾರಿ. ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಉಲ್ಟಾ ಮಾಡಿದ್ರೆ ಟೈಮ್ ಇಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ವೆಲಾಸಿಟಿ. therefore ಟೈಮ್ ಟೇಕನ್ ಬೈ ದ ಟ್ರಕ್ tt is equals to distance of truck divided by velocity of truck. ಡಿಸ್ಟೆನ್ಸ್ ಏನು ಬರುತ್ತೆ? 4 plus x divided by velocity of truck is 2, that is 8. ಇದನ್ನ equation number 1 ಅಂತ ತಗೊಳ್ಳಿ. ನೆಕ್ಸ್ಟ್ ಅದೇ ತರ ನಾವು ಟೈಮ್ ಟೇಕನ್ ಬೈ ದ pedestrian ತಗೊಂಡ್ವಿ ಅಂತಂದ್ರೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ರೂಟ್ ಆಫ್ 4 plus x divided by ಪ್ಯಾಸೆಂಜರ್ ನ. ಸೊ ವೆಲಾಸಿಟಿ ಆಫ್ pedestrian ನಮಗೆ ಗೊತ್ತಿಲ್ಲ, ಅದನ್ನೇ ಕ್ಯಾಲ್ಕುಲೇಟ್ ಮಾಡ್ಬೇಕು, ಯಾಕಂದ್ರೆ ಅದನ್ನೇ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ಕ್ವಶನ್ ಅಲ್ಲಿ. ಸೊ ಈಗ ಇದನ್ನ equation number 2 ಅಂತ ತಗೊಂಡ್ತೀನಿ. ಇವರಿಬ್ರು ಕ್ಲಾಶ್ ಆಗಬಾರ್ದು ಅಂದ್ರೆ ಈ ಹೋಗ್ತಿರೋ ಟೈಮಿಂಗ್ಸ್, ಇವರಿಬ್ಬರ ಟೈಮಿಂಗ್ಸ್ ಏನಾಗಿರ್ಬೇಕು? ಸೇಮ್ ಆಗಿರ್ಬೇಕು. ಸೊ ಟೈಮ್ ಟೇಕನ್ ಟು ಮೂವ್ ಫಾರ್ ದ ಟ್ರಕ್ ಅಂಡ್ ಟೈಮ್ ಟೇಕನ್ ಫಾರ್ ದ ಮೂವ್ ಫಾರ್ ಎ pedestrian ಶುಡ್ ಬಿ ಸೇಮ್. ಎರಡು ಸೇಮ್ ಆದ್ರೆ ಮಾತ್ರ ಟಿ ಟಿ ಇಸ್ ಈಕ್ವಲ್ಸ್ ಟು ಟಿ ಪಿ ಆಯ್ತು. ಅದರ ಈಕ್ವೇಶನ್ ತಗೋತೀನಿ. 4 ಪ್ಲಸ್ ಎಕ್ಸ್ ಬೈ 8 ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 4 ಪ್ಲಸ್ ಎಕ್ಸ್ ಬೈ ವಿ ಪಿ. ಕ್ಲಿಯರ್? ಸೊ ದಿಸ್ ಇಸ್ ಅ ಕಂಡೀಷನ್. ಇಲ್ಲೂ 4 ಪ್ಲಸ್ ಎಕ್ಸ್ ಇದೆ, ಕನ್ಫರ್ಮ್ ಅಲ್ಲ? 4 ಪ್ಲಸ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯ್ತು, ಎಕ್ಸ್ ಸ್ಕ್ವೇರ್, ಐ ಆಮ್ ಸಾರಿ, ಎಕ್ಸ್ ಸ್ಕ್ವೇರ್. ಇಲ್ಲಿ 4 ಇದೆ, 2 ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಬೇಕಾಗಿದೆ ಇಲ್ಲಿ ವಿ ಪಿ. ಸೊ ವಿ ಪಿ ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಬರುತ್ತಪ್ಪ, ವಿ ಪಿ ಇಸ್ ಈಕ್ವಲ್ಸ್ ಟು 8 ಈ ಕಡೆ ತಗೊಳ್ಳಿ, ವಿ ಪಿ ಕಡೆ ಹೋಗುತ್ತೆ. ಸೊ 8 ಇಂಟು ರೂಟ್ ಆಫ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 8, ಐ ಆಮ್ ಸಾರಿ, 4 ಪ್ಲಸ್ ಎಕ್ಸ್.
ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ವಿ ಪಿ. ಪೆಡೆಸ್ಟ್ರಿಯನ್ ವೆಲಾಸಿಟಿ ಇದು ಬರುತ್ತೆ. ಅಂದ್ರೆ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ, ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ವೆಲಾಸಿಟಿ ಆಫ್ ಪೆಡೆಸ್ಟ್ರಿಯನ್. ಈ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದಕ್ಕೆ ಯಾವ ಮೆಥಡ್ ನ ಹೋಗ್ಬೇಕಾಗುತ್ತೆ ಅಂದ್ರೆ ವಿ ಹ್ಯಾವ್ ಟು ದಟ್ ಈ ಪರ್ಸನ್ ಮಿನಿಮಮ್ ವೆಲಾಸಿಟಿಲಿ ಪ್ರಾಪಗೇಟ್ ಆಗಿದ್ರೆ, ಪ್ಯಾಸೆಂಜರ್ ಅಥವಾ ಪೆಡೆಸ್ಟ್ರಿಯನ್ ಮಿನಿಮಮ್ ವೆಲಾಸಿಟಿ ಪ್ರಾಪಗೇಟ್ ಆದ್ರೆ ದೆನ್ ಈ ಕ್ಯಾನ್ ಎಸ್ಕೇಪ್ ಫ್ರಮ್ ದಿಸ್ ಹಿಟ್ಟಿಂಗ್ ಆಫ್ ದಿ ಟ್ರಕ್. ಆ ಮಿನಿಮಮ್ ವೆಲಾಸಿಟಿ ಕಂಡೀಷನ್ ಗೊತ್ತಿರಬೇಕು. minimum velocity, that is dv by dt should be equals to 0. ಅಲ್ಲಿ ಯಾರ್ದು, that is pedestrian. dv by dt is equals to 0 ಅಂದ್ರೆ vp ಗೆ ಇಂಟಿಗ್ರೇಷನ್ ಡಿಫರೆನ್ಶಿಯೇಟ್ ಮಾಡಬೇಕು, that is equals to 0. ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ this is the numerator value, this is the denominator value. ಸೊ ಈಗ ನಾವು ಬರ್ಕೋತೀವಿ, ಫಸ್ಟ್ ವ್ಯಾಲ್ಯೂಗೆ ಡಿಫರೆನ್ಶಿಯೇಟ್ ಮಾಡ್ತೀನಿ ಅಂಡ್ ಸೆಕೆಂಡ್ ವ್ಯಾಲ್ಯೂ ಹಾಗೆ ಉಳಿಸ್ಕೋತೀನಿ ಡಿಫರೆನ್ಸಿಯೇಷನ್ ಅಲ್ಲಿ. ಅಂದ್ರೆ 4 + x ನ ಹಾಗೆ ಉಳಿಸ್ಕೋತೀನಿ. ಸೆಕೆಂಡ್ ರೂಟ್ ಆಫ್ ದಿಸ್ 4 + x² ಇದೆಯಲ್ಲ, 8 ಬಿಟ್ಬಿಡಿ ಕಾನ್ಸ್ಟೆಂಟ್, ಅದು ರೂಟ್ ಆಫ್ 4 + x² ಇದೆಯಲ್ಲ, ಅದಕ್ಕೆ ನಾವು ಏನ್ ಮಾಡಿದ್ರೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ದಟ್. ಎಕ್ಸ್ ಅಂತೂ ಉಳ್ಕೊಳ್ಳುತ್ತೆ, ದಟ್ ಈಸ್ x/2 ಆಗುತ್ತೆ. ದೆನ್ 2 ಕ್ಯಾನ್ಸಲ್ ಆಗುತ್ತೆ, ಯಾಕಂದ್ರೆ ಓಲ್ ಟು ದಿ ಪವರ್ 1/2 ಬರುತ್ತೆ. ಅದನ್ನ ನಾವು ಅಪ್ಲೈ ಮಾಡಿದ್ವಿ ಅಂತಂದ್ರೆ 2x ಅಲ್ಲಿ 1/2 ಮಲ್ಟಿಪ್ಲೈ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. x ಡಿವೈಡೆಡ್ ಬೈ ರೂಟ್ ಆಫ್ ಏನ್ ಬರುತ್ತೆ, 4 + x² ಬಂದೇ ಬರುತ್ತೆ. ಮೈನಸ್ ಯಾರಿಗೆ ನಾವು ಹಾಗೆ ಉಳ್ಕೋಬೇಕಾಗುತ್ತೆ, ಇದು ವ್ಯಾಲ್ಯೂ ಹಾಗೆ ಉಳಿಸ್ಕೋಬೇಕಾಗುತ್ತೆ. ಯಾವ ವ್ಯಾಲ್ಯೂ, ರೂಟ್ ಆಫ್ 4 + x² ಹಾಗೆ ಉಳಿಸ್ಕೋಬೇಕು. 4 + x ಗೆ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ x ಗೆ ಡಿಫರೆನ್ಶಿಯೇಷನ್ 1 ಆಗುತ್ತೆ, ಸೊ ಹಾಗೆ ಉಳ್ಕೊಳ್ಳುತ್ತೆ. ಆಲ್ ಡಿವೈಡೆಡ್ ಬೈ 4 + x² ಆಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ನಮಗೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ ನೋಡಿ. 4 + x² ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗ್ಬಿಡುತ್ತೆ, ಕರೆಕ್ಟಾ? ಅಂಡ್ ನೆಕ್ಸ್ಟ್ ಈ 4 + x² ಸ್ಕ್ವೇರ್ ರೂಟ್ ಇದೆಯಲ್ಲ, ಇದಕ್ಕೆ ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಂತ ಅಂದ್ರೆ ಅಗೇನ್ 4 + x² ಆಗುತ್ತೆ, ಸ್ಕ್ವೇರ್ ರೂಟ್ ಮಲ್ಟಿಪ್ಲೈ ಆದ್ರೆ. ಸೊ ಅದು ನೆಕ್ಸ್ಟ್ ಈ ಕಡೆ ಮಲ್ಟಿಪ್ಲೈ ಆದ್ರೆ 0 ಆಗುತ್ತೆ. ಉಳ್ಕೊಳ್ಳೋದು ಈ x ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 4x + x² ಮೈನಸ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ರೂಟ್ 2 × ರೂಟ್ 2 ಹೆಂಗೆ 2 ಆಗುತ್ತೋ, ರೂಟ್ ಆಫ್ 4 + x² × ರೂಟ್ ಆಫ್ 4 + x² 4 + x² ಆಗುತ್ತೆ. 4 + x² ಇರೋದು 4 - x² ಆಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 0. ಕರೆಕ್ಟಾ? ದೆನ್ ಸೊ ಪ್ಲಸ್ x² - x² ಏನಾಯ್ತಪ್ಪ, ಕ್ಯಾನ್ಸಲ್ ಆಯ್ತು. ಉಳ್ಕೊಳ್ಳೋದು 4x - 4, ಸೊ 4x is equals to 4, x is equals to ಎಷ್ಟು ಬಂತು, 1 ಬಂತು. x is equals to 1. x ವ್ಯಾಲ್ಯೂ 1 ಬಂತು ಅಂದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 + 1 5 ಆಯ್ತು, ರೂಟ್ 5 ಆಯ್ತು. ಸೊ vp is equals to 8 × ರೂಟ್ 5 ಡಿವೈಡೆಡ್ ಬೈ 4 + 1 5 ಆಯ್ತು. ಸೊ ರೂಟ್ 5 ನಥಿಂಗ್ ಬಟ್ 5 ನ ರೂಟ್ 5 × ರೂಟ್ 5 ಬರೆದ್ರೆ 1 ರೂಟ್ 5 1 ರೂಟ್ 5 ಕ್ಯಾನ್ಸಲ್ ಆಯ್ತು, ದಟ್ ಈಸ್ ಈಕ್ವಲ್ಸ್ ಟು 8 ಡಿವೈಡೆಡ್ ಬೈ ರೂಟ್ 5. ರೂಟ್ 5 ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 2.4 ಸಮಥಿಂಗ್ ಬರುತ್ತೆ. 2.4 ನ ಈ ಕಡೆ ನೀವು ತಗೊಂಡ್ವಿ ಅಂತಂದ್ರೆ 3 ಟೈಮ್ಸ್ ಅಂತೂ ಹೋಗೇ ಹೋಗುತ್ತೆ. ಸೊ 3 ಟೈಮ್ಸ್ ಆಫ್ ವ್ಯಾಲ್ಯೂ ಹೋಗೇ ಹೋಗುತ್ತೆ ಅಂದ್ರೆ ರಫ್ ಆಗಿ ನಾವು ಚೆಕ್ ಮಾಡ್ಕೊಂಡ್ರೆ 3 ಟೈಮ್ಸ್ ಯಾವ್ದು ಆನ್ಸರ್ ಇದೆ ನೋಡ್ಕೊಳ್ಳಿ. ಸೊ ಇಲ್ಲಿರೋದು 3 ಪಾಯಿಂಟ್ ಸಮಥಿಂಗ್ ಅಲ್ಲಿ ಅಂದ್ರೆ ಒಂದೇ ಆಪ್ಷನ್, ದಟ್ ಇಸ್ ಫಸ್ಟ್ ಆಪ್ಷನ್ 3.57. ಸೊ ಯು ವಿಲ್ ಗೆಟ್ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ 3.57. ಆನ್ಸರ್ ಮೀಟರ್ ಪರ್ ಸೆಕೆಂಡ್. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆಯಾ? ಸೊ ಇಲ್ಲಿ ಪ್ಯಾಸೆಂಜರ್ ಪೆಡೆಸ್ಟ್ರಿಯನ್ ಟ್ರಕ್ಕಿಗೆ ಇಟ್ಟಾಗ್ದಲೇ ಒಂದು ಪಾಸ್ ಆಗಬೇಕು ಅಂದ್ರೆ ಆ ಸ್ಪೀಡ್ ಇಷ್ಟಿರಲೇಬೇಕು, 3.57 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಪಾಸ್ ಆಗಂತಂದ್ರೆ ಇದು ಬಂದು ಈ ಪಾಯಿಂಟ್ ರೀಚ್ ಆಗೋಷ್ಟೊತ್ತಿಗೆ ಟ್ರಕ್ 8 ಮೀಟರ್ ಪರ್ ಸೆಕೆಂಡ್ ಬರ್ತಾ ಇರುತ್ತೆ. ಬಂದು ರೀಚ್ ಆಗೋಷ್ಟೊತ್ತಿಗೆ ರೋಡ್ ನ ಈಸಿಯಾಗಿ ಕ್ರಾಸ್ ಮಾಡುತ್ತೆ. ಕ್ಲಿಯರ್? ನೋಟ್ ಇಟ್ ಡೌನ್ ಅಂಡ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್, ಕ್ವೆಶ್ಚನ್ ನಂಬರ್ 9. So go for question number 9. A gas mixture consists of 2 moles of oxygen. Okay, N is equals to 2 for oxygen. Oxygen is nothing but diatomic. So diatomic, nothing but degrees of freedom ಎಷ್ಟಾಗುತ್ತೆ, 5 ಆಗುತ್ತೆ. And 4 moles of argon. So N is equals to 4 ಕೊಟ್ಟಿದ್ದಾರೆ ಯಾರಿಗೆ, argon. It is a monoatomic. So monoatomic ಗೆ degrees of freedom ಗೊತ್ತಿದೆ ನಿಮಗೆ, 3. So question ಕೇಳಿದ್ದಾರೆ ನೋಡಿ. At a temperature T, neglecting all vibrational modes, the total internal energy of the system is. So question is for internal energy. So internal energy calculate ಮಾಡಬೇಕು ಅಂದ್ರೆ U, that is U is equals to ಏನು ಬರುತ್ತೆ, F/2 N into RT ಬರುತ್ತೆ ಫಾರ್ಮುಲಾ, F/2 NRT. F ಅಂದ್ರೆ degrees of freedom. ನಾನು ಫಸ್ಟ್ ತಗೋತೀನಿ, that is internal energy for oxygen, that is equals to F value 5/2, number of moles ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 2 into RT. 2 cancel, that is UO2, that is equals to 5 RT. ಸೊ ನೆಕ್ಸ್ಟ್ ಅದೇ ಆರ್ಗಾನಿಕ್ ತಗೊಂಡ್ವಿ ಅಂತಂದ್ರೆ ಆರ್ಗಾನಿಕ್ ತಗೊಂಡು ಈಕ್ವೇಶನ್ ಅಂತಂದ್ರೆ ದಟ್ ಈಸ್ ಈಕ್ವಲ್ಸ್ ಟು ಸೇಮ್ ಫಾರ್ಮುಲಾ F/2 NRT. ಸೊ U argon is equals to F value is to 3/2 ಎಷ್ಟು ಮೋಲ್ಸ್ ಕೊಟ್ಟಿದ್ದಾರೆ, 4 moles.
4 into RT. 2 ones are 2 twos are 3 twos are 6. So 6 RT. Or total internal energy ಕೇಳಿದರೆ that is U is equals to U oxygen plus U argon mixture. That is 5 RT plus 6 RT. That is equals to 11 RT. Option ನೋಡೋಣ. So option 4 RT, 9 RT, 11 RT and 15 RT. Option 3 is the right answer. Note it down and go for next question. Question number 10. So question number 10 ಹೇಳ್ತಾ ಇದೆ regarding polarization. Unpolarized light of intensity 32 watt per meter square. Unpolarized light intensity I0 ಅಂತ ತಗೋತೀವಿ 32 watt per meter square. Passes through the three polarizers such that transmission axis of the first and second polarizer makes an angle of 30 degree. So this is first polarizer ಅಂತ ತಗೋತೀನಿ and this is on second polarizer and this is on third polarizer ಅಂತ ತಗೋತೀನಿ. ಮೂರು polarizer ನ ಪ್ಲೇಸ್ ಮಾಡಿದರೆ ಇದನ್ನ ಬೆನ್ಸಿನ್ ರಿಂಗ್ ಅಂತ ತಗೋಬಹುದು ನೀವು ಅಥವಾ ಇದನ್ನ ನಾವು polarizer ಅಂತ ತಗೊಂಡಿದ್ದೀನಿ ಅಷ್ಟೇ. ಅವ್ರು ಹೇಳ್ತಾ ಇದ್ದಾರೆ ಫಸ್ಟ್ ಮತ್ತೆ ಸೆಕೆಂಡ್ ಇನ್ಸಿಡೆಂಟ್ ಆಗ್ತಿರೋ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್ I0 ಇದೆ ಅಂತಂದ್ರೆ ನೆಕ್ಸ್ಟ್ ಇದು I0/2 ಆಗುತ್ತೆ, I0/4 ಆಗುತ್ತೆ, ನೆಕ್ಸ್ಟ್ I0/8 ಆಗುತ್ತೆ. 2 ಟೈಮ್ಸ್ ಕಮ್ಮಿ ಆಗುತ್ತೆ. I0/2, I0/4 ಅದ್ರ ಆಫ್ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇನ್ನೂ ಒಂದು ಹೋಯ್ತು ಅಂತಂದ್ರೆ I0/8 ಆಗುತ್ತೆ. ಇಲ್ಲಿ ಫಸ್ಟ್ ಇಂಟೆನ್ಸಿಟಿ ಗೊತ್ತಿರಲಿ ನಿಮ್ಮ ಮೈಂಡ್ ಅಲ್ಲಿ ಇರಲಿ. ಅವ್ರು ಹೇಳ್ತಾ ಇದಾರೆ ಇವರಿಬ್ರು ಮಧ್ಯ ಆಂಗಲ್ ಇದೆಯಲ್ಲ ದಟ್ ಈಸ್ 30 ಡಿಗ್ರಿ ಇದೆ ಅಂತ ಹೇಳ್ತಾರೆ ಆಕ್ಸಿಸ್. ನೆಕ್ಸ್ಟ್ ಅವ್ರು ಹೇಳ್ತಾ ಇದಾರೆ ಕ್ವಶನ್ ಅಲ್ಲಿ with each other and the transition axis of the last polarizer is crossed with an that of first ಅಂತ ಇದೆ. ಲಾಸ್ಟ್ಗೂ ಇದಕ್ಕೂ ಫಸ್ಟ್ಗೂ ಕ್ರಾಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಫಸ್ಟ್ಗೂ ಮತ್ತೆ ಇವೆರಡಕ್ಕೂ ಸೆಕೆಂಡ್ಗೂ 30 ಡಿಗ್ರಿ ಇದೆ ಅಂತಂದ್ರೆ ಇದಕ್ಕೂ ಮತ್ತೆ ಏನ್ ಮಾಡಿದ್ದಾರೆ ಕ್ರಾಸ್ ಮಾಡಿದ್ದಾರೆ. ಅಂದ್ರೆ ಕ್ರಾಸ್ ಮಾಡಿದ್ದಾರೆ ಅಂತಂದ್ರೆ 13 ರಿಮೈನಿಂಗ್ ಆಂಗಲ್ ಎಷ್ಟಾಗುತ್ತೆ 60 ಡಿಗ್ರಿ ಆಗುತ್ತೆ. ಇದು 30 ಡಿಗ್ರಿ ಆದ್ರೆ ಇದು 60 ಡಿಗ್ರಿ ಆಗುತ್ತೆ. ಇಂಟೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಇಂಟೆನ್ಸಿಟಿ is equals to I0/2 ಆಗುತ್ತೆ ದಟ್ ಈಸ್ cos square theta. ಇದು 1 ಆಗುತ್ತೆ and this is cos square theta 2 ಆಗುತ್ತೆ. So I is equals to I0 value 32 ಇದೆ divided by 2 ಇದೆ. cos square theta 1 cos 30 √3/2 √3/2 ನಾವು ಏನು ಮಾಡಿದ್ರೆ ಸ್ಕ್ವೇರ್ ಮಾಡ್ಕೊಂಡ್ವಿ ಅಂದ್ರೆ 3/4 ಆಗುತ್ತೆ into cos 60 ಡಿಗ್ರಿ 1/2 that is 1/4 ಆಗುತ್ತೆ. ಕರೆಕ್ಟಾ? 4 1s 4 8s 4 1s 4 2s 2 ಏನಾಯ್ತು ಕ್ಯಾನ್ಸಲ್. ಸೊ I is equals to 3 watt per meter square. ಆಪ್ಷನ್ ಇದೆ ಚೆಕ್ ಮಾಡ್ಕೊಳ್ಳಿ. ಸೊ ಇಟ್ಸ್ an easy answer that is 3 watt per meter square. Option 1 is the right answer. Note it down and go for next question, that is question number 11. Question number 11 ಹೇಳ್ತಾ ಇದೆ in the concept of when metallic surface is illuminated with radiation of wavelength lambda, the stopping potential is V. Okay, incident wavelength lambda ಇದೆ, stopping potential V ಕೊಟ್ಟಿದ್ದಾರೆ. So ಈ ಕಾನ್ಸೆಪ್ಟ್ ಗೆ ಹೋಯ್ತು ಅಂತಂದ್ರೆ we having a formula kinetic energy EV is equals to h nu minus work function phi naught. Then you can write EV is equals to hc by lambda minus hc by lambda naught. This is taken as equation number 1. If the same surface is illuminated with a radiation of wavelength 2 lambda, the stopping potential is V/4. The threshold wavelength for the metallic surface is lambda naught ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಪೊಟೆನ್ಷಿಯಲ್ ನ V/4 ಮಾಡ್ತಾ ಇದೀವಿ ಅಂಡ್ ಇನ್ನೊಂದು ವರ್ಡ್ ಹೇಳಿದ್ದಾರೆ ವೇವ್ ಲೆಂತ್ ನ 2 ಲ್ಯಾಂಬ್ಡಾ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಇದೇ ಫಾರ್ಮ್ ಅಲ್ಲಿ ನಾವು ಬರ್ಕೊಂಡ್ವಿ ಅಂತಂದ್ರೆ ಸೆಕೆಂಡ್ ಈಕ್ವೇಶನ್ ಬರುತ್ತೆ EV/4 ಬರುತ್ತೆ ದಟ್ ಈಸ್ ಈಕ್ವಲ್ಸ್ ಟು hc ಬೈ ಲ್ಯಾಂಬ್ಡಾ ಇರೋದು 2 ಲ್ಯಾಂಬ್ಡಾ ಆಗುತ್ತೆ ಮೈನಸ್ hc ಬೈ ಏನ್ ಬರುತ್ತೆ ಲ್ಯಾಂಬ್ಡಾ ನಾಟ್ ಬರುತ್ತೆ ಈಕ್ವೇಶನ್ ನಂಬರ್ 2. ಸೊ ನಮಗೆ ಅವ್ರ ಕ್ವಶನ್ ಕೇಳ್ತಿದ್ದಾರೆ ಲ್ಯಾಂಬ್ಡಾ ನಾಟ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ನ ಡಿವೈಡ್ ಮಾಡ್ಕೊಳ್ಳಿ. 1/2 ಮಾಡಿದ್ರೆ EV ಕ್ಯಾನ್ಸಲ್ 1/4 ಇದ್ಮೇಲೆ ಹೋದ್ರೆ 4 ಆಗುತ್ತೆ. ಸೊ 4 is equals to hc ಕಾಮನ್ ತಗೊಳ್ಳಿ, ಎರಡನ್ನೂ ನೀವು ರೇಷಿಯೋ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ಸೊ ಮೇಲ್ಗಡೆ ಏನು ಮಾತ್ರ ಉಳ್ಕೊಳ್ಳುತ್ತೆ 1/λ ಮೈನಸ್ 1/λ ನಾಟ್ ಡಿವೈಡೆಡ್ ಬೈ 1/2 ಲ್ಯಾಂಬ್ಡಾ ಮೈನಸ್ 1/λ ನಾಟ್ ಬರುತ್ತೆ. ಕರೆಕ್ಟಾ? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. 4/2 ಅಂದ್ರೆ 2 1s 2 2s. ಸೊ ಇಲ್ಲಿ ಏನು ಉಳ್ಕೊಳ್ಳುತ್ತೆ 2/λ ಉಳ್ಕೊಳ್ಳುತ್ತೆ ಮೈನಸ್ 4 ಮಲ್ಟಿಪ್ಲೈ ಮಾಡಿದ್ರೆ 4/λ ನಾಟ್ ಆಗುತ್ತೆ ದಟ್ ಈಸ್ ಈಕ್ವಲ್ಸ್ ಟು 1/λ ಮೈನಸ್ 1/λ ನಾಟ್. ಬೇಕಾಗಿರೋದು ಲ್ಯಾಂಬ್ಡಾ ನಾಟ್ ಆಗಿರೋದ್ರಿಂದ ಮೈನಸ್ ಅದನ್ನ ಆ ಕಡೆ ತಗೊಂಡ್ರೆ ಪ್ಲಸ್ ಆಗುತ್ತೆ, ಇಲ್ಲ ಇದನ್ನ ಈ ಕಡೆ ತಗೊಂಡ್ರೆ ಅಷ್ಟೇ, ತಪ್ಪೇನಿಲ್ಲ. ಹಂಗೆ ತಗೊಂಡ್ವಿ ಅಂತಂದ್ರೆ ಇದನ್ನ ಈ ಕಡೆ ತಗೊಳ್ಳಿ, ಇದನ್ನ ಈ ಕಡೆ ತಗೊಳ್ಳಿ.
1 by lambda ಈ ಕಡೆ ಬರುತ್ತೆ. So 2 by lambda minus 1 by lambda. 2 by lambda minus 1 by lambda. That is equals to minus 4 ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. 4 by lambda naught minus 1 by lambda naught. ಈ ಸಿಂಪಲ್ ಲಾಜಿಕ್ ಕ್ಯಾಲ್ಕುಲೇಷನ್ಸ್. 2 times of 1 by lambda ದಲ್ಲಿ minus 1 by lambda ಹೋಯ್ತು ಅಂತ ಅನ್ಕೊಳ್ಳಿ. 2 times ಅಲ್ಲಿ 1 ಹೋಯ್ತು ಅಂದ್ರೆ 1 ಆಗುತ್ತೆ. ಸೊ 1 by lambda ಮಾತ್ರ ಬರುತ್ತೆ. That is equals to 4 times ಅಲ್ಲಿ 1 ಹೋಯ್ತು ಅಂದ್ರೆ 3 ಆಗುತ್ತೆ. So 3 by lambda naught ಆಗುತ್ತೆ. So lambda naught is equals to 3 lambda. This is the final answer. Lambda naught is equals to 3 lambda. Observe ಮಾಡಿ options ಏನು ಕೊಟ್ಟಿದ್ದಾರೆ ನೋಡಿ. Options 5 lambda, 3 lambda. So 3 lambda, that is option 2 is the right answer. Clear? Note it down and go for next question. Question number 12. Question number 12 ಹೇಳ್ತಾ ಇದೆ the concept of observe ಮಾಡಿ. The acceleration time graph ಕೊಟ್ಟಿದ್ದಾರೆ. So view ಮಾಡಿ. Time versus x axis and acceleration along the y axis. Graph ಈ ತರ ಇದೆ. That is ಈ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ 8 meter per second square and ಈ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ 8 second ಕೊಟ್ಟಿದ್ದಾರೆ. ಕರೆಕ್ಟ್ ಏನಪ್ಪ? So of a particle moving along x axis as shown in the figure, if the particle starts with velocity 3 meter per second, starts with 3 meter per second ಅಂದ್ರೆ initial velocity ಕೊಟ್ಟಿದ್ದಾರೆ 3 meter per second. ಏನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ? Find the velocity of the particle at t is equals to 8 second. ಅಂದ್ರೆ v final ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಒಂದ್ ಗೊತ್ತಿರಲಿ, ಏರಿಯಾ ಅಂಡರ್ AT ಗ್ರಾಫ್ ಅಂತ ತಗೊಂಡ್ರೆ that will give change in velocity. ಏರಿಯಾ ಅಂಡರ್ ಯಾವ ಗ್ರಾಫು? AT ಗ್ರಾಫ್. ಏನ್ ಕೊಡುತ್ತಪ್ಪ? That will give change in velocity. Change in velocity is equals to final velocity minus initial velocity. So area calculate ಮಾಡ್ಕೊಂಡ. Delta V ಅಂದ್ರೆ area. Half into base into height. Base into height, that is 8 into 8. 1s 4s 8 4s ಎಷ್ಟು ಬರುತ್ತಪ್ಪ? 32 meter per second ಬರುತ್ತೆ. Change in velocity 32 meter per second ಅಂತ ಕನ್ಫರ್ಮ್ ಆಯ್ತು. ಇದು 32 ಆಯ್ತು ಅಂತಂದ್ರೆ ಫೈನಲ್ ವೆಲಾಸಿಟಿ ಬೇಕು ಮೈನಸ್ ವಿ ಇನಿಷಿಯಲ್ 3 ಆಗುತ್ತೆ. ಮೈನಸ್ 3 ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ಸೊ ವಿ ಎಫ್ ಇಸ್ ಈಕ್ವಲ್ಸ್ ಟು 32 ಪ್ಲಸ್ 3 ಏನಾಗುತ್ತೆ? 35 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಈಸಿ ವೇ ಟು ಕ್ಯಾಲ್ಕುಲೇಟ್. ಸೊ ಆಪ್ಷನ್ ಇದೆ, ಚೆಕ್ ಮಾಡ್ಕೋಣ. ಆಪ್ಷನ್ ಏನು ಹೇಳುತ್ತಪ್ಪ? ಫಸ್ಟ್ ಆಪ್ಷನ್ ಹೇಳುತ್ತೆ 67, 29, 32, 35. ಸೊ 35 is the right answer and option 4 is the right answer. Note it down and go for next question. Question number 13. So question number 13 ಹೇಳ್ತಾ ಇದೆ in the concept of telescope. A simple telescope consisting of an objective of focal length 60 cm. Objective FO ಕೊಟ್ಟಿದ್ದಾರೆ 60 cm. Next, a single eye lens FE ಕೊಟ್ಟಿದ್ದಾರೆ, that is 5 cm. Is focused on a distant object in such a way that a parallel rays emerge from a eye lens if the object subtends an angle 2 degree. Object subtend an angle ಅಂದ್ರೆ alpha ಅಂತ ತಗೋ, that is 2 degree ಕೊಟ್ಟಿದ್ದಾರೆ. Okay, at the objective the angular width of the image is, angular width ಅಂದ್ರೆ beta ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ಸೊ ಮ್ಯಾಗ್ನಿಫೈಯಿಂಗ್ ಪವರ್ ಕಾನ್ಸೆಪ್ಟ್ ಗೆ ಹೋಗಬೇಕಾಗುತ್ತೆ. ಮ್ಯಾಗ್ನಿಫೈಯಿಂಗ್ ಪವರ್ ಕಾನ್ಸೆಪ್ಟ್ ಈಸಿ ಸಾಲ್ವ್ ಆಗುತ್ತೆ. ಸೊ ಈಸಿ ಪ್ರಾಬ್ಲಮ್. ಸೊ m is equals to beta by alpha, that is equals to f0 by fe is the standard formula magnifying power for a telescope at a distant object view, normal view ಗೆ. So beta by alpha, beta calculate ಮಾಡಕ್ಕೆ ಹೇಳಿದ್ರೆ beta is equals to f0 by fe into alpha. So beta is equals to f0 60 ಇದೆ, 60 divided by 5 into 2 degree. So beta is equals to 1 ಅಲ್ಲಿ ತಗೊಂಡ್ವಿ ಅಂತಂದ್ರೆ that is 12 ಆಗುತ್ತೆ, 12 2s 24 ಆಗುತ್ತೆ. 24 degree is the answer. Option note 24 degree idea. Yes, option first is the right answer. Note it down and go for next question. Question number 14. So question number 14 in the concept of nucleic ಹೇಳ್ತಾರೆ. Using a nuclear counter, the count rate of emitted particles from a radioactive source is measured at t is equals to 0. It was 1600. Number of atoms A0 value ಕೊಟ್ಟಿದ್ದಾರೆ 1600. Counts per second. Counts per second. At t is equals to 8 second. ಅಂದ್ರೆ ಟೈಮ್ ಸ್ಟಾರ್ಟಿಂಗ್ 0 ಇತ್ತು. t is equals to 8 second ಕೊಡ್ತಾ ಇದ್ದಾರೆ. ಆಗ ಎಷ್ಟು ಉಳ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. That is 100 counts per second ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರು ಹೇಳ್ತಾ ಇದ್ದಾರೆ the count rate observed as counts per second at t is equals to 6 second is close to ಅಂತ ಇದೆ. 6 second ಅಲ್ಲಿ ಎಷ್ಟು ಬರುತ್ತೆ ಅಂತ ಹೇಳ್ತೀವಿ. ಸಿಂಪಲ್.
we know the equation of that a by a naught is equals to 1 by 2 all to the power of n ಅಂತ ಗೊತ್ತು. and n ಅಂತಂದ್ರೆ ಏನು ಅಂತ ಕೂಡ ಗೊತ್ತಿದೆ, that is t divided by t of a by a naught ಮಾಡ್ಕೊಳ್ಳೋಣ. a by a naught ವ್ಯಾಲ್ಯೂ ಹೇಳುತ್ತೆ, that is 1000. a ವ್ಯಾಲ್ಯೂ ಎಷ್ಟು 100 ಆಗುತ್ತೆ, divided by 1600 ಆಗುತ್ತೆ. ಸೊ ಕ್ಯಾನ್ಸಲ್ 1 by 16 ಬರುತ್ತೆ. ಸೊ 1 by 2 all to the power of n ಫಾರ್ಮ್ ಅಲ್ಲಿ ಬರೆಯತಾಯ್ತು ಅಂದ್ರೆ 1 by 16 ಹೆಂಗ್ ಬರೀಬಹುದು, that is in the form of 1 by 2 all to the power of 2 to the 4, 4 to the 8, 8 to the 16, 4 ಬರೀಬಹುದು. ಸೊ n is equals to 4 ಆಯ್ತು ಅಂತಂದ್ರೆ t ಎಷ್ಟು ಅಂತ ಹೇಳಿದ್ದಾರೆ 8 ಸೆಕೆಂಡ್ ಅಂತ ಹೇಳಿದ್ದಾರೆ. ಸೊ 8 t ಆಫ್ ಈ ಕಡೆ ಹೋದ್ರೆ 8 by 4 2 ಆಗುತ್ತೆ. therefore half life is 2 seconds. half life ಎಷ್ಟಾಯ್ತು 2 seconds. half life 2 seconds ಅಂದ್ರೆ ಅಬ್ಸರ್ವ್ ಮಾಡಿ 8 ಸೆಕೆಂಡ್ ಅಷ್ಟೊತ್ತಿಗೆ 100 ಇದೆ ಅಂತಂದ್ರೆ ಅದಕ್ಕಿಂತ ಹಿಂದಿನ ಸೆಕೆಂಡ್ ಇದು 0 2 4 6 8 ಇರಬೇಕಾದ್ರೆ ಅದು 100 ಆಗ್ತಾ ಇದೆ ಅಂತಂದ್ರೆ ಇದರಿಂದ ನೆಕ್ಸ್ಟ್ ಆಫ್ ಆಗ್ತಾ ಇದೆ. ಅಂದ್ರೆ ಇದು 100 ಆಗ್ಬೇಕಂದ್ರೆ ಆಫ್ ಆಫ್ ದಿ ವ್ಯಾಲ್ಯೂ ಕಡಿಮೆ ಆಗ್ಬೇಕು ಅಂದ್ರೆ ಇಲ್ಲಿ ಕನ್ಫರ್ಮ್ 2 ಕೌಂಟ್ ಪರ್ ಸೆಕೆಂಡ್ ಆಗಿದೆ. ಇಲ್ಲಿ ಎಷ್ಟಿತ್ತು 1600 ಇತ್ತು. 1600 ಅಲ್ಲಿ ಆಫ್ ಆಯ್ತು 800 ಆಯ್ತು. 800 ಅಲ್ಲಿ ಮತ್ತೆ ಆಫ್ ಏನಾಯ್ತು, ಫಸ್ಟ್ ಆಫ್ ಲೈಫ್ ಅಲ್ಲಿ ಎಷ್ಟಾಗುತ್ತೆ 800 ಆಗುತ್ತೆ. ನೆಕ್ಸ್ಟ್ ಆಫ್ ಲೈಫ್ ಅಲ್ಲಿ ಎಷ್ಟಾಗುತ್ತೆ 400 ಆಗುತ್ತೆ. ನೆಕ್ಸ್ಟ್ ಆಫ್ ಲೈಫ್ ಅಲ್ಲಿ ಅದರ ಆಫ್ 200, ಅದರ ಆಫ್ 100. ದೆನ್ ಇಟ್ಸ್ ಕ್ಲಿಯರ್. ಅಕಸ್ಮಾತ್ ಕ್ವಶನ್ ಏನಾದ್ರು 4 ಸೆಕೆಂಡ್ ಕೇಳಿದ್ರೆ 400 ಕೌಂಟ್ ಪರ್ ಸೆಕೆಂಡ್. ಫಸ್ಟ್ ಆಫ್ ಗೆ ಕೇಳಿದ್ರೆ 2 ಸೆಕೆಂಡ್ ಕೇಳಿದ್ರೆ 800 ಕೌಂಟ್ ಪರ್ ಸೆಕೆಂಡ್. ಕ್ಲಿಯರ್. ಸೊ ಆಪ್ಷನ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ 6 ಸೆಕೆಂಡ್ ಕೇಳಿದ್ದಾರೆ 200 ಕೌಂಟ್ ಪರ್ ಸೆಕೆಂಡ್. ಆಪ್ಷನ್ ಅಬ್ಸರ್ವ್ ಮಾಡಿ 200, 400, 360, 150. So option 1 is the right answer. Clear? Note it down and go for next question. Question number 15. So go for next question. So circuit is correct. Observe ಮಾಡಿ question number 15 ಗೆ. A small town with a demand of 800 kilowatt of electric power. Circuit ಕೊಟ್ಟಿದ್ದಾರೆ, circuit ನ ಹಂಗೆ ಅಬ್ಸರ್ವ್ ಮಾಡಿ. Okay. So 800 kilowatt is the power needed. Okay, 220 volt is the source voltage. So induction, this is the line, 2 lines which is passing. Okay, adu kuda nenpirli, it's not one line, it's on 2 line. So illi bartiro output 40 volts. ಎಷ್ಟು ಕಿಲೋಮೀಟರ್ ಇದೆ 15 ಕಿಲೋಮೀಟರ್ ದೂರದಲ್ಲಿದೆ ಲೈನ್ ಪಾಸ್ ಆಗ್ತಿರೋದು. ಸೊ 4000 ವೋಲ್ಟ್ ಇದೆ ಪಾಸಿಂಗ್ ಲೈನ್. ಕ್ವಶನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಎ ಸ್ಮಾಲ್ ಟೌನ್ ವಿತ್ ಅ ಡಿಮ್ಯಾಂಡ್ ಆಫ್ 800 ಕಿಲೋವ್ಯಾಟ್ ಆಫ್ ಎಲೆಕ್ಟ್ರಿಕ್ ಪವರ್ ಅಟ್ 220 ವೋಲ್ಟ್ is situated 15 kilometer away from an electric plant generated power at 440 volt. The resistance of the two wire line carrying is 0.5 ohm per kilometer. The town gets power from the line through 4000 to 220 volt step down transformer at a substation in the town is. Our question ಕೇಳ್ತಾರೆ, you have to calculate with respect to that. ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ, ಪವರ್ ಲಾಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ಸೊ ಪವರ್ ಲಾಸ್ ಬೇಕು ಅಂತಂದ್ರೆ ಫಸ್ಟ್ ನೀವೇನ್ ಮಾಡಬೇಕು, we have to calculate the amount of current. ಇಲ್ಲಿ ಅವ್ರು ಹೇಳ್ತಾರೆ ಪವರ್ ವ್ಯಾಲ್ಯೂ, this is the power, p ವ್ಯಾಲ್ಯೂ ಹೇಳಿದ್ದಾರೆ. ಅಂಡ್ ನೆಕ್ಸ್ಟ್ ಅವ್ರು ಹೇಳ್ತಾ ಇದ್ದಾರೆ ಪವರ್ ಕೊಟ್ಟಾದ್ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ, ಪೊಟೆನ್ಷಿಯಲ್ ವ್ಯಾಲ್ಯೂ ಕೂಡ ಇದೆ. ಹೌದಪ್ಪ. ಸೊ ಪೊಟೆನ್ಷಿಯಲ್ ವ್ಯಾಲ್ಯೂ ಕೂಡ ತಗೊಳ್ಬೋದು. ಇಲ್ಲಿದೆ ಎಷ್ಟು 4000 ವೋಲ್ಟ್ ಅಂತೂ ಇದೆ ಪೊಟೆನ್ಷಿಯಲ್ ವ್ಯಾಲ್ಯೂ. ಅಂಡ್ ವಿ ನೋ ದ ಬೇಸಿಕ್ ಫಾರ್ಮುಲಾ ಆಫ್ ಪವರ್, P is equals to I into V into I. I ಗೊತ್ತು, ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ P divided by V. ಪವರ್ ಹೇಳ್ತಾ ಇದ್ದಾರೆ 800 ಅಲ್ವಪ್ಪ, 800 ಕಿಲೋ ಅಂತ ಇದೆ. 800 ಕಿಲೋ ಅಂತಂದ್ರೆ 1000 ಅಂತ ಬರುತ್ತೆ. ವೋಲ್ಟೇಜ್ ಇದೆ 4000 ಇದೆ. ಕ್ಯಾನ್ಸಲ್ 1s 2s. ಸೊ ಐ ವ್ಯಾಲ್ಯೂ ಬಂತು 200 ಆಂಪಿಯರ್. ಅಂದ್ರೆ ಕರೆಂಟ್ ಪಾಸ್ ಆಗೋದು ಕನ್ಫರ್ಮ್ ಆಯ್ತು, 200 ಆಂಪಿಯರ್ ಪಾಸ್ ಆಗುತ್ತೆ. ಬಟ್ ಪವರ್ ಲಾಸ್ ಬೇಕು ನಮಗೀಗ. ಪವರ್ ಲಾಸ್ ಡ್ಯೂ ಟು ದಿಸ್ ವೋಲ್ಟೇಜ್ ವೇರಿಯೇಷನ್ ವಿತ್ ರೆಸ್ಪೆಕ್ಟ್ ಟು ದ ರೆಸಿಸ್ಟೆನ್ಸ್ ಆಫ್ ದಿ ವೈರ್ ಅಪ್ ಟು 15 ಕಿಲೋಮೀಟರ್. 0.5 ಓಮ್ ಆಕ್ಟ್ ಆಗುತ್ತೆ ರೆಸಿಸ್ಟೆನ್ಸ್ ಎರಡು ವೈರ್ ಅಲ್ಲಿ. ಪವರ್ ಲಾಸ್ ಬೇಕು ಅಂದ್ರೆ ನಮಗೆ ಗೊತ್ತಿರೋ ಫಾರ್ಮುಲಾ I² into R ಅನ್ನ ತಗೋಬಹುದು, ಇಲ್ಲ V² by R ತಗೋಬಹುದು. ಇಲ್ಲಿ V ಬೇಡ, ಇನ್ ದ ಕಾನ್ಸೆಪ್ಟ್ ಆಫ್ I ತಗೊಂಡಿದ್ರೆ I² by R. I ಅಂದ್ರೆ 200 ಇದೆ, ಸೊ ಐ ವಿಲ್ ರೈಟ್ 200 into 200. ರೆಸಿಸ್ಟೆನ್ಸ್ ಎಷ್ಟು ವೈರ್ಸ್ ಇದೆ, 2 ವೈರ್ಸ್ ಇದೆ, ಅದ್ ನೆನಪಿರ್ಲಿ. ಓಕೆ, ಎಷ್ಟು ಕಿಲೋಮೀಟರ್ 15 ಕಿಲೋಮೀಟರ್, 15 into 10 to the power of 3. ಓಕೆ,
ಎಷ್ಟು ಓಮ್ ರೆಸಿಸ್ಟೆನ್ಸು 0.5 ಅಂತ ಬರೀಬಹುದು 1/2. ದಿಸ್ ಟು ಕ್ಯಾನ್ಸಲ್. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾದಿಷ್ಟೇ, ಪವರ್ ಲಾಸ್ ಇಸ್ ಈಕ್ವಲ್ಸ್ ಟು, ಸೊ 10 to the power of 2, 10 to the power of 2, 10 to the power of 4 ಆಗುತ್ತೆ. 2 into 2 4 ಆಯ್ತು. ಸೊ 4 into 10 to the power of 4 into 15 into 10 to the power of 3. 4 plus 3 7, 15 into 4 that is 60. So 60 into 10 to the power of, correct ಇದೆ ನೋಡಿ, ಕಿಲೋಮೀಟರ್. ಎಸ್ 15 per ಕಿಲೋಮೀಟರ್. ಇಲ್ಲೊಂದು ಕಿಲೋಮೀಟರ್ ಇದೆ, ಓ ಪರ್ ಕಿಲೋಮೀಟರ್ ಅಲ್ವಾ. ಸೊ ಕಿಲೋ ಅಂದ್ರೆ 10 to the power of 3 ಪರ್ ಓಮ್ ಪರ್ ಕಿಲೋಮೀಟರ್. ಸೊ ಕ್ಯಾನ್ಸಲ್ -3 ಬರಲ್ಲ, 16 into 10 to the power of 4 ಬರುತ್ತೆ, ಕರೆಕ್ಟಾ. ಸೊ ಪವರ್ ಲಾಸ್ 600 ಅಂದ್ರೆ ಇಂಟು 10 to the power of ಏನು ಬರುತ್ತೆ, 3 ಬರುತ್ತೆ. ಯೂನಿಟ್ ಏನು, ವ್ಯಾಟ್. ದಟ್ ಈಸ್ ನಥಿಂಗ್ ಬಟ್ 600 ಕಿಲೋ ವ್ಯಾಟ್ ಇಸ್ ದ ಆನ್ಸರ್. ಆಪ್ಷನ್ ಇದೆ ನೋಡಿ, ಆಪ್ಷನ್ 6 kilowatt, 60 kilowatt, 600 kilowatt and 60 megawatt. So 600 kilowatt. Option 3 is the right answer. Note it down and go for next question. Question number 16. So go for next question. So question number 16. A moving hydrogen atom makes a head-on collision. Moving hydrogen atom. ಒಂದು ಹೈಡ್ರೋಜನ್ ಆಟಮ್ ಮೂವ್ ಆಗ್ತಾ ಇದೆ. ಓಕೆ, ಹೆಡ್-ಆನ್ ಕೊಲಿಷನ್ ವಿತ್ ಎ ಸ್ಟೇಷನರಿ ಆಟಮ್. ಇನ್ನೊಂದು ಆಟಮ್ ಯಾವುದೋ ಒಂದು ಸ್ಟೇಷನರಿ ಇದೆ, ಅದರ ಜೊತೆ ಕೊಲಿಷನ್ ಆಗ್ತದೆ, ಹೆಡ್-ಆನ್ ಕೊಲಿಷನ್ ಆಗ್ತದೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಬಿಫೋರ್ ದ ಕೊಲಿಷನ್ ಬೋತ್ ಆಟಮ್ಸ್ ಆರ್ ಇನ್ ದ ಗ್ರೌಂಡ್ ಸ್ಟೇಟ್. ಫಸ್ಟ್ ಕೊಲಿಷನ್ ಹಾಕಿಂದ ಮುಂಚೆ ಅದು ಗ್ರೌಂಡ್ ಸ್ಟೇಟ್ ಅಲ್ಲಿ ಇತ್ತು ಅಂತ ಎರಡು, ಅಂದ್ರೆ n is equals to 1. ನೆಕ್ಸ್ಟ್ ಅವ್ರು ಹೇಳ್ತಾರೆ, ಆಫ್ಟರ್ ಕೊಲಿಷನ್ ದೇ ಮೂವ್ ಟುಗೆದರ್. What is the minimum value of kinetic energy of the moving hydrogen atom such that one of the atom reaches one of the excitation state? So excitation state ಗೆ ಹೋಗ್ತಾ ಇದೆ, n is equals to 1, n is equals to 2 ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ? ಕೊಲಿಷನ್ ಆಗಕ್ಕಿಂತ ಮುಂಚೆ ಅದರ ಕೈನೆಟಿಕ್ ಎನರ್ಜಿ k ಇತ್ತು ಅಂತ ಅನ್ಕೊಳ್ಳಿ. ಕೊಲಿಷನ್ ಆದ್ಮೇಲೆ, ಫಾರ್ ಎಕ್ಸಾಂಪಲ್ ಇದ್ರ ಮಾಸ್ m ಇದೆ, ಇದ್ರ ಮಾಸ್ m ಇದೆ. ಕೊಲಿಷನ್ ಆದ್ಮೇಲೆ ಒಂದು ಮೇಲೆ ಹೋಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಕೊಲಿಷನ್ ಆದ್ಮೇಲೆ ಇದ್ರ ಮಾಸ್ ಎಷ್ಟಾಗುತ್ತೆ, 2m ಆಗುತ್ತೆ. ಇಲ್ಲಿ ಕೈನೆಟಿಕ್ ಎನರ್ಜಿ ಏನಾಗುತ್ತೆ, k dash. This is before collision, this is after collision. After collision ಆದ್ಮೇಲೆ ಒಂದು ಆಟಮ್ ಎಲ್ಲಿಗೆ ಹೋಗುತ್ತೆ, it goes to first excited state. So this is the condition they given. But ಅವ್ರು ಕೇಳ್ತಾ ಇದ್ದಾರೆ ಎನರ್ಜಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಅಲ್ಲಿ ಎಸ್ಪೆಷಲಿ ನೋಡಿ, ಲಾಸ್ಟ್ ಒಂದು ವರ್ಡ್ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಒಂದು ಪಾಯಿಂಟ್ ಅಲ್ಲಿ, what is the minimum value of kinetic energy of the moving hydrogen atom such that one of the atom reaches one of the excitation state. First excited state ಗೆ ಹೋಗಿರೋದನ್ನ ಹೇಳ್ತಾರೆ. ಫಸ್ಟ್ ಎಕ್ಸಾಕ್ಟ್ ಸ್ಟೇಟ್ ತಗೊಂಡ್ವಿ ಅಂತಂದ್ರೆ ನಿಮಗೆ ಗೊತ್ತು, ಇಲ್ಲಿ ಎನರ್ಜಿ ವ್ಯಾಲ್ಯೂ ಇಬ್ಬರು ಮಧ್ಯೆ ಎನರ್ಜಿ ಡಿಫರೆನ್ಸ್ ಎಷ್ಟು ಬರುತ್ತೆ, 10.2 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಅದು ನೆನಪಿರ್ಲಿ, ಅಂದ್ರೆ ಚೇಂಜ್ ಇನ್ ಎನರ್ಜಿ ಇದೆಯಲ್ಲ, ಚೇಂಜ್ ಇನ್ ಎನರ್ಜಿ ವ್ಯಾಲ್ಯೂ 10.2 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಬಿಕಾಸ್ ಇಲ್ಲಿ 13.6 ಎಲೆಕ್ಟ್ರಾನ್ ವೋಲ್ಟ್ ಬಂದ್ರೆ ಮೈನಸ್ ಬರುತ್ತೆ, ಇಲ್ಲಿ -3.4 ಬಂತು ಅಂದ್ರೆ ಎರಡನ್ನು ಡಿಫರೆನ್ಸ್ ಮಾಡಿದ್ವಿ ಅಂತಂದ್ರೆ 10.2 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಇಲ್ಲಿ ಮಾಡ್ಬೇಕಾದ್ರೆ ಕೆಲಸ ಏನು ಅಂತಂದ್ರೆ ಮೊಮೆಂಟಮ್ ಕಾನ್ಸೆಪ್ಟ್ ಅಪ್ಲೈ ಮಾಡ್ತೀವಿ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. Total momentum before collision is equals to total momentum after collision. Momentum ಗೆ ಫಾರ್ಮುಲಾ ಗೊತ್ತು, ಸ್ಕ್ವೇರ್ ರೂಟ್ ಆಫ್ 2 times of kinetic energy into mass. That is equals to square root of 2 into kinetic energy k dash into mass ಎಷ್ಟಾಗುತ್ತೆ, 2m ಆಗುತ್ತೆ. ಇಲ್ಲಿ 2m ಇದೆ ಆಫ್ಟರ್ collision. ಸ್ಕ್ವೇರ್ ಎರಡು ಕಡೆ ಮಾಡಿದ್ವಿ ಅಂದ್ರೆ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಏನು ಬರುತ್ತೆ, 2km ಬರುತ್ತೆ. ಇಲ್ಲಿ 4k dash m ಬರುತ್ತೆ. mm ಏನಾಯ್ತು, ಕ್ಯಾನ್ಸಲ್. 2 1s 2 2s ಅಂದ್ರೆ k is equals to ಏನು ಬಂತಪ್ಪ, 2k dash ಬಂತು. ಅಥವಾ k dash is equals to ಏನು ಬಂತಪ್ಪ, k/2 ಬಂತು. ಅಂದ್ರೆ ಅರ್ಥ ಕೈನೆಟಿಕ್ ಎನರ್ಜಿ ಇಲ್ಲಿ ಬರೋಷ್ಟೊತ್ತಿಗೆ ಆಫ್ ಆಯ್ತು, ಆಫ್ ಆಫ್ ದಿ ಕೈನೆಟಿಕ್ ಎನರ್ಜಿ k dash ಆಫ್ಟರ್ ಕೊಲಿಷನ್ k/2. ಬಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಮುಂದೆ ಕನ್ಫರ್ಮ್ ಗೊತ್ತಿದೆ, ಒಂದು ಬಿಫೋರ್ ಕೊಲಿಷನ್ k ಇದೆ, ಆಫ್ಟರ್ ಕೊಲಿಷನ್ ಏನಿದೆ k dash ಇದೆ. ಅದನ್ನು ಸಬ್ಟ್ರಾಕ್ಟ್ ಮಾಡ್ಕೋತೀನಿ, ಯಾಕಂದ್ರೆ ಆಫ್ಟರ್ ಕೊಲಿಷನ್ ಕಡಿಮೆ ಆಗ್ತಾ ಇದೆ. It should be equals to ಯಾವ ಎನರ್ಜಿ ಈಕ್ವಲ್ ಆಗಬೇಕು, ಟೋಟಲ್ ಎನರ್ಜಿ ಆಫ್ ಎಕ್ಸೈಟೇಷನ್ ಈಕ್ವಲ್ ಆಗಬೇಕು, ಡೆಲ್ಟಾ ಇ ಗೆ ಈಕ್ವಲ್ ಆಗಬೇಕು. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ k minus k dash ಅಂತ ತಗೊಂಡ್ವಿ ಅಂದ್ರೆ k dash is equals to ಏನಿದೆಯಪ್ಪ, k/2 ಇದೆ. ಸೊ k minus k dash by 2, ಹೌದಾ. ಸೊ k dash by 2 ಬರ್ಕೋಬೇಕಾದ್ರೆ k ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅಥವಾ k, ಯಾಕಂದ್ರೆ k ವ್ಯಾಲ್ಯೂ ನಾನು ಏನು ಬರ್ಕೋತೀಯ, 2k dash ಅಂತ ಬರ್ಕೋತೀಯ.
ಕೆಗೆ 2k ಡ್ಯಾಶ್ ಅಂತ ಬರ್ಕೊಂಡೆ ಅಂದ್ರೆ ಬೇಕಾದ್ರೆ ಬರ್ಕೋ 2k ಡ್ಯಾಶ್ ಮೈನಸ್ k ಡ್ಯಾಶ್ ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಇ 2k ಡ್ಯಾಶ್ ಮೈನಸ್ k ಡ್ಯಾಶ್ k ಡ್ಯಾಶ್ ಸೊ k ಡ್ಯಾಶ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಇ ಅಂತ ಆಯ್ತು ಬಟ್ k ಡ್ಯಾಶ್ ಇಸ್ ಈಕ್ವಲ್ಸ್ ಏಮಂತು k ಬೈ 2 ಡೆಲ್ಟಾ ಇ ಇಸ್ ಈಕ್ವಲ್ಸ್ ಟು k ಬೈ 2 ಡೆಲ್ಟಾ ಇ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ತಗೊಂಡ್ವಲ್ಲಪ್ಪ ಡೆಲ್ಟಾ ಇ ವ್ಯಾಲ್ಯೂ 10.2 electron volt 10.2 electron volt that is equals to k by 2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ k is equals to 10 into 2 ಅಂತ ತಗೊಂಡ್ವಿ ಅಂದ್ರೆ 20.4 electron volt ಅದನ್ನ ನೆನಪಿರ್ಲಿ the value should be greater than or equals to 20.4 electron volt ಆಪ್ಷನ್ yes 13.5 0.78 6 ಮತ್ತೆ 20 so option 4 20.4 electron volt is the right answer. Okay, note it down and go for next question. Question number 17. Question number 17 observe ಮಾಡಿ a battery of 150 volt is connected through a switch S to a network of 3 resistors each 50 ohm. Okay, circuit ಹಂಗೆ just observe ಮಾಡಿ circuit ಈಗ ಕೊಟ್ಟಿದ್ದಾರೆ ಅವರು. Okay, this is a switch, one resistor, second resistor connected with a capacitor. Okay, so component of another resistor, all the resistor having 50 ohm of resistance and capacitance having 500 microfarad and this is the switch but ill connect madidare battery so battery of applied potential V ide question clear observe ಮಾಡ್ಕೊಳ್ಳಿ okay and a condenser of capacitor is nothing but condenser 500 microfarad as shown in the circuit. Subsequent to the closure of the switch, the minimum and maximum currents supplied by the battery are respectively. Question bala simple ಆಗಿದೆ. ಒಂದು ಮಿನಿಮಮ್ ಕರೆಂಟ್ ಇನ್ನೊಂದು ಮ್ಯಾಕ್ಸಿಮಮ್ ಕರೆಂಟ್. ಫಸ್ಟ್ ಯಾವ್ದು ಕೇಳಿದಾರೆ ನೋಡಿ ಮಿನಿಮಮ್, ನೆಕ್ಸ್ಟ್ ಯಾವ್ದು ಕೇಳಿದಾರೆ ಮ್ಯಾಕ್ಸಿಮಮ್. ಮಿನಿಮಮ್ ಕರೆಂಟ್ ಆಗಬೇಕು ಅಂದ್ರೆ ರೆಸಿಸ್ಟೆನ್ಸ್ ಮ್ಯಾಕ್ಸಿಮಮ್ ಆಗಬೇಕು, ಮ್ಯಾಕ್ಸಿಮಮ್ ಕರೆಂಟ್ ಆಗಬೇಕು ಅಂದ್ರೆ ರೆಸಿಸ್ಟೆನ್ಸ್ ಮಿನಿಮಮ್ ಆಗಬೇಕು. ಸೊ ಸರ್ಕ್ಯೂಟ್ ಅನಲೈಸ್ ನೋಡ್ಕೊಳ್ಳಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೇನು ಅಂತಂದ್ರೆ ವಿತ್ ಸ್ವಿಚ್ ಗೆ ತಗೊಂಡ್ವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ವಿತ್ ದಟ್ okay current minimum ಬೇಕು ಅಂತಂದ್ರೆ you know that V is equals to IR, I is equals to V by R, V is to 150 volt, resistance maximum ಇದ್ರೆ current minimum, maximum ಅಂತಂದ್ರೆ they should be that series ತಗೊಂಡ್ರೆ 50 plus 50 50 plus 50 150 divided by 100 cancel so that is nothing but 1.5 ampere ಆಗುತ್ತೆ minimum current. maximum current ಗೆ ಹೋಗೋಣ. ಮ್ಯಾಕ್ಸಿಮಮ್ ಕರೆಂಟ್ ಅಂದ್ರೆ ವೋಲ್ಟೇಜ್ 150 ರೆಸಿಸ್ಟೆನ್ಸ್ ಇದು 50 ಇದ್ದೇ ಇರುತ್ತೆ. ಇವೆರಡನ್ನು ನಾವು ಪ್ಯಾರಲಲ್ ಕಾಂಬಿನೇಷನ್ ತಗೊಂಡ್ಬಿದ್ರೆ ಐಡೆಂಟಿಕಲ್ ಸೊ 50 by 2 ದಟ್ ಇಸ್ 25 ಆಗುತ್ತೆ. ಸೊ 25 ರೆಸಿಸ್ಟೆನ್ಸ್ ಮಿನಿಮಮ್ ಆಗಬೇಕು, ಕರೆಂಟ್ ಮ್ಯಾಕ್ಸಿಮಮ್ ಆಗುತ್ತೆ. ಸೊ 150 ಡಿವೈಡೆಡ್ ಬೈ 75 ಆಯ್ತು ಅಂದ್ರೆ 2 ಟೈಮ್ಸ್ ದಟ್ ಇಸ್ 2 ಆಂಪಿಯರ್. ಸೊ ಆನ್ಸರ್ ಅಂತೂ ಕನ್ಫರ್ಮ್ ಆಯ್ತು 1.5 ಆಂಪಿಯರ್ ಮತ್ತೆ 2 ಆಂಪಿಯರ್. ಮಿನಿಮಮ್ ಕರೆಂಟ್, ಮ್ಯಾಕ್ಸಿಮಮ್ ಕರೆಂಟ್. ದಿಸ್ ಇಸ್ ಮಿನಿಮಮ್ ಅಂಡ್ ದಿಸ್ ಇಸ್ ಮ್ಯಾಕ್ಸಿಮಮ್. ಕ್ಲಿಯರ್? ಆಪ್ಷನ್ ಇದೆಯಾ ನೋಡ್ಕೊಳ್ಳೋಣ. ಮಿನಿಮಮ್ ಮ್ಯಾಕ್ಸಿಮಮ್ 1.5 ಆಂಪಿಯರ್ 2 ಆಂಪಿಯರ್ ಆಪ್ಷನ್ 3 is the right answer. Clear? Note it down and go for next question. Question number 18. So go for next question. Question number that is 18. If it takes 5 minutes to fill a 15-liter bucket from a water tap of diameter 2 by root pi centimeter, the Reynolds number for the flow is. Question is for Reynolds number. Reynolds number ನೆನಪಿರಲಿ rho okay into velocity into diameter divided by coefficient of viscosity. ಇದು ಫಾರ್ಮುಲಾ ಬರುತ್ತೆ. ಇಲ್ಲಿ amount of water fill dm by dt is equals to rho a divided by v ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಎ ಅಂದ್ರೆ ಏರಿಯಾ, ದಟ್ ಈಸ್ dm by dt is equals to rho into ಏರಿಯಾ ಅಂದ್ರೆ pi r square into v. ಸೊ ಡೆನ್ಸಿಟಿ ಆಫ್ ವಾಟರ್ 10 to the power of 3 1000 ಕೊಟ್ಟಿದ್ದಾರೆ, ಅದು ನೋಡ್ಕೊಂಡು ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ. ಡೆನ್ಸಿಟಿ ಆಫ್ ವಾಟರ್ 10 to the power of 3 kg per meter cube and viscosity eta ವ್ಯಾಲ್ಯೂ 10 to the power of -3 ಕೊಟ್ಟಿದ್ದಾರೆ. ಈಗ ಸಾಲ್ವ್ ಮಾಡೋದಷ್ಟು ನಮ್ಮ ಕೆಲಸ. ಡಯಾಮೀಟರ್ ಕೊಟ್ಟಿದ್ದಾರೆ, ಡಯಾಮೀಟರ್ 2 divided by root pi ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇಂಟು 10 to the power of -2 ಮೀಟರ್ ಆಗುತ್ತೆ.
ರೇಡಿಯಸ್ ಇಸ್ ಈಕ್ವಲ್ಸ್ ಟು ಡಿ ಬೈ 2 ಆಯ್ತು ಅಂದ್ರೆ 2 ಟು ಕ್ಯಾನ್ಸಲ್ 1 ಬೈ ರೂಟ್ ಪೈ, ಸೊ 10 ಟು ದಿ ಪವರ್ ಆಫ್ -2 ಮೀಟರ್ ಆಗುತ್ತೆ ರೇಡಿಯಸ್. ಡಿ ಎಂ ಬೈ ಡಿ ಟಿ ಅಂತಂದ್ರೆ ಅಮೌಂಟ್ ಆಫ್ ವಾಟರ್ ಫಿಲ್ ಆಗೋದು 15 ಲೀಟರ್ ಇದೆ. ಸೊ 15 ಲೀಟರ್ ನ ವಿತ್ ರೆಸ್ಪೆಕ್ಟ್ ಟು ಎಷ್ಟು ಮಿನಿಟ್ ಅಂತ ಹೇಳಿದರೆ 5 ಮಿನಿಟ್. ಡಿ ಎಂ ಬೈ ಡಿ ಟಿ ಇದೆಯಲ್ಲ ಇದ್ರ ವ್ಯಾಲ್ಯೂ 15 ಡಿವೈಡೆಡ್ ಬೈ 5 ಇಂಟು 1 ಮಿನಿಟ್ ಇಸ್ ಈಕ್ವಲ್ಸ್ ಟು 60 ಸೆಕೆಂಡ್. ದಟ್ ಈಸ್ ಈಕ್ವಲ್ಸ್ ಟು ಡೆನ್ಸಿಟಿ ಆಫ್ ವಾಟರ್ ಕೊಟ್ಟಿದ್ದಾರೆ 10 ಟು ದಿ ಪವರ್ ಆಫ್ 3 ಇಂಟು ಪೈ ಆಗೇ ಇರಲಿ. ರೇಡಿಯಸ್ ಹೇಳುತ್ತೆ 10 ಟು ದಿ ಪವರ್ ಆಫ್ -2 ಡಿವೈಡ್ ಬೈ ರೂಟ್ ಪೈ ಹೋಲ್ ಸ್ಕ್ವೇರ್ ಅಂತ ಮಾಡಿದ್ರೆ 10 ಟು ದಿ ಪವರ್ ಆಫ್ -4 ಆಗುತ್ತೆ. ರೂಟ್ ಪೈ ಸ್ಕ್ವೇರ್ ಮಾಡಿದ್ರೆ ಬರೀ ಪೈ ಆಗುತ್ತೆ. therefore 10 ಟು ದಿ ಪವರ್ ಆಫ್ -4 ಡಿವೈಡೆಡ್ ಬೈ ಪೈ into v velocity. Pi cancel. Correct? So 15 ones are 15 fours are. So 4 5s are 20. 1 by 20. ikkada ulkolodeshtu 1 by 20. 1 by 20. -4 plus 3 -1. So denominator -1 banta. -1 andre 1 by 20 irodu ಎಷ್ಟು ಆಗುತ್ತೆ 1 by 2 ಆಗುತ್ತೆ. Therefore, v is equals to 0.5 meter per second. Velocity ಸಿಕ್ತು. ನನಗೆ ಬೇಕಾಗಿರೋದೇನು ರೆನಾಲ್ಡ್ಸ್ ನಂಬರ್. ರೆನಾಲ್ಡ್ಸ್ ನಂಬರ್ ಫಾರ್ಮುಲಾ ಇದೆ Rn is equals to density value 10 to the power of 3 density velocity 0.5 ಅಂತ ಬರೀಬಹುದು 1 by 2 ಅಂತ ಬರೀಬಹುದು into diameter ಇದೆ that is 2 divided by root pi. ಕರೆಕ್ಟ್ ಏನಪ್ಪ? into 10 to the power of ಏನು ಬರುತ್ತೆ -2 divided by eta. eta is nothing but 10 to the power of -3. ಕ್ವಶನ್ ಇದೆ ವಿಸ್ಕಾಸಿಟಿ ಕೋಎಫಿಷಿಯಂಟ್ 2 2 ಏನಾಯ್ತು ಕ್ಯಾನ್ಸಲ್. -3 ಮೇಲೆ ಹೋದ್ರೆ +3 +3 +3 +6 +6 -2 +4. therefore Rn is equals to ಕ್ಯಾಲ್ಕುಲೇಷನ್ ಸರಿ ಇದೆ ನೋಡಿ. ಸೊ Rn is equals to ಇಲ್ಲಿ ಉಳ್ಕೊಂಡಿದೆ ಎಷ್ಟಪ್ಪ ರೂಟ್ ಆಫ್ ಪೈ ದಟ್ ಈಸ್ 3.14. ಇನ್ನೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ರೋ ವ್ಯಾಲ್ಯೂ ವಿ ವ್ಯಾಲ್ಯೂ ವಿ ಇಸ್ 0.5 1 by 2 ಅಂತ ತಗೊಂಡಿದ್ದೀವಿ. and d diameter value ತಗೊಂಡಿದ್ದೀವಿ that is diameter value 2 by root pi into 10 to the power of -2. okay ಎಲ್ಲ ಕರೆಕ್ಟ್ ಇದೆ. -2 plus 3 so 10 to the power of +4 divided by root 3.14. Rn ಅನ್ನು ಕ್ಯಾಲ್ಕುಲೇಟ್ ಮಾಡಿ. root of 3.14 ರಫ್ ಕ್ಯಾಲ್ಕುಲೇಷನ್ root 3 ಅಂತ ತಗೊಂಡು 1.7 ಅಂತ ತಗೊಳ್ತೀವಿ and this value is taken as 10 ಅಂತಾನೆ ತಗೊಂಡ್ರಿ. 10 into 10 to the power of 3 divided by 1.7 ಅಂತ ತಗೊಂಡ್ರೆ 1.7 ಅಂದ್ರೆ ಆಲ್ಮೋಸ್ಟ್ ರಫ್ ವ್ಯಾಲ್ಯೂ 2 ಅಂತ ತಗೊಂಡ್ರೆ 10 by 2 ಅಂದ್ರೆ 5 ಆಗುತ್ತೆ. 5 ಗೆ ಅಂದ್ರೆ ಜಾಸ್ತಿನೇ ಬರುತ್ತೆ. 5 ಗಿಂತನೇ ಜಾಸ್ತಿ ಅಂದ್ರೆ 5000 ಗಿಂತ ಜಾಸ್ತಿ ಬರುತ್ತೆ. ಯಾಕೆ 10 to the power of 3 ಇದೆ. 5000 ಗಿಂತ ಜಾಸ್ತಿ ಅಂದ್ರೆ ಆಪ್ಷನ್ ನೋಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ರಫ್ ಕ್ಯಾಲ್ಕುಲೇಷನ್. ಸೊ ಆಪ್ಷನ್ ಹೇಳುತ್ತೆ 550 1100 5500 11000 ಇದೆ. ಸೊ ಮೈ ಕನ್ಕ್ಲೂಷನ್ ವಿತ್ ರಫ್ ಕ್ಯಾಲ್ಕುಲೇಷನ್ ದಟ್ ಈಸ್ 5500. ಬೇಕಾದ್ರೆ ನೀವು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಆನ್ಸರ್ ಸಿಗುತ್ತೆ. ಕ್ಲಿಯರ್? ಸೊ ಆಪ್ಷನ್ 1 is the right answer. Sorry, option 3 is the right answer. Note it down and go for next question. Question number 19. Go for question number 19. A series combination of N1 capacitors. So first ಹೇಳ್ತಾ ಇದ್ದಾರೆ series combination of how many numbers of capacitors? N1 capacitors. Each capacitor is nothing but C1 ಕೊಟ್ಟಿದ್ದಾರೆ. C1 is the capacitance. Is charged to a potential of 3V. Series combination ಅಂತಂದ್ರೆ CS is equals to identical capacitors ಇದ್ರೆ ಫಾರ್ಮುಲಾ ಗೊತ್ತಿದೆ C1 by N1 in series combination capacitor. Resistor ಗೆ ಆಯ್ತು ಅಂತಂದ್ರೆ N into R ಆಗುತ್ತೆ. ಇಲ್ಲಿ ಕೆಪಾಸಿಟರ್ ಆಗಿರೋದ್ರಿಂದ series ಫಾರ್ಮುಲಾದಲ್ಲಿ C1 by N1 ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಎಫೆಕ್ಟಿವ್ ಕೆಪಾಸಿಟೆನ್ಸ್. ಅಪ್ಲೈ ಮಾಡ್ತಿರೋ ವೋಲ್ಟೇಜ್ ಇದೆಯಲ್ಲ ದಟ್ ಈಸ್ 3 volts ಅಂತ ಹೇಳ್ತೀವಿ. ವೋಲ್ಟೇಜ್ ಈಸ್ 3 volts. ಈಚ್ ಕೆಪಾಸಿಟರ್ಸ್ಗೆ 3 volts ಇದೆ. ನೆಕ್ಸ್ಟ್ ಅವ್ರು ಏನು ಕೇಳಿದಾರೆ ನೋಡಿ ಮುಂದಕ್ಕೆ. ಅನದರ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ N2 ಕೆಪಾಸಿಟರ್ಸ್. ನೆಕ್ಸ್ಟ್ ಹೇಳ್ತಾ ಇದ್ದಾರೆ ದಟ್ ಈಸ್ ಪ್ಯಾರಲಲ್ ಕಾಂಬಿನೇಷನ್ ಅಂತ ಹೇಳ್ತಾ ಇದ್ದಾರೆ N2 ಕೆಪಾಸಿಟರ್ಸ್. ಆಮೇಲೆ ಕೆಪಾಸಿಟೆನ್ಸ್ ಕೊಟ್ಟಿದ್ದಾರೆ C2. ಇಲ್ಲಿ ಕೆಪಾಸಿಟೆನ್ಸ್ C1 ಇದೆ. ಇಲ್ಲಿ ಪೊಟೆನ್ಷಿಯಲ್ ಅಪ್ಲೈ ಆಗ್ತಾ ಇದೆ ದಟ್ ಈಸ್ V is equals to V volts ಅಪ್ಲೈ ಆಗ್ತಾ ಇದೆ. V volts ಅಪ್ಲೈ. The total energy stored in both the combination is same. Total energy ಎರಡು E energy ಇದು U1 ಅಂತ ತಗೋತೀನಿ ಇದನ್ನ U2 ಅಂತ ತಗೋತೀನಿ. ಎರಡು ಸೇಮ್ ಈಕ್ವಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕಂಡೀಷನ್ ಪ್ರಕಾರ U1 is equals to U2 ಆಗುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಎನರ್ಜಿ ದ ವ್ಯಾಲ್ಯೂ ಆಫ್ C1 ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ? ವ್ಯಾಲ್ಯೂ ಆಫ್ C1 ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತೀವಿ. ಫಸ್ಟ್ ಏನ್ ಮಾಡ್ಬೇಕು ಸರ್ ನಾವು ಈ ಕಾನ್ಸೆಪ್ಟ್ ಅಲ್ಲಿ U1 is equals to U2 ಅಂತ ಕೊಟ್ಟಿರೋದು ಒಂದು ಪಾಯಿಂಟ್ ನಿಮ್ಮ ಮೈಂಡ್ ಅಲ್ಲಿ ಇರಲಿ.
ಓಕೆ, ಆದ್ಮೇಲೆ ಸಿ ಪಿ ಇಸ್ ಈಕ್ವಲ್ಸ್ ಏನಾಗುತ್ತೆ ಸರ್, N2 ಇಂಟು C2 ಆಗುತ್ತೆ. ಎಫೆಕ್ಟಿವ್ ಕೆಪಾಸಿಟೆನ್ಸ್ ನ ಫಾರ್ಮುಲಾ ತಗೊಂಡ್ರೆ U1 ತಗೊಂಡ್ವಿ ಅಂತಂದ್ರೆ U1 ಗೆ ಫಾರ್ಮುಲಾ ಬರುತ್ತೆ, ದಟ್ ಈಸ್ N1 ಇಂಟು ಆಫ್ ಇಂಟು ಎನರ್ಜಿ Q ಸ್ಕ್ವೇರ್ ಡಿವೈಡೆಡ್ ಬೈ C1 ಬರುತ್ತೆ. ಆಮೇಲೆ ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೇಕು, ಈಗ Q ಕ್ಯಾಲ್ಕುಲೇಟ್ ಮಾಡ್ಬೇಕು. ಕೆಪಾಸಿಟೆನ್ಸ್ C is equals to Q by V, Q is equals to C into V, Q is equals to CS into V, V ವ್ಯಾಲ್ಯೂ ಇಲ್ಲಿ 3V ಇದೆ. therefore Q is equals to CS ವ್ಯಾಲ್ಯೂ ಏನು ಬರುತ್ತೆ, C1 by N1 into 3V ಬರುತ್ತೆ. ಇದು Q ವ್ಯಾಲ್ಯೂ. ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ Q ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ U1 is equals to ಏನು ಬರುತ್ತೆ, N1 into ಸೊ N1 into Q ಸ್ಕ್ವೇರ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C1 ಸ್ಕ್ವೇರ್, ಓಕೆ, 9V ಸ್ಕ್ವೇರ್ ಡಿವೈಡೆಡ್ ಬೈ N1 ಸ್ಕ್ವೇರ್ into C1. N1 cancel, C1 cancel. So U1 is equals to 9V square, ಇಲ್ಲಿ ಒಂದು C1 ಉಳ್ಕೊಂಡಿದೆ, so 9C1V square divided by 2. This is a value of U1, 9C1V square divided by 2. ಓ ಇಲ್ಲಿ N1 ಸ್ಕ್ವೇರ್ ಅಲ್ವಾ, N1 ಒಂದು ಉಳ್ಕೊಂಡಿದೆ, N1. ಓಕೆ, U2 ಕ್ಯಾಲ್ಕುಲೇಟ್ ಮಾಡೋಣ. U2 is equals to ಏನು ಬರುತ್ತೆ, N2 ಇಂಟು ಆಫ್, ಇಲ್ಲಿ ಚಾರ್ಜ್ ಏನಾಗುತ್ತೆ, ಡಿಫ್ರೆಂಟ್ ಆಗುತ್ತೆ, ಪೊಟೆನ್ಷಿಯಲ್ ಸೇಮ್ ಇದೆ, ಸೊ ಪೊಟೆನ್ಷಿಯಲ್ ಯೂಸ್ ಮಾಡ್ಕೊಂಡ್ರೆ ಏನ್ ಬರುತ್ತೆ, CpV ಸ್ಕ್ವೇರ್, CpV ಸ್ಕ್ವೇರ್. ಸೊ U2 is equals to N2 ಇಂಟು ಆಫ್ ಇಂಟು Cp, N2 ಇಂಟು C2, V ವ್ಯಾಲ್ಯೂ V ನ ಇದೆ, ಸೊ V ಸ್ಕ್ವೇರ್ ಹಾಗೆ ಬರ್ಕೊತೀನಿ. U2 is equals to N2 ಸ್ಕ್ವೇರ್ C2 V ಸ್ಕ್ವೇರ್ ಡಿವೈಡೆಡ್ ಬೈ 2. U2 ಸಿಕ್ತು. U2 is equals to N2, ಕರೆಕ್ಟ್ ಇದೆ ನೋಡಿ, Cp N2 C2 V square S N2 C2 V square of, ಕನ್ಫರ್ಮ್ ಕರೆಕ್ಟ್ ಇದೆ, N2 C2 V square, ಬಟ್ N2 ಸ್ಕ್ವೇರ್ ಬಂತಲ್ಲ ಇಲ್ಲಿ, ಏನೋ ಮಿಸ್ಟೇಕ್ ಮಾಡೋದು ನೋಡಿ, N2 of C2 V square ಕರೆಕ್ಟ್ ಇದೆ. ಓ C2 V square, ಜಸ್ಟ್ ಐ ಮಿಸ್ಟೇಕ್, C2 V square ಕರೆಕ್ಟ್ ಇದೆ, C2 V square ನಾಟ್ CP ಅಲ್ಲ ಇದು, C2. ಸೊ U2 N2 C2 V square divided by 2 ಆಯಿತು. U1 ಇದೆ 9C1 V square divided by 2N1 ಇದೆ, 2N1. ಸೊ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ರು U1 is equals to U2, ಇವೆರಡನ್ನು ಈಕ್ವೇಟ್ ಮಾಡ್ಕೊಂಡ್ರೆ 9C1 V square divided by 2N1 that is equals to N2 C2 V square divided by 2. 2 cancel, N1, ಓಕೆ, N1 ಕ್ಯಾನ್ಸಲ್ ಆಗೋದಿಲ್ಲ, N1 ಹಾಗೆ ಬರ್ಕೊತೀನಿ. V ಸ್ಕ್ವೇರ್ ಕ್ಯಾನ್ಸಲ್, ಬೇಕಾಗಿರೋದು C1 ಅಲ್ವಾ, C1 ನಾವು ತಗೊಳ್ಳೋದಾಯ್ತು ಅಂದ್ರೆ C1 ಈಕ್ವಲ್ಸ್ N1 ಈ ಕಡೆ ಹೋಗುತ್ತೆ, ಕರೆಕ್ಟ್ ಏನಪ್ಪ, N1 ಈ ಕಡೆ ಬರುತ್ತೆ, 9 ಕೆಳಗಡೆ ಬರುತ್ತೆ, ಅಂದ್ರೆ N1 N2 C2 ಡಿವೈಡೆಡ್ ಬೈ 9. ಕ್ಲಿಯರ್, N1 N2 C2 divided by 9, N1 N2 N1 N2 C2 divided by 9. First option is the right answer. First option. Series parallel ಎರಡು ಮಾಡಿ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ, ಎರಡು ಎನರ್ಜಿ ಈಕ್ವಲ್ ಅಂತ ಹೇಳಿದ್ಮೇಲೆ C1 ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ. ಓಕೆ, ಸೊ ನೋಟ್ ಡೌನ್ and go for next question, question number 20. Question number 20, the concept of Doppler effect ಹೇಳಿದ್ದಾರೆ. An observer is approaching a stationary source. Stationary source ಅಂದ್ರೆ Vs is equals to 0. ಹೌದಾ, observer is approaching a stationary source with a velocity of 1/4 the velocity of sound. 1/4 the velocity of sound. ಅಂದ್ರೆ velocity of observer is 1/4 of the velocity of sound, V/4. Cross multiply ಮಾಡಿದ್ರೆ V is equals to ಏನು ಬರುತ್ತೆ, 4V0 ಬರುತ್ತೆ. Then the ratio of the apparent frequency to the actual frequency, apparent frequency to the actual frequency ನ ratio ಕೇಳ್ತಾರೆ. Okay, to the actual frequency of the source is. So ಬಹಳ ಸಿಂಪಲ್ ಆಗಿದೆ, apparent frequency ನ ಕೇಳಿದ್ರು ಅಂತಂದ್ರೆ apparent frequency f dash is equals to, you have to write the formula, V plus V0 divided by V into frequency. Plus ಏನು ಬರುತ್ತೆ, Vs ಬರುತ್ತೆ, ಆಕ್ಚುಲಿ ಇಲ್ಲಿ ಪ್ಲಸ್ Vs ಬರುತ್ತೆ, V plus Vs ಬರುತ್ತೆ, ಬಟ್ Vs ಏನಾಗಿದೆ, 0 ಆಗಿದೆ. ಸೇರ್ಫು ಎಫ್ ಡ್ಯಾಶ್ ಬೈ ಎಫ್ ಈ ಕಡೆ ತಗೊಂಡ್ವಿ ಅಂತಂದ್ರೆ ಉಳ್ಕೊಳ್ಳೋದೇನು, V plus V0 divided by V.
ವಿ ಜಾಗದಲ್ಲಿ 4v0 ಬರೆದ್ರೆ 4v0 ಪ್ಲಸ್ v0 ಡಿವೈಡೆಡ್ ಬೈ ವಿ ಜಾಗದಲ್ಲಿ 4v0 ನೇ ಬರೆದ್ವಿ ಅಂತಂದ್ರೆ 4v0 4 ಪ್ಲಸ್ 5 1 ಏನಾಗುತ್ತೆ 5v0 ಆಗುತ್ತೆ ಡಿವೈಡ್ ಬೈ 4v0 therefore 5v0 divided by 4v0 cancel therefore f dash by f is equals to 5 by 4 therefore answer is 5 is to 4 is the right answer. So go for options in 5 is to 4, that is option 4 is the right answer. Fourth option is the right answer. Note it down and go for next question number 21. So go for 21st question. The heat absorbed by the system in going through the cyclic process as shown in the figure is diagram ನೋಡ್ಕೊಳ್ಳಿ. cyclic process ಅಂತ ಹೇಳಿದ್ದಾರೆ. x axis ಅಲ್ಲಿ ಹೇಳಿದ್ದಾರೆ pressure in kilopascal, kilo means 10 to the power of 3 and y axis ತಗೊಂಡಿದ್ದಾರೆ ವಾಲ್ಯೂಮ್, ಇದಕ್ಕೆ ವಾಲ್ಯೂಮ್ ಇನ್ cc ಅಂದ್ರೆ 10 to the power of -3 ನೀವು ತಗೋಬೇಕಾಗುತ್ತೆ ನೆನಪಿರಲಿ. ಸೈಕ್ಲಿಕ್ ಪ್ರೋಸೆಸ್ ಕೊಟ್ಟಿದ್ದಾರೆ, ನೀವು ಹಂಗೆ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ಅನ್ ಸೈಕ್ಲಿಕ್ ಪ್ರೋಸೆಸ್ ಅಂತ ತಗೋಣ. ಓಕೆ, ಕ್ಲಾಕ್ವೈಸ್ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರಪ್ಪ? 500 cc, 300 cc, 400 kilopascal and 600 kilopascal. So this is the diagram they given. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನೋಡಿ, ಅವ್ರು heat absorbed by the system ಅಂತ ಇದೆ. ಸೊ heat absorbed by the system ಅಂತ ತಗೊಂಡಾಗ ಎಸ್ಪೆಷಲಿ ಇನ್ ಸೈಕ್ಲಿಕ್ ಪ್ರೋಸೆಸ್ ನೆನಪಿರ್ಲಿ, ನೀವು ಸೈಕ್ಲಿಕ್ ಪ್ರೋಸೆಸ್ ಏನಾದರೂ ತಗೋತೀರಾ ಅಂತ ಹೀಟ್ ಏನು ಅಬ್ಸಾರ್ಬ್ ಮಾಡುತ್ತೆ, ಹೀಟ್ ಅಬ್ಸಾರ್ಬ್ಡ್ ಶುಡ್ ಬಿ ಈಕ್ವಲ್ಸ್ ಟು ವರ್ಕ್ ಡನ್. ವರ್ಕ್ ಡನ್ ಬೇಕು ಅಂತಂದ್ರೆ ಏರಿಯಾ ಅಂಡರ್ ಪಿ ವಿ ಡಯಾಗ್ರಾಮ್. ಸೊ ವರ್ಕ್ ಡನ್ ಬೇಕು, ಏರಿಯಾ ಬೇಕು ಅಂದ್ರೆ ಪೈ ಆರ್ ಸ್ಕ್ವೇರ್ ನ ತಗೋಬೇಕು. ಪೈ ಇಂಟು ರೇಡಿಯಸ್ ನ ತಗೋಬೇಕು ಅಂತಂದ್ರೆ ಈ ಪಾಯಿಂಟ್ ಅಲ್ಲಿ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ನ ತಗೋಬೇಕು. ಮಿಡ್ ಪಾಯಿಂಟ್ ಅಂದ್ರೆ ಇವರಿಬ್ಬರನ್ನ ಡಿಫರೆನ್ಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಪಿ ಬೈ 2 ಆರ್ ಸ್ಕ್ವೇರ್ ನ ತಗೊಂಡ್ವಿ ಅಂತಂದ್ರೆ ಡೆಲ್ಟಾ ಪಿ ಬೈ 2 ಕ್ಲಿಯರ್ ಅಂಡ್ delta v by 2. Then w is equals to pi ಅಂತಂದ್ರೆ 3.14 into delta p by 2, delta p 600 ಮತ್ತೆ 400 ಕಿಲೋ ಪ್ಯಾಸ್ಕಲ್ ಇದೆ, ಮರಿಬೇಡಿ. ಅದನ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ದಟ್ಸ್ ವ್ಯಾಲ್ಯೂ ಬಿಕಮ್ಸ್ 200 ಆಗುತ್ತೆ. ಸೊ 200 by 2 100 ಆಗುತ್ತೆ. 100 into pascal 10 to the power of 3 ಆಗುತ್ತೆ. ಚೇಂಜ್ ಇನ್ ವಾಲ್ಯೂಮ್ ಡೆಲ್ಟಾ ವಿ 300, 200 by 300 100 ಆಗುತ್ತೆ. ಬಟ್ ಅದು ಸಿ ಸಿ ಕ್ಯೂಬಲ್ ಇದೆ. ಸಿ ಸಿ ಅಂತಂದ್ರೆ ಅದನ್ನ ಏನು ಮಾಡ್ಬೇಕು, ನೀವು ಹ್ಯಾವ್ ಟು ಕನ್ವರ್ಟ್ ಇನ್ ಟು ಮೀಟರ್ ಕ್ಯೂಬಿಗೆ ಕನ್ವರ್ಟ್ ಮಾಡಬೇಕು. ಸೊ -10 to the power of -3 -6 ಆಗುತ್ತೆ. therefore 100 into 10 to the power of -6. so w is equals to 10 to the power of 2, 10 to the power of 2 plus 2 plus 2 plus 3 plus 5 plus 5 plus 2 plus 7 plus 7 minus 6 plus 1. 3.14 ಇದೆ. 3.14 into 10 to the power of 1, that is 10, that is nothing but 31.4 joule ಆಗುತ್ತೆ. 31.4 joule. ನೋಡ್ಕೊಳ್ಳಿ, ಆಪ್ಷನ್ ಹೇಳುತ್ತೆ ಫಸ್ಟ್ 21.4, 61.4, 31.4. so option 3 is the right answer, 31.4 joules. So note it down and go for next question number 22. So go for question number 22. The amplitude of a pendulum executing damped simple harmonic motion falls to damped simple harmonic motion. So when you go for damped simple harmonic motion, A is equals to A0 e to the power of -100. What the number of oscillations or 100 oscillations ಅಂತ ಕೊಟ್ಟಿದ್ದಾರೆ. The amplitude falls to S time of original value of 200 oscillations. But first ಹೇಳ್ತಾರೆ the amplitude of A is A0 by 3 ಅಂತ ಕೊಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ, ವಿತ್ ರೆಸ್ಪೆಕ್ಟ್ ಟು ಎಷ್ಟು ಆಂಪ್ಲಿಟ್ಯೂಡ್ ಬರುತ್ತೆ 200 ಆಸಿಲೇಷನ್ಸ್ ಅಂತ ಕೇಳ್ತೀವಿ. A is equals to A0 by 2 ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. A0 by 3 is equals to A0 e to the power of -100. A0 ಕ್ಯಾನ್ಸಲ್, e to the power of -100 ಅಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ 1/3 ಬರುತ್ತೆ. ಬಟ್ ಅವ್ರು ಹೇಳ್ತಾ ಇದಾರೆ ನೆಕ್ಸ್ಟ್ ನಂಬರ್ ಆಫ್ ಆಸಿಲೇಷನ್ಸ್ ಹೇಳ್ತಾ ಇದಾರಲ್ಲ, ದಟ್ ಈಸ್ A is equals to A0 e to the power of -200. ಸೊ A is equals to A0 -100 ಇರೋದನ್ನ -100 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು.
e to the power of minus 100 ಅಂದ್ರೆ 1 by 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a is equals to a naught 1 by 3 ಸ್ಕ್ವೇರ್ ಆಗುತ್ತೆ. ದಟ್ ಈಸ್ a is equals to a naught by 9 ಆಗುತ್ತೆ. a naught by 9. a is equals to a naught by 9. It means that the value is varying how many times? 1 by 9 times. 1 by 9 times vary ಆಗ್ತಾ ಇದೆ ಅಂತಂದ್ರೆ 1 by 9 ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬಹುದು. So value will comes 1.11. 1.11 times of a naught. Answer ಇದೆಯಾ ನೋಡಿ 1.11 times. So 1.11 times ಅಂದ್ರೆ ಎಷ್ಟಿರೋದಲ್ಲಿ 1 by 9 ಅಲ್ವಾ 10 by 9 ಅಲ್ಲ ಐ ಆಮ್ ಸಾರಿ 10 by 9 ಆದ್ರೆ 1.11 ಆಗುತ್ತೆ. 1 by 9 ಆಯ್ತು ಅಂದ್ರೆ 0.11. ವೆರಿ ಸಾರಿ 10 by 9 means 1.11. 1 by 9 means 0.11 a naught. So 0.11 times ಇದೆ. Option 3 is the right answer. Option 3 is the right answer. Note it down and go for next question. Question number 23rd. So 23rd question ಹೇಳ್ತಿದ್ರೆ current sensitivity of a moving coil galvanometer is 5 division per milliampere. ಯಾವ sensitivity ಕೊಡ್ತಾರೆ? Current sensitivity, that is nothing but theta by I. That is value ಎಷ್ಟು ಕೊಡ್ತಾರೆ? 5 divisions per milli 10 to the power of minus 3 ಮೇಲ್ ಹೋದ್ರೆ 5 into 10 to the power of plus 3 ಆಗುತ್ತೆ. Angle of deflection per unit voltage applied is 20 divisions per volt. So voltage sensitivity ಕೊಟ್ಟಿದ್ದಾರೆ, that is theta divided by V ಆಗುತ್ತೆ. That is nothing but theta is equals to I into R ಆಗುತ್ತೆ. ನೆನಪಿರಲಿ ಅದರ ವ್ಯಾಲ್ಯೂ ಹೇಳ್ತಾ ಇದ್ದಾರೆ ಎಷ್ಟು voltage sensitivity. That value is 20 divisions per volt ಇದೆ. ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? The resistance of the galvanometer is R ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಹಂಗೆ ತಗೊಂಡ್ವಿ ಅಂತಂದ್ರೆ theta by IR is equals to 20. R ಈ ಕಡೆ ತಗೊಂಡು ಹೋದರೆ R is equals to theta by I into 20. Theta by I ಅಂತಂದ್ರೆ current sensitivity by 20. Current sensitivity is to 5 into 10 to the power of 3 divided by 20. 5 ones are 5 fours are 1 by 4 is nothing but 0.25 into 10 to the power of 3. ಶಿಫ್ಟ್ ಮಾಡಿದ್ವಿ ಅಂತಂದ್ರೆ ದಟ್ ಈಸ್ 250 ಓಮ್ ಆಗುತ್ತೆ. ಆಪ್ಷನ್ ಇದೆ ನೋಡಿ 250 ಓಮ್ 350 250 450 550. So 250 is the answer. That is option second is the right answer. Note it down and go for next question. Question number 24. Go for 24th question. Each atom of an iron bar, so 5 centimeter into 1 centimeter into 1 centimeter. Volume ಕೊಟ್ಟಿದ್ದಾರೆ 5 into 1 into 1 centimeter ಇದೆ. So centimeter cube ಆಗುತ್ತೆ. That is nothing but 5 into 10 to the power of minus 6 meter cube. That is volume of the bar magnet. Next ಏನು ಹೇಳಿದ್ದಾರೆ ನೋಡಿಪ್ಪ. As a magnetic moment of 1.8 into 10 to the power of minus 23 ampere meter square. Magnetic moment 1.8 into 10 to the power of minus 23 ampere per meter square. The magnetic moment of bar in the state of magnetic saturation is ಯಾವಾಗ ಅಂದ್ರೆ magnetic saturation ಇರಬೇಕಾದ್ರೆ. Magnetic saturation ಅಂದ್ರೆ ನೀವು number of atoms ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. Number of atoms ಕ್ಯಾಲ್ಕುಲೇಟ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಆಗುತ್ತೆ. Number of atoms ತಗೊಂಡ್ವಿ ಅಂತಂದ್ರೆ magnetic moment saturation m dash is equals to n into m ತಗೋತೀವಿ. n ಬೇಕು ಅಂದ್ರೆ small n into v. Small n ಅಂತಂದ್ರೆ density into Avogadro number divided by atomic mass into volume. So first n ಕ್ಯಾಲ್ಕುಲೇಟ್ ಮಾಡೋಣ. n ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. n is equals to density ಕೊಟ್ಟಿದ್ದಾರೆ ಕ್ವಶನ್ ನೋಡ್ಕೊಳ್ಳಿ. ಕ್ವಶನ್ ಅವರು ಡೆನ್ಸಿಟಿ ಇದ್ದಾರೆ ವ್ಯಾಲ್ಯೂ ಅಲ್ಲಿ ಅಬ್ಸರ್ವ್ ಮಾಡಿ. ಡೆನ್ಸಿಟಿ ಆಫ್ ಐರನ್ 7.78 into 10 to the power of 3 ಇದೆ. ನೆಕ್ಸ್ಟ್ ಅವಗಾಡ್ರೋ ನಂಬರ್ ಕೂಡ ಕೊಟ್ಟಿದ್ದಾರೆ 6.02 into 10 to the power of 23 divided by atomic mass ಕೂಡ ಕೊಟ್ಟಿದ್ದಾರೆ. weight of the atomic mass of the iron 56 ಅವರೇ ಕೊಟ್ಟಿದ್ದಾರೆ 56 into volume ನಮಗೆ ಗೊತ್ತಿದೆ 5 into 10 to the power of minus 6. n ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ n ವ್ಯಾಲ್ಯೂ ಒಂದು ಪರ್ಫೆಕ್ಟ್ ವ್ಯಾಲ್ಯೂ ಬರುತ್ತೆ. ದಟ್ ಈಸ್ 4.19 into 10 to the power of 23 ಬರುತ್ತೆ. ಚೆಕ್ ಮಾಡ್ಕೊಳ್ಬೇಕಿದ್ರೆ n ಸಿಕ್ತು ಅಂದ್ರೆ m dash ಕ್ಯಾಲ್ಕುಲೇಟ್ ಮಾಡೋಣ. m dash is equals to 4.19 into 10 to the power of 23 into m ವ್ಯಾಲ್ಯೂ ಕೊಟ್ಟಿದ್ದಾರೆ. ದಟ್ ಈಸ್ 1.8 into 10 to the power of minus 23. ಕ್ಯಾನ್ಸಲ್ ಕ್ಯಾನ್ಸಲ್
ಸೊ ಎಮ್ ಡ್ಯಾಶ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿದ್ರೆ ಬರುತ್ತೆ, ದಟ್ ಈಸ್ 7.54 ಆಂಪೇರ್ ಮೀಟರ್ ಸ್ಕ್ವೇರ್ ಬರುತ್ತೆ. ಬೇಕಾ ಕ್ಯಾಲ್ಕುಲೇಷನ್ ಸಿಂಪಲ್ ಇದೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ. 7.54 ಓಕೆ, ಅಬ್ಸರ್ವ್ ಮಾಡಿ ಆಪ್ಷನ್ಸ್ ಇದೆ 0.754, 7.54. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. Option 4 is the right answer. Note it down and go for last question, that is question number 25. So go for last question. The specific heat of a substance varies as. Specific heat ಕೊಟ್ಟಿದ್ದಾರೆ, S is equals to ಏನು ಕೊಟ್ಟಿದ್ದಾರೆ 3t square plus t into 10 to the power of minus 3 calorie per gram per degree Celsius. And it can be written as S is equals to 3t square plus t into 10 to the power of minus 3 gram ಇದೆ. ಸೊ ಅದನ್ನ ಬೇಕಾದ್ರೆ ನೀವು ತಗೊಂಡ್ರೆ 10 to the power of kg ಕನ್ವರ್ಟ್ ಮಾಡಿದ್ರೆ minus 3 ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ ಕ್ಯಾಲೋರಿ per degree Celsius. minus 3 ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ. What is the amount of heat required to rise the temperature of 1 kg of mass? Mass ಕೊಟ್ಟಿದ್ದಾರೆ 1 kg of substance from 10 degree to 20 degree Celsius. Temperature variation ಕೊಟ್ಟಿದ್ದಾರೆ. So 10 degree to 20 degree amount of heat ಬೇಕು ಅಂದ್ರೆ we know that small amount of dq is equals to m into specific heat into temperature dt. So dq ಇರೋದು q ಆಗಬೇಕು ಅಂದ್ರೆ q is equals to integration of dq ಮಾಡಬೇಕಾಗುತ್ತೆ, that is from 0 to q, that is equals to integration of 10 degree to 20 degree ms into dt. So q is equals to m value 1 kg ಹೊರಗಡೆ ತಗೋಬಿಡಿ, s ಅಂದ್ರೆ ವ್ಯಾಲ್ಯೂ ಇದೆ, that is integration of 10 to 20 instead of s ಏನು ಬರೆಯೋಣಪ್ಪ 3t square plus t okay into dt. So temperature small t ಅಲ್ಲೇ ಬರ್ಕೊಳ್ಳೋದ್ರಿಂದ small t ನೇ ತಗೋತೀನಪ್ಪ, small t. So small t ಬೇಕಾಗಿರೋದು with respect to that q amount of E2. So q is equals to 3t square ನ ನಾವು ಇಂಟಿಗ್ರೇಷನ್ ಮಾಡೋದು ಏನು ಬರುತ್ತೆ 3t cube ಬರುತ್ತೆ ಡಿವೈಡೆಡ್ ಬೈ 3 ಬರುತ್ತೆ. ಲಿಮಿಟ್ಸ್ ಅಪ್ಲೈ ಮಾಡ್ತೀನಿ, ದಟ್ ಈಸ್ 10 to 20 ಪ್ಲಸ್ t ಗೆ ಇಂಟಿಗ್ರೇಷನ್ ಮಾಡೋದು ಏನು ಬರುತ್ತೆ t square by 2 ಬರುತ್ತೆ ಅಂಡ್ ಲಿಮಿಟ್ಸ್ ಅಪ್ಲೈ ಮಾಡ್ತೀನಿ 10 to 20. ಸೊ ಅಮೌಂಟ್ ಆಫ್ heat q 3 ಕ್ಯಾನ್ಸಲ್, 20 ಕ್ಯೂಬ್ ನ ಮಾಡಬೇಕು, 20 into 20 400 into 20 400 into 10 4000 ಆಗುತ್ತೆ, into 20 ಅಂದ್ರೆ 8000 ಆಗುತ್ತೆ. ಲೋಯರ್ ಲಿಮಿಟ್ ಅಪ್ಲೈ ಮಾಡಬೇಕಾದ್ರೆ 10 ಕ್ಯೂಬ್, 10 into 10 100 into 10 ಓಕೆ 1000 ಪ್ಲಸ್ ಸೊ 1/2 ಇದೆ ಹೊರಡೆ ತಗೋತೀನಿ, t ಸ್ಕ್ವೇರ್ 20 into 20 400 ಆಗುತ್ತೆ ಮೈನಸ್ 10 into 10 100 ಆಗುತ್ತೆ. ಸೊ 8000 ಅಲ್ಲಿ 1000 ಹೋದ್ರೆ 7000 ಆಗುತ್ತೆ. ಸೊ q is equals to 7000 plus 400 minus 100 300 by 2 ಅಂತಂದ್ರೆ 150 ಆಗುತ್ತೆ. Then q is equals to 7150 joule. This is the amount of heat. So the 7150 option ಇದೆಯಾ ನೋಡಿ, 7150 joule is the option, that is option 3 is the right answer. Note it down of the last question. So hope that you're all familiar and equipped with some of the questions and you are some tricks within some of the questions. Tricks na follow ಮಾಡಿ questions na work ಮಾಡ್ಕೊಳ್ಳಿ, ವರ್ಕ್ ಆದ್ಮೇಲೆ multiple times practice ಮಾಡಿ ರಿವೈಸ್ ಮಾಡಿ. Okay, so we will meet in the next paper, grand paper 6 discussion. ಅಲ್ಲಿ ತನಕ be safe, take care, thank you.